ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು. ಓಕೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಮೊದಲನೇ ದಿನದ ಆಕ್ಯುಪ್ರೆಷರ್ ಕ್ಲಾಸಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಕಳೆದ ಒಂದು 2 ತಿಂಗಳುಗಳಿಂದ 6ಕೆ ಕ್ಲಾಸನ್ನು ನೋಡಿದ್ವಿ. ಇನ್ ಡೆಪ್ತ್ ಆಗಿ ಆಳವಾಗಿ ಕಲಿತಿದ್ದೀವಿ. ಇದನ್ನು ಕೂಡ ಆಳವಾಗಿ ನಿಮಗೆ ಕಲಿಸಿ ಅದರಿಂದ ಆಗ್ತಕ್ಕಂಥ ಒಂದು ಪ್ರಯೋಜನಗಳನ್ನು ನೀವು ನಮ್ಮೊಂದಿಗೆ ಶೇರ್ ಮಾಡ್ಕೋಬೇಕನ್ನೋದೇ ನಮ್ಮ ಆಸೆ. ಹಾಗಾಗಿ ಪ್ರತಿಯೊಬ್ಬರು ಡೈಲಿ ಲೈವ್ ಕ್ಲಾಸಿಗೆ ಜಾಯ್ನ್ ಆದರೆ ಚೆನ್ನಾಗಿರುತ್ತೆ. ಯಾಕಂದರೆ ನೀವು ರೆಕಾರ್ಡಿಂಗ್ ಸಿಗುತ್ತೆ ಅನ್ನೋದಕ್ಕಿಂತ ಲೈವ್ ಕ್ಲಾಸ್ನಲ್ಲಿ ಏನಾದರೂ ನಿಮ್ಮ ಡೌಟ್ಸ್ ಇದ್ದರೆ, ನಿಮಗೆ ಏನಾದರೂ ಅಡಚಣೆ ಇದ್ದರೆ ನೀವು ಕೇಳ್ಬೋದು. ಇಲ್ಲಿ ಲಾಸ್ಟ್ ಒಂದು 10 ನಿಮಿಷಗಳ ಕಾಲ ನಿಮಗೆ ನಾವು ಕಾಲಾವಕಾಶನ ಮಾಡಿಕೊಡ್ತೀವಿ. ಇಲ್ಲಿ ಪ್ರತಿಯೊಬ್ಬರಿಗೂ ಅವಕಾಶ ಸಿಗುತ್ತೆ. ಈ ವಾರ ಇವತ್ತಾಗಲಿಲ್ಲ ಅಂದರೆ ನಾಳೆ ಸಿಗುತ್ತೆ. ಇಲ್ಲಾಂದರೆ ನಾವು ಪ್ರತಿ ತಿಂಗಳ 1 ದಿವಸ ರಿವಿಷನ್ ಕ್ಲಾಸ್ ಅಂತ ಮಾಡ್ತೀವಿ. ಆ ರಿವಿಷನ್ ಕ್ಲಾಸ್ನಲ್ಲಿ ನೀವು ಪ್ರತಿಯೊಬ್ಬರು 1 ಗಂಟೆ 2 ಗಂಟೆಗಳ ಕಾಲ ಅಲ್ಲಿ ಏನೂ ಅಭ್ಯಾಸ ಇರೋದಿಲ್ಲ. ನಿಮ್ಮ ಸಮಸ್ಯೆಗಳಿಗೆ ನಾವು ಉತ್ತರ ಕೊಡೋದೇ ಆಗಿರ್ತದೆ. ಹಾಗಾಗಿ ಯಾರೊಬ್ಬರು ಕ್ಲಾಸನ್ನು ಮಿಸ್ ಮಾಡ್ಕೋಬೇಡಿ. ಅನಿವಾರ್ಯದಿಂದ ಏನಾದರೂ ನಿಮಗೆ ಅಡಚಣೆ ಇದ್ದರೆ ನೀವು ಮತ್ತೆ ನೆಕ್ಸ್ಟ್ ಡೇ ರೆಕಾರ್ಡಿಂಗ್ ಕೇಳ್ಕೊಳ್ಳಿ. ಆವಾಗ ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ. ಯಾಕಂದರೆ 3-4 ದಿನಗಳ ಕಾಲ ನೀವೇನಾದರೂ ಗ್ಯಾಪ್ ಮಾಡಿಬಿಟ್ರೆ ನಿಮಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಇದೊಂದು ಸಬ್ಜೆಕ್ಟು ನೀವು ಪರಿಪೂರ್ಣವಾಗಿ ಅರ್ಥ ಮಾಡ್ಕೋಬೇಕಂದ್ರೆ ನಿಮಗೆ ಭಾಳ ಮುಖ್ಯ. ಇಲ್ಲಿ ಎಲ್ಲರೂ ಆರೋಗ್ಯದ ಬಗ್ಗೆ ತಿಳ್ಕೋಬೇಕಂತ ಒಂದು ಆಸೆಯಿಂದ ಹಣ ಸಂದಾಯ ಮಾಡಿ ಬಂದಿರ್ತೀರಿ. ಆ ಹಣಕ್ಕೆ ಅದಕ್ಕಿಂತ ಜಾಸ್ತಿ ಒಂದು ಜ್ಞಾನವನ್ನು ನಾನು ನಿಮಗೆ ಕೊಡಬೇಕು. ಇಲ್ಲಿ ನನಗೆ ಕೊಟ್ಟಿರೋ ಹಣ ಇವತ್ತು ಒಂದು ದಿವಸಲ್ಲೇ ಖರ್ಚು ಮಾಡ್ಬೋದು ನಾನು. ಬಟ್ ನಾನು ಕೊಟ್ಟಿರ್ತಕ್ಕಂಥ ಜ್ಞಾನ ನೀವು ಕೊನೆ ಆಗುವವರೆಗೂ ಇರ್ತದೆ. ಹಾಗಾಗಿ ಆ ಜ್ಞಾನವನ್ನು ಹೆಚ್ಚೆಚ್ಚು ಪಡೆದುಕೊಳ್ಳಿ. ಏನಾದರೂ ಸಮಸ್ಯೆ ಇದ್ದರೆ ನಮಗೆ ಸಂಪರ್ಕಿಸಿ. ಏನಾದರೂ ತೊಂದರೆಯಿಂದ ನಾವೇನಾದರೂ ಫೋನ್ ರಿಸೀವ್ ಮಾಡಲಿಲ್ಲ ಅಂದರೆ ಒಂದು ಮೆಸೇಜ್ ಹಾಕಿ. ಆಲ್ಮೋಸ್ಟ್ ಅಲ್ಲಿ ಈಗ ಎಲ್ಲರದ್ದು ಕಾಲ್ ರಿಸೀವ್ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಏನಾದರೂ ಸ್ವಲ್ಪ ಕಾಲಾವಕಾಶ ಕಡಿಮೆ ಇದ್ದಾಗ ನಾನೇನಾದರೂ ಫೋನ್ ರಿಸೀವ್ ಮಾಡಲಿಲ್ಲ ಅಂದರೆ ನಿಮಗೆ ಮೆಸೇಜ್ನಿಂದನಾದರೂ ಉತ್ತರ ಕೊಡ್ತೀನಿ. ಓಕೆ, ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತು ವೆಲ್ಕಮ್. ಎಲ್ಲರಿಗೂ ಸ್ವಾಗತ ನಮ್ಮ ಒಂದು ಆಕ್ಯುಪ್ರೆಷರ್ ಕ್ಲಾಸಿಗೆ. ಓಕೆ, ಇವತ್ತು ಆಕ್ಯುಪ್ರೆಷರ್ ಅಂದರೆ ಏನು, ಅದು ಹೇಗೆ, ಆಕ್ಯುಪ್ರೆಷರ್ ಪರಿಚಯ. ಮೊದಲನೇದಾಗಿ ಆಕ್ಯುಪ್ರೆಷರ್ನ ಮೂಲಭೂತ ತತ್ವಗಳು ಯಾವಿದ್ದಾವೆ, ಆಕ್ಯುಪ್ರೆಷರ್ ಪರಿಚಯ ಮಾಡಬೇಕು. ಆಕ್ಯುಪ್ರೆಷರ್ ಪರಿಚಯ ಅಂದರೆ ಏನು? ಆಕ್ಯುಪ್ರೆಷರ್ ಅಂದರೆ ಏನಂದರೆ ಇದು ಒಂದು ಪ್ರಾಚೀನ ನೈಸರ್ಗಿಕ ಚಿಕಿತ್ಸಾ ವಿಧಾನವಾಗಿದೆ. ಮಾನವ ದೇಹದಲ್ಲಿರುವ ನಿರ್ದಿಷ್ಟ ಶಕ್ತಿ ಬಿಂದುಗಳು ಆಕ್ಯುಪಾಯಿಂಟ್ಸ್ ಮೇಲೆ ಬೆರಳುಗಳು, ಅಂಗೂಟೆ ಅಂದರೆ ಒಂದು ಹೆಬ್ಬಟ್ಟು ಅಂತ ಏನು ಕರಿತೀವಿ, ಅಂಗೂಟೆ ವಿಶೇಷ ಉಪಕರಣಗಳ ಅಥವಾ ಬೀಜಗಳ ಸಹಾಯದಿಂದ ಒತ್ತಡ ನೀಡುವ ಮೂಲಕ ದೇಹದ ಜೀವಶಕ್ತಿ, ಚಿ, ಕಿ ಇವೆಲ್ಲ ಪ್ರಾಣ ಅಂತವೆ. ಜೀವಶಕ್ತಿ ಅಂದರೆ ಪ್ರಾಣಶಕ್ತಿಯ ಹರಿವನ್ನು ಸಮತೋಲನಗೊಳಿಸುವ ಚಿಕಿತ್ಸಾ ಪದ್ಧತಿಯನ್ನು ಆಕ್ಯುಪ್ರೆಷರ್ ಎಂದು ಕರೆಯಲಾಗ್ತದೆ. ನಮ್ಮ ದೇಹದಲ್ಲಿ ಕೆಲವೊಂದು ನಿರ್ದಿಷ್ಟ ಬಿಂದುಗಳಿದ್ದಾವೆ. ಆ ನಿರ್ದಿಷ್ಟ ಬಿಂದುಗಳು ಮುಂದಿನ ದಿನಗಳಲ್ಲಿ ಇನ್ ಡೆಪ್ತ್ ಆಗಿ ಆಳವಾಗಿ ಕಲಿತೀವಿ. ಆ ಪಾಯಿಂಟ್ಗಳನ್ನು ನೀವು ಕೈ ಹೆಬ್ಬಟ್ಟಿನಿಂದಾದರೂ ಮಾಡ್ಬೋದು, ಇಲ್ಲ ವುಡನ್ ಟೂಲಿಂದ ಮಾಡ್ಬೋದು, ಇಲ್ಲ ಮಷೀನಿಂದನಾದರೂ ಮಾಡ್ಬೋದು. ಕೆಲವೊಂದು ಬೀಜಗಳಿಂದ ಮುಖಾಂತರ ನೀವು ಮಾಡಿದಾಗ ಅಲ್ಲಿ ಒಂದು ಪ್ರಾಣಶಕ್ತಿಯ ಹರಿವು ಏನು ನಿಂತೋಗಿರುತ್ತೆ
ಅದು ಸರಾಗವಾಗಿ ಹರಿಯಲು ಪ್ರಾರಂಭವಾಗ್ತದೆ. ಅಲ್ಲಿರ್ತಕ್ಕಂಥ ಒಂದು ಎನರ್ಜಿ ಇಂಬ್ಯಾಲೆನ್ಸನ್ನು ಇದು ಸರಿ ಮಾಡ್ತದೆ. ಇದಕ್ಕೆ ನಾವು ಆಕ್ಯುಪ್ರೆಷರ್ ಅಂತ ಕರಿತೀವಿ. ಓಕೆ, ಆಕ್ಯುಪ್ರೆಷರ್ನ ಇತಿಹಾಸ. ಆಕ್ಯುಪ್ರೆಷರ್ ಮತ್ತು ಆಕ್ಯುಪಂಕ್ಚರ್ ಪದ್ಧತಿಗಳು ಸುಮಾರು 5,000 ವರ್ಷಗಳ ಇತಿಹಾಸವನ್ನು ಹೊಂದಿವೆ. ಆಕ್ಯುಪಂಕ್ಚರ್ ಅಂದರೆ ಸೂಜಿಗಳನ್ನು, ನೀಡಲ್ಸ್ಗಳನ್ನು ಚುಚ್ತಿದ್ರು. ಮೊದಲು ಆಕ್ಯುಪ್ರೆಷರ್ ಬರೋದಕ್ಕಿಂತ ಮುಂಚೆ ಆಕ್ಯುಪಂಕ್ಚರ್ ಇತ್ತು. ಆ ಆಕ್ಯುಪಂಕ್ಚರ್ ಏನು ಮಾಡ್ತಿದ್ದಂದರೆ ಅದೇ ಬಿಂದುಗಳಲ್ಲಿ ಅವರು ನೀಡಲ್ಸ್ ಅಂದರೆ ಸೂಜಿಗಳನ್ನು ಚುಚ್ತಾ ಇದ್ರು. ಅದನ್ನು ಬರ್ತಾ ಬರ್ತಾ ಈಗ ಏನು ಮಾಡಿದ್ರು ಅಂದರೆ ಅದಕ್ಕೆ ಆದಂಥ ಒಂದು 3 ವರ್ಷಗಳ ಕಾಲ ಒಂದು ಕೋರ್ಸ್ ಇದೆ. ಆಕ್ಯುಪಂಕ್ಚರ್ ಯಾರೆಲ್ಲ ಮಾಡೋಕ್ಕೆ ಸುಲಭವಲ್ಲ, ಯಾಕಂದರೆ ಅದು ಕಾನೂನು ಬಾಹಿರ. ಹಾಗಾಗಿ ಇಲ್ಲಿ ನೀವು ಯಾವುದೇ ಥರದ ಒಂದು ಇಂಜೆಕ್ಷನ್ ಅಂದರೆ ಸೂಜಿಗಳನ್ನಾಗಲಿ ಒಂದು ಮಾತ್ರೆಗಳನ್ನಾಗಲಿ ಸಜೆಷನ್ ಅಂದರೆ ಅವರಿಗೆ ಸಲಹೆಗಳನ್ನಾಗಲಿ ಕೊಡಬಾರ್ದು. ಹಾಗಾಗಿ ಇಲ್ಲಿ ನಾವು ಅಲ್ಟರ್ನೇಟಿವ್ ಮೆಡಿಸಿನ್ ಅಂದರೆ ಔಷಧ ರಹಿತ ಚಿಕಿತ್ಸೆ, ನುಂಗೋದಕ್ಕೇನು ಕೊಡಲ್ಲ, ಹಚ್ಕೊಳ್ಳೋದಕ್ಕೇನು ಕೊಡಲ್ಲ. ಹಾಗಾಗಿ ಇಲ್ಲಿ ನಾವು ಔಷಧ ರಹಿತ ಚಿಕಿತ್ಸೆಯನ್ನು ಕೊಡ್ತೀವಿ. ಓಕೆ, ಇದು ಸುಮಾರು 5,000 ವರ್ಷಗಳ ಇತಿಹಾಸ ಇದೆ. ನೋಡಿ, ಆವಾಗಿನ ಜನ ಹೇಗೆ ಆಸ್ಪತ್ರೆ ಇರಲಿಲ್ಲ, ಆಸ್ಪತ್ರೆ ಇಲ್ದಂಗೆ ಅವ್ರು ಹೇಗೆ ಆರೋಗ್ಯವನ್ನು ಮೇಂಟೈನ್ ಮಾಡ್ತಾಯಿದ್ರು, ಅದನ್ನು ಕಾಪಾಡ್ಕೊಳ್ತಿದ್ರು. ಅವರು ಎಲ್ಲ ಏನು ಪದ್ಧತಿಗಳನ್ನು ಉಪಯೋಗಿಸ್ತಿದ್ರು. ಒಂದು ಜ್ವರ ಬಂದರೆ ನಮ್ಮ ಒಂದು ಈಗ 2 ತಲೆಮಾರಿನ ಹಿಂದೆ ನಾವು ಹೋದರೆ ಅಲ್ಲಿ ಬೆರಳೆಣಿಕೆಯಷ್ಟು ಆಸ್ಪತ್ರೆಗಳಿದ್ವು. ಈಗ ಸುಮಾರು ಒಂದು ಹಳ್ಳಿಯಲ್ಲಿ ಆಸ್ಪತ್ರೆ ಆಗಿದ್ದಾವೆ. ಒಂದು ನಗರದಲ್ಲಿ ಹೋದರೆ 2ರಿಂದ 3 ಮಲ್ಟಿ ಹಾಸ್ಪಿಟ್ಲ್ಗಳಿರ್ತವೆ. ತೊಂದರೆ ಇಲ್ಲ, ಯಾಕಂದರೆ ಅವರು ಕಲ್ತಿರ್ತಕ್ಕಂಥ ಒಂದು ವಿದ್ಯೆಯನ್ನು ಅವರು ಕೊಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಅವರಿಗೆ ನಮಗೆ ಕಾಂಪಿಟೇಷನ್ ಇಲ್ಲ. ಅವರು ಅಷ್ಟು ಹಣ ತೊಗೊತಾರೆ, ಇಷ್ಟು ಹಣ ತೊಗೊತಾರೆ, ನಾವು ಹೀಗೆ ಹಾಗೆ. ಇಲ್ಲಿ ಕಾಂಪಿಟೇಟರ್ ಯಾರಿಲ್ಲ. ಯಾರಿಗೂ ನಾವು ಈ ನಮ್ಮ ಸೈಡೆಲ್ಲ ಉತ್ತರ ಕರ್ನಾಟಕ ಸೈಡೆಲ್ಲ ಈ ಟಮ್ಮು ಇಲ್ಲ ಅಂದರೆ ಒಂದು ಗಾಡಿಗೆ ಊರಿನ ಹೆಸರು ಹಿಡಿದ್ಬಿಟ್ಟು ಕರೀತಾರೆ, ರಾಣೆಬೆನ್ನೂರು ಅಂತ. ಅಂದರೆ ಹತ್ಕೊನೋ ಜನ ಬರ್ರಿ ಅಂತ ಕರೆದಂಗೆ. ಅದೇ ಥರ ನಾವು ಔಷಧ ರಹಿತ ಚಿಕಿತ್ಸೆ ಮಾಡ್ತೀವಿ, ಬನ್ನಿ ಅಂತ ಯಾರಿಗೂ ಕರೆಯಂಗಿಲ್ಲ, ಒತ್ತಾಯನೂ ಮಾಡಬಾರ್ದು. ಹಾಗಾಗಿ ಯಾರಿಗೆ ಇಷ್ಟ ಇದೆಯೋ ಸ್ವ ಇಚ್ಛೆಯಿಂದ ಅವರು ನಿಮ್ಮ ಹತ್ರ ಬಂದಾಗ ನನಗೆ ಶುಗರ್ ಆಗಿದೆ, BP ಆಗಿದೆ, ಮೊಣಕಾಲಿನಲ್ಲಿ ಸೌಂಡ್ ಬರ್ತಾ ಇದೆ, ಅದು ಆಗಿದೆ, ಇದು ಆಗಿದೆ ಅಂತ ಸುಮಾರು ಕಾಯಿಲೆಗಳ ಹೆಸರು ಹೇಳಿದಾಗ ಅವರಿಗೆ ಮನದಟ್ಟ ಮಾಡಬೇಕು. ಏನು, ಇಲ್ಲಿ ನಾವು ಯಾವುದೇ ಥರದ ಕಾಯಿಲೆಗಳಿಗೆ ಔಷಧಿಯನ್ನು ಕೊಡುವುದಿಲ್ಲ, ಔಷಧ ರಹಿತ ಚಿಕಿತ್ಸೆಯನ್ನು ಕೊಡ್ತೀವಿ. ಅದು ಕಾಯಿಲೆಗಳ ಹೆಸರ ಮೇಲೆ ಅಲ್ಲ, ಎನರ್ಜಿಗಳ ಮೇಲೆ ಕೊಡ್ತೀವಿ. ಇಲ್ಲಿ ನಾವು ಪಂಚಭೂತಗಳು ಅಂತ ಕರಿತೀವಲ್ಲ, ಆ ಪಂಚಭೂತಗಳ ಮೇಲೆ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ, ಅಂದರೆ ನಿಮಗೆ ಚಿಕಿತ್ಸೆಯನ್ನು ಮಾಡ್ತೀವಿ. ಹಾಗಾಗಿ ನಿಮ್ಮ ಎನರ್ಜಿ ಬ್ಯಾಲೆನ್ಸ್ ಇರುವುದನ್ನು ನಾವು ಅದನ್ನು ಸರಿ ಮಾಡಬೇಕು. ವಾಯುತತ್ವ ಬ್ಯಾಲೆನ್ಸ್ ಆಗಿರ್ಬೋದು, ಭೂತತ್ವ ಬ್ಯಾಲೆನ್ಸ್ ಆಗಿರ್ಬೋದು, ಜಲತತ್ವ ಬ್ಯಾಲೆನ್ಸ್ ಆಗಿರ್ಬೋದು, ಅಗ್ನಿತತ್ವ ಬ್ಯಾಲೆನ್ಸ್ ಆಗಿರ್ಬೋದು. ಈ ಥರ ನಿಮ್ಮ ಎನರ್ಜಿಯನ್ನು ನಾವು ಸರಿಪಡಿಸ್ತೀವಿ. ಕೆಲವೊಂದು ಪಾಯಿಂಟ್ಗಳನ್ನು ಒತ್ತುವುದರ ಮುಖಾಂತರ, ಇಲ್ಲಾಂದರೆ ಕೆಲವೊಂದು ಧಾನ್ಯಗಳನ್ನು ಕೊಡುವುದರ ಮುಖಾಂತರ ಈ ಥರ ಮಾಡ್ತೀವಿ ಅಂತ ನೀವು ಹೇಳಬೇಕು. ಹಾಗಾಗಿ ಇಲ್ಲಿ ಕೇಳ್ತಾನೆ ಪೇಷಂಟ್, ನೀವು ಡಾಕ್ಟರ್ ಹತ್ರ ಹೋದಾಗ, ಒಂದು MD ಸರ್ಜನ್ ಹತ್ರ ಹೋದಾಗ ಅಲ್ಲಿ ಕೇಳಲ್ಲ ಅವ್ರ ಕ್ವಶನನ್ನು, ಸರ್ ಇದು ಎಷ್ಟು ದಿನಕ್ಕೆ ಗುಣ ಆಗುತ್ತಂತ 100ರಲ್ಲಿ 99 ಜನ ಕೇಳಲ್ಲ. ಬಟ್ ನಿಮ್ಮ ಹತ್ರ ಯಾರು ಪೇಷಂಟ್ ಬರ್ತಾರಲ್ಲ ಕೇಳ್ತಾರವ್ರು, ಸರ್ ಈ ಶುಗರ್ ಪೇಷಂಟನ್ನು ಎಷ್ಟು ದಿವಸಕ್ಕೆ ಆರಾಮ್ ಮಾಡ್ತೀರಿ, ಈ ನನ್ನ BP-ಯನ್ನು ಎಷ್ಟು ದಿವಸಕ್ಕೆ ಹುಷಾರು ಮಾಡ್ತೀರಿ, ಈ ನನ್ನ ಥೈರಾಯ್ಡನ್ನು ಎಷ್ಟು ದಿವಸಕ್ಕೆ ಇದು ಮಾಡ್ತೀರಿ. ಅವರಿಗೆ ಕ್ಲಿಯರ್ ಆಗಿ ಅಚ್ಚುಕಟ್ಟಾಗಿ ಯಾವುದೇ ಸುಳ್ಳನ್ನೇ ಹೇಳದೇನೆ ಅದು ನಿಮ್ಮ ಎನರ್ಜಿ ಮೇಲೆ ಡಿಪೆಂಡ್. 60 ವರ್ಷ ದಾಟಿದವರಿಗೆ ಒಂದು ಎನರ್ಜಿ ಇರುತ್ತೆ, 12 ವರ್ಷ ಒಳಗಿರೋರಿಗೆ ಒಂದು ಎನರ್ಜಿ ಇರುತ್ತೆ, 35 ವರ್ಷದ ಒಳಗಡೆ ಒಂದು ಎನರ್ಜಿ ಇರುತ್ತೆ. ಈ ಥರ ಎನರ್ಜಿಗಳ ಮುಖಾಂತರ ನಿಮ್ಮ ಎನರ್ಜಿ, ನಿಮ್ಮ ಶಕ್ತಿ ಎಷ್ಟಿದೆ ಅಷ್ಟು ಬೇಗ ಗುಣಮುಖರಾಗ್ತೀರಿ. ಕೆಲವೊಬ್ಬರಿಗೆ ಬೆಡ್ಡಿಂಗ್ ಆಗಿರ್ತಾರೆ, ಅಂದರೆ ಹಾಸಿಗೆ ಮೇಲೆ ಮಲ್ಕೊಂಡಿರ್ತಾರೆ, ಅವನೇನು
ಕೈ ಎತ್ತೋಕ್ಕೂ ಕಷ್ಟ ಆಗ್ತಿರ್ತದೆ. ಅಂಥವರಿಗೆ ನಾನು 2 ದಿವಸದಲ್ಲಿ ಸರಿ ಮಾಡ್ತೇನೆ ಅನ್ನೋದು ನನ್ನ ಮೂರ್ಖತನ. ಇಲ್ಲಿ ನನ್ನ ಒಂದು ವಿಶ್ವಶಕ್ತಿ ವೇದಿಕೆ ಏನಿದೆ, ಇಲ್ಲಿ ನಾವು ಟ್ರಾನ್ಸ್ಪರೆಂಟ್ ಅಂದರೆ ಯಾವುದೇ ಮುಚ್ಚುಮರಿ ಇಲ್ದಂಗೆ ಮಾತಾಡ್ತೀವಿ. ಇಷ್ಟ ಆಗ್ಬೋದು, ಕೆಲವರಿಗೆ ಇಷ್ಟ ಆಗದೇ ಇರ್ಬೋದು, ಸುಳ್ಳನ್ನು ಹೇಳೋದಿಲ್ಲ. ಏನು ಸರ್ ಇಲ್ಲ ವಿಡಿಯೋ ನೋಡ್ತೀವಿ ಯೂಟ್ಯೂಬ್ನಲ್ಲಿ 2 ದಿವಸದಲ್ಲಿ ಎದ್ದಾಡ್ತಾರೆ ಅಂತ ಇರ್ಬೋದು, ಗೊತ್ತಿಲ್ಲ. ಬಟ್ ನನ್ನಲ್ಲಿ ಎನರ್ಜಿಗಳ ಮೇಲೆ ನಿಮ್ಮ ಟ್ರೀಟ್ಮೆಂಟ್ ನಡ್ತದೆ. ಯಾಕಂದರೆ ನೀವು ಇನ್ಮೇಲೆ ಕಲಿತು ನೀವು ಟ್ರೀಟ್ಮೆಂಟ್ ಮಾಡ್ತಿರಲ್ಲ, ಎಷ್ಟು ದಿವಸದಲ್ಲಿ ಟ್ರೀಟ್ಮೆಂಟ್ ಮಾಡೋಕ್ಕಾಗತ್ತೆ, ಎಷ್ಟು ದಿವಸದಲ್ಲಿ ಒಬ್ಬರ ಒಂದು ಆರೋಗ್ಯವನ್ನು ಸುಧಾರಣೆ ಮಾಡೋಕ್ಕಾಗತ್ತೆ, ಹೇಗೆಲ್ಲ ಇದನ್ನು ಕಲಿಬೇಕು, ಹೇಗೆಲ್ಲ ಕಲಿತ್ರೆ ನಾವು ಒಬ್ಬ ಮನುಷ್ಯನ ಸುಧಾರಣೆ ತರಬಹುದು. ಇಲ್ಲ ಸರ್ ಬಂದ ಒಬ್ಬನು ಪೈಲ್ಸ್ ಆಗಿದೆ ಅಂದ್ಬಿಟ್ಟು, ಪೈಲ್ಸ್ ಆಗಿದೆನಾ, ಓಕೆ, ಸೋಮವಾರ ಹೇಳಿದ್ರು ಲಾರ್ಜ್ ಇಂಟೆಸ್ಟೈನ್ ಹೀಟ್ ಆಗಿದೆ, ಅದನ್ನು ಮಾಡಿ ಪಾಯಿಂಟ್ ಆಗಿ ಎಲ್ಲ 11 ಪಾಯಿಂಟನ್ನು ಸೆಡೆಷನ್ ಮಾಡೋಕೆ ಹೇಳಿದ್ರು, ಮಾಡಿ ಕಳಿಸಿದ್ರಿ. ಎಲ್ಲ 11 ನೀವೇನೋ ಪಾಯಿಂಟ್ ಸೆಡೆಷನ್ ಮಾಡಿ ಕಳಿಸಿದ್ರಿ. ಅವ್ನು ಹೋದ್ಮೇಲೆ ಅಲ್ಲಿ ಮಸಾಲೆ ಪದಾರ್ಥ, ಖಾರದ ಪದಾರ್ಥ, ಹೀಟ್ ಇರ್ತಕ್ಕಂಥ ಆಹಾರಗಳನ್ನು ತಿಂತಾ ಇರ್ತಾನೆ. 4 ದಿವಸ ನೋಡ್ತಾನೆ ಅವನು, 3 ದಿವಸ ನೋಡ್ತಾನೆ. ಅಲ್ಲಿ ಹೋಗಿದ್ದೆ ನಾನು, ಒಬ್ಬನ ಕಡೆ ಔಷಧ ರಹಿತ ಚಿಕಿತ್ಸೆ ಮಾಡ್ತೀನಿ ಅಂತ ಹೇಳಿದ್ದ, ಏನು ಒಂಚೂರು ಉಪಯೋಗ ಇಲ್ಲ. ಎಲ್ಲ ಸುಳ್ಳು ಹೇಳ್ತಾರೆ ರೀ, ಡಾಕ್ಟ್ರೇ ಕರೆಕ್ಟು. ಯಾಕಂದರೆ ಅವನು ತಪ್ಪಲ್ಲ, ಅದು ತಪ್ಪು ನಿಮ್ಮದಿದೆ. ಅವನಿಗೆ ಏನು ಬಂದಿದೆ, ಯಾಕೆ ನಿನಗೆ ಪೈಲ್ಸ್ ಆಯಿತು, ಯಾಕೆ ನಿನಗೆ ಆನೆಸ್ನಲ್ಲಿ ಬರ್ನಿಂಗ್ ಆಯಿತು, ಯಾಕೆ ನಿನಗೆ ಈ ಮೂಲವ್ಯಾಧಿ ಬಂದಿದೆ ಅಂತ ನೀವು ಸರಿಯಾಗಿ ತಿಳಿಸಿ ಹೇಳಿಲ್ಲ ಅವನಿಗೆ. ಯಾವ ಆಹಾರ ತೆಗೆದುಕೊಳ್ಬೇಕು, ಯಾವ ಆಹಾರ ಬಿಡಬೇಕು, ಹೇಗೆಲ್ಲ ನಿನ್ನ ಲೈಫ್ ಸ್ಟೈಲ್ ಇರಬೇಕು ಅಂತ ತಿಳಿಸ್ಕೊಡ್ಲಿಲ್ಲ ನೀವು. ಬಂದ್ರಿ, ಅವ್ನು ಬಂದ ತಕ್ಷಣ ನೀವು ಪೈಲ್ಸ್ ಆಗಿದ್ದೇನಂತ ನೋಡಿದ್ರಿ, ಎಲ್ಲ 11 ಸೆಡೆಷನ್ ಮಾಡಿದ್ರಿ. ಎಲ್ಲ 11 ಸೆಡೆಷನ್ ಹೋದ್ಗಳೇನೆ ಅವನ್ನೆಲ್ಲ ಊಟ ಯಾವುದು ಮಾಡಬಾರ್ದು ಅದನ್ನೇ ಮಾಡ್ತಾರೆ ಜನ. 100 ಜನಕ್ಕೆ ಒಳ್ಳೇದು ಮಾಡಿರಿ ನೀವು, ಹೆಸರು ಬರಲ್ಲ. ಒಬ್ಬನಿಗೆ ಕೆಡಿಸ್ಕೊಂಡ್ರಂದ್ರೆ ಆ 100 ಜನ ಮಾಡಿರ್ತಕ್ಕಂಥ ಹೆಸರು ನಿಮಗೆ ಶೂನ್ಯ ಇರ್ತದೆ. ಹಾಗಾಗಿ ಕಲಿಯೋ ತನಕ ನಿಧಾನಕ್ಕೆ ಪ್ರತಿಯೊಂದು ಒಬ್ಬ ಪೇಷಂಟ್ನ ನಾವು ಮೊದಲು ಅರ್ಧ ಗಂಟೆಗಿಂತ ಹೆಚ್ಚು ನೋಡ್ತಿದ್ವಿ. ಒಬ್ಬ ನಮಗೆ 200ರಿಂದ 300 ರೂಪಾಯಿ ಹಣ ಕೊಡ್ತಾನಂದ್ರೆ ಅವನು ಸುಮ್ಮನೆ ಕೊಟ್ಟಿರಲ್ಲ, ಅವನಿಗೆ ಹುಷಾರಾಗಬೇಕು. ನಮ್ಮದು ಹೆಂಗೆ ಅಂದರೆ ಹೊರಗಡೆ ಬೋರ್ಡ್ ಹಾಕಿದರೆ ಜನ ಬರಲ್ಲ. ಯಾಕೆ ಹೇಳಿ, ನಾವಂಥ ಡಿಗ್ರಿಯನ್ನು ಸಂಪಾದನೆ ಮಾಡಿಲ್ಲ. ಇದೆಲ್ಲ ಸುಳ್ಳ ಸರ್? ಖಂಡಿತ ಇಲ್ಲ. ನಾವು ಹಲವಾರು ಜನರನ್ನ ಚಿಕಿತ್ಸೆ ಮಾಡಿದ್ದೀವಿ, ಹಲವಾರು ಜನಗಳ ಎನರ್ಜಿಯನ್ನು ಬ್ಯಾಲೆನ್ಸ್ ಮಾಡಿದ್ದೀವಿ. ಸಂಪೂರ್ಣವಾಗಿ 100ಕ್ಕೆ 70ರಿಂದ 80% ಜನ ಹುಷಾರಾಗಿದ್ದಾರೆ. 100% ಆಗುತ್ತಂತ ಆಗಲ್ಲ. ಯಾಕಂದರೆ ನಾನು ದೇವರಲ್ಲ. ದೇವರಾಗಿದ್ದರೆ ಮಂತ್ರ ಹೇಳಿ ಮಾಡ್ತಾಯಿದ್ದೆ. ಇಲ್ಲಿ ಅವ್ರ ಎನರ್ಜಿ ಮೇಲೆ, ಅವ್ರ ಸಿಂಪ್ಟಮ್ಸ್ ಮೇಲೆ ಒಬ್ಬ ಮನುಷ್ಯನ ಎನರ್ಜಿಯನ್ನು ನಾವು ಬ್ಯಾಲೆನ್ಸ್ ಮಾಡಬೇಕಂದ್ರೆ ಕಡಿಮೆ ಅಂದರೂ 6ರಿಂದ 7 ಸಲ ಅವ್ನು ಬರಬೇಕು. ಕೆಲವೊಂದು ಸಣ್ಣ ಪುಟ್ಟ ಕಾಯಿಲೆಗಳು ಇರ್ತವೆ, ಅವನ್ನ ನೀವು ಬೇಗ ಮಾಡ್ಬೋದು. ಕೆಲವೊಂದು ಕ್ರಾನಿಕ್ ಇರ್ತವೆ, ಅವನ್ನೆಲ್ಲ ನೀವು ಫುಡ್ಡು, ಲೈಫ್ ಸ್ಟೈಲು, ನಿಮ್ಮ ಒಂದು ಪದ್ಧತಿಗಳನ್ನು ಎಲ್ಲವನ್ನೂ ಚೇಂಜ್ ಮಾಡಬೇಕು. ಅದು ಮಾಡಿದಾಗ ಮಾತ್ರ ಸರಿ ಹೋಗುತ್ತೆ. ಎಲ್ಲ ಟ್ರೀಟ್ಮೆಂಟ್ ಮಾಡಿರ್ತೀರಿ, ಎಲ್ಲ ಫುಡ್ಡನ್ನು ಚೇಂಜ್ ಮಾಡಿರ್ತಾನೆ, ಎಲ್ಲ ಮಾಡಿರ್ತಾನೆ. ತಲೆಯಲ್ಲಿರ್ತಕ್ಕಂಥ ಕೆಲವೊಂದು ವಿಚಾರಗಳನ್ನು, ಸ್ಟ್ರೆಸ್ಸನ್ನು, ಮೆಂಟಲಿ ಡಿಸ್ಟರ್ಬ್ ಆಗೋದನ್ನು ಅವನು ಅದನ್ನು ಹೊರಗೆ ಹಾಕ್ತಿರಲ್ಲ. ಮತ್ತೇನಾಯಿತು? ಮತ್ತೆ ನಿಮ್ಮ ಕೆಲಸ ಶೂನ್ಯ ಆಯಿತು. ಹೇಳಬೇಕು ಏನಪ್ಪ, ಅವನು ಬಂದ ತಕ್ಷಣ ನಾವು ಫಸ್ಟಿಗೆ ನಾವು ಕಲಿತಾ ರೂಢಿ ಮಾಡ್ತಾ 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 ಬಂದಿರತಕ್ಕಂಥ ಪೇಷಂಟ್ನ ಒಂದು ಪೇಪರ್ ಕೊಡ್ತಿದ್ವಿ. ಓದೋಕೆ ಬರೋರಿಗೆ ಬಂದಿರೋರಿಗೆ ಒಂದು ಪೇಪರ್ ಕೊಡ್ತಿದ್ವಿ. ಇಲ್ಲ ಅವ್ರಿಗೆ ಓದೋಕೆ ಬರೋಲ್ಲ ಅಂದರೆ ಓಕೆ, ನಿಮ್ಮ ಆರೋಗ್ಯದ ಸಮಸ್ಯೆ ಎಲ್ಲ ಕೇಳಿದ್ಮೇಲೆ ನಿಮ್ಮ ಚಿಂತೆಗಳೇನಿದಾವೆ ಅಂತ ಬರೀತಿದ್ವಿ. ಮಕ್ಕಳ ಸಮಸ್ಯೆ ಸರ್, ಸೊಸೆ ಸಮಸ್ಯೆ ಸರ್, ಮೊಮ್ಮಕ್ಕಳ ಸಮಸ್ಯೆ ಸರ್, ನಮ್ಮದು ಬಾಜು ಮನೆಯವ್ರ ಸಮಸ್ಯೆ ಸರ್, ಈ ಸಮಸ್ಯೆ ಸರ್, ಆ ಗಂಡ ಹೆಂಗೆ ಸರ್, ಆ ಹೆಂಡತಿ ಹೆಂಗೆ ಸರ್, ಎಲ್ಲ ಸಮಸ್ಯೆನ ಬಗೆದು ಸರ್. ಸಂಘ ಕಟ್ಟಕ್ಕೆ ನಾಳೆ ದುಡ್ಡಿಲ್ಲ ಸರ್, ಚೀಟಿ ಕಟ್ಟಿದ್ದೀನಿ ಸರ್, ಅದೆಲ್ಲ ಬರೀತಿದ್ರು. ಬರೋದಾದ್ಮೇಲೆ ನೀವು ಚಿಂತೆಯಿಂದ ಮಾಡಿದ ಪರಿಹಾರಗಳನ್ನು ತೆಗೆದುಹಾಕಿದ್ರಲ್ಲ. ನೀವು ಚಿಂತೆ ಮಾಡಿದ್ರಲ್ಲ, ಓಕೆ ಸಂಘ ಕಟ್ಟಬೇಕು, ನಾಳೆ 2,000 ರೂಪಾಯಿ ಸಂಘ ಕಟ್ಟಬೇಕು. ಇವತ್ತು ರಾತ್ರಿ ಎಲ್ಲ ಚಿಂತೆ ಮಾಡಿದ್ರಲ್ಲ, 2,000 ರೂಪಾಯಿ ಬಂತ? ಬರಲಿಲ್ಲ ಸರ್. ಅದೇನು ಮಾಡಿದ್ರು? ಸುಮ್ಮನೆ ಚಿಂತೆ ಮಾಡಿ ಎಲ್ಲ ಮೈಂಡನ್ನು ಸ್ಟ್ರೆಸ್ ಮಾಡಿ ನಿದ್ದೆಗೆಟ್ಟು ಅದನ್ನು ಮಾಡಿ. ಹಾಗಾಗಿ ಸುಖ ಸುಮ್ಮನೆ ಅವರ ಪರಿಹಾರಗಳಿಗೆ ಅವರ ಮನದಟ್ಟನೆ ಮಾಡಬೇಕು.
ಬಂದಂಥ ಒಂದು ಪೇಷಂಟ್ ಜೋಡಿ ಅವನಿಗೆ ಒಳ್ಳೆ ನಾಲ್ಕು ಮಾತಾಡಬೇಕು. ನೀವು ನನ್ನ ಹತ್ರ ಬಂದಿದ್ದೀರ ಅಂದರೆ ನಾನು ನಿಮ್ಮ ಹತ್ರ ಎಷ್ಟು ಚೆನ್ನಾಗಿ ಮಾತಾಡ್ತೀನೋ ಅಷ್ಟು ನೀವು ನೀಟಾಗಿ ಚೆನ್ನಾಗಿ ಗಂಭೀರವಾಗಿ ಕೂತ್ಕೊಂಡು ಕೇಳ್ತೀರಿ. ಅದೇ ನಾನು ಯಾರಪ್ಪ ಹಾಂ ಏನೋ ಆಕ್ಯುಪ್ರೆಷರ್ ಪ್ಯಾಂಟ ಹಾಂ ಸರಿ ಬರ್ತು, ಲಿಂಕ್ ಬರಲಿಲ್ಲ ಅಂದರೆ ಏನು ಮಾಡೋಣ್ರಿ ನಾವು, ನಿಮಗೆ ಕಳಿಸಿದ್ದೀವಿ ನೋಡ್ಕೋಬೇಕ್ರಿ ಅಂತ ಅಂದ್ರೆ ಇವನು ನಾವು ಹುಚ್ಚ ಇದ್ದಂಗೆ ಅದಾನಪ್ಪ, ಇವನ ಜೊತೆಗೆ ಏನು ಗುದ್ದಾಡ. ಹಾಗಾಗಿ ನೊಂದು ಬಂದಂಥ ಒಂದು ಜೀವಿಗೆ ನಿಮ್ಮ ಒಂದು ಸಾಂತ್ವನದ ಮಾತುಗಳನ್ನು ಹೇಳಬೇಕು. ಅದೇನು ಬಿಡ್ರಿ, ಶುಗರ್ ಏನು ದೊಡ್ಡ ಕಾಯಿಲೆನಾ, ಏನಿಲ್ಲ ಸರಿ ಆಗ್ತದೆ ಬಿಡ್ರಿ, ಸರಿ ಆಗುತ್ತೆ ಅನ್ನೋದು ಒಂದು ಧೈರ್ಯ ಕೊಟ್ಬಿಟ್ರೆ ಅವನಿಗೆ ಅದಕ್ಕಿಂತ ದೊಡ್ಡ ಔಷಧಿ ಬೇರೆ ಇರಲ್ಲ. ಪ್ರತಿಯೊಬ್ಬರಿಗೂ ನೀವು ಚಿಕಿತ್ಸೆ ಕೊಡ್ತಕ್ಕಂಥದ್ದು ಕೇವಲ 50% ಇರುತ್ತೆ. ಅವನಿಗೆ ಧೈರ್ಯ ತುಂಬಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ತುಂಬಿ ಕಳಿಸೋದು, ಅವನಿಗೆ ಎನ್ಕರೇಜ್ ಮಾಡೋದು, ಪ್ರೋತ್ಸಾಹ ಮಾಡೋದಿದೆಯಲ್ಲ, ಅದು 50% ಕೆಲಸ ಮಾಡೋದು. ಸರ್ ಇವೆಲ್ಲ ಮಾಡಿದರೆ ಸಾಕ? ಇಲ್ಲ, ನೀವು ಒಂದು ಜೀರೋ ಮೆಡಿಟೇಷನನ್ನು ಮಾಡಬೇಕು. ಜೀರೋ ಮೆಡಿಟೇಷನನ್ನು ಮಾಡಿದಾಗ ಒಂದು ವಿಶ್ವಶಕ್ತಿಗೆ ನಾವು ಒಂದು ಸಂದೇಶಕ್ಕೆ ಕನೆಕ್ಟ್ ಆಗ್ತೀವಿ. ಮಾಡ್ತಾ 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 ನೀವು ಜೀರೋ ಸ್ಟೇಟ್ ಮಾಡಿದಾಗ, ಶೂನ್ಯ ಧ್ಯಾನವನ್ನು ಮಾಡಿದಾಗ ನಾವು ಒಂದು ಯೂನಿವರ್ಸ್ ಅಂತ ಏನಿದೆ ವಿಶ್ವಶಕ್ತಿಗೆ ಒಂದು ಕನೆಕ್ಟ್ ಆಗ್ತೀವಿ. ಅಲ್ಲಿ ನೀವು ಅದನ್ನು ಒಬ್ಬರಿಗೆ 1 ನಿಮಿಷಕ್ಕೆ ಬರ್ಬೋದು, ಕೆಲವೊಬ್ಬರಿಗೆ 5 ನಿಮಿಷ ಆಗ್ಬೋದು, ಕೆಲವೊಬ್ಬರಿಗೆ ಅರ್ಧ ಗಂಟೆ ಆಗ್ಬೋದು. ಮೊದಲು ಕಲಿತದಕ್ಕಿಂತ ಮುಂಚೆ ನಿಮಗೆ ತೊಂದರೆನೂ ಆಗ್ಬೋದು. ಯಾಕಂದರೆ ಇಲ್ಲಿ ಯಾರೂ ಸನ್ಯಾಸಿಗಳಿಲ್ಲ, ಎಲ್ಲರೂ ಸಂಸಾರಿಕರೇ, ಎಲ್ಲರಿಗೂ ಮನಸ್ಸು ಚಂಚಲತೆಯೇ ಇರುತ್ತೆ. ಹಾಗಾಗಿ ಯಾವುದು ಅಸಾಧ್ಯವಲ್ಲ, ಸಾಧ್ಯ. ಪ್ರತಿಯೊಂದನ್ನು ಮಾಡಬೇಕನ್ನೋದು ಮನಸ್ಸಿನಲ್ಲಿ ದೃಢ ಮಾಡ್ಕೋಬೇಕು. ಯಾವಾಗಲೂ ಧ್ಯಾನಕ್ಕೆ ಕುಳಿತುಕೋಬೇಕಾದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕುಳಿತುಕೋಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಕೂತ್ಕೊಂಡಾಗ ನೀವು ಒಂದು ಯಶಸ್ಸನ್ನು ಕಾಣಲು ಸಾಧ್ಯ. ಕಣ್ಣು ಮುಚ್ಕೊಂಡು ನಿಮ್ಮ ಇಷ್ಟ ಬಂದಂಥ ನೀವು ಕಣ್ಣು ಮುಚ್ಚಿಕೊಂಡು ನಿಮ್ಮ ಜ್ಞಾನವನ್ನು, ನಿಮ್ಮ ಒಂದು ಮನಸ್ಸನ್ನು ಹತೋಟಿಯಲ್ಲಿ ಇಡಲಿಕ್ಕೆ ಪ್ರಯತ್ನ ಪಡಿ. ಆ ಹತೋಟಿಯಲ್ಲಿ ಇಟ್ಟಾಗ ಅಲ್ಲಿ ಒಂದು ನಿಮಗೆ ಏಕಾಂತದಲ್ಲಿ ಸಿಗುತ್ತಲ್ಲ, ಅಲ್ಲಿ ನಿಮ್ಮ ಒಂದು ಥಾಟನ್ನು ಕ್ರಿಯೇಟ್ ಮಾಡಿ. ನಾನು ನಿಮಗೆ ಶೂನ್ಯ ಧ್ಯಾನವನ್ನು ನೆಕ್ಸ್ಟ್ ಹೇಳ್ಕೊಡ್ತೀನಿ. ಅದನ್ನು ಶೂನ್ಯ ಧ್ಯಾನವನ್ನು ಹೇಗೆ ಮಾಡಬೇಕಂತ ತಿಳಿಸ್ಕೊಡ್ತೀನಿ, ಓಕೆನಾ? ಹೀಗೆ ಪ್ರತಿಯೊಂದನ್ನು ಕಲಿಯೋದಕ್ಕಿಂತ ಮುಂಚೆ ಇದರ ಒಂದು ಧರ್ಮ ಮೂಲ ಒಂದು ಏನು ಇದೆ, ಇದರ ಹಿನ್ನೆಲೆಯನ್ನು ತಿಳ್ಕೊಬೇಕು. ನಾವು ಯಾವ ಥರ ಪೇಷಂಟ್ ನೋಡ್ಕೋಬೇಕು, ಯಾವ ಥರ ಮಾತಾಡಿಸ್ಬೇಕು, ಯಾವ ಥರ ಆಹಾರ ಪದ್ಧತಿಗಳನ್ನು ಹೇಳಬೇಕು, ಯಾವ ಥರ ಅವರ ಸಮಸ್ಯೆಗಳನ್ನು ಕೇಳಬೇಕು. ನನ್ನ ಒಂದು TM ಫಾರ್ಮನ್ನು ನೀವು ನೋಡಿದಾಗ ಗೊತ್ತಾಗುತ್ತೆ. ಒಬ್ಬ ಹೀಲರ್ ಆದವನು ಹೇಗೆಲ್ಲ ಪ್ರಶ್ನೆಗಳನ್ನು ಕೇಳಬೇಕು, ಹೇಗೆಲ್ಲ ನಾಲಿಗೆಯನ್ನು ನೋಡಬೇಕು ಅನ್ನೋದು ಆಲ್ರೆಡಿ ನಮ್ಮ ಟಂಗ್ ಕ್ಲಾಸ್ನಲ್ಲೆಲ್ಲ ವಿವರಣೆಯಾಗಿ ಕೊಟ್ಟಿದ್ದೀವಿ. ಮುಂದಿನ 1 ವರ್ಷದ ಕೋರ್ಸ್ನಲ್ಲಿ ಇನ್ನೂ ಡೆಪ್ತಾಗಿ ಕಲಿತೀರಿ. ಹಾಗಾಗಿ ನಿಮಗೆ ಇದು ಮೊದಲನೇ ಬೇಸಿಕ್. ಈ ಬೇಸಿಕ್ ಆಕ್ಯುಪ್ರೆಷರ್ ಏನಿದೆಯಲ್ಲ, ಒಂದು ಒಳ್ಳೆಯ ಅದ್ಭುತ. ಈ ಅದ್ಭುತದಲ್ಲಿ ನೀವು ಮಿರಾಕಲ್ಸ್ ಮಾಡ್ಬೋದು. ಹಾಗಾಗಿ ಇದನ್ನು ಕಲಿಯೋದಕ್ಕೆ ಒಂದು ಮನಸ್ಸು, ಇಚ್ಛಾಶಕ್ತಿ ಭಾಳ ಇಂಪಾರ್ಟೆಂಟ್, ಓಕೆನಾ? ನೋಡಿ, ಈ ಆಕ್ಯುಪ್ರೆಷರ್ನ ಇತಿಹಾಸ 5000 ವರ್ಷಗಳ ಇತಿಹಾಸವನ್ನು ಹೊಂದಿವೆ. ಪ್ರಾಚೀನ ಚೀನಾದ ವೈದ್ಯರು ಮಾನವನ ದೇಹದಲ್ಲಿ ಶಕ್ತಿ ಹರಿಯುವ ಮಾರ್ಗಗಳನ್ನು ಕಂಡುಹಿಡಿದು ಅವುಗಳನ್ನು ಮೆರಿಡಿಯನ್ ಎಂದು ಹೆಸರಿಸಿದರು. ಏನು ಸರ್ ಎಲ್ಲರೂ ಹೇಳ್ತಾರೆ ಚೀನಾದವ್ರೆ ಹಿಡಿದಿದ್ರ, ಮತ್ತು ನಮ್ಮ ಭಾರತದವ್ರು ಏನಾದರೂ ಹುಷಾರಿಲ್ಲ ಅಂದರೆ ಇನ್ನು ಚೀನಾಕ್ಕೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಬರ್ತಿದ್ರ ಅಂದರೆ, ಇಲ್ಲಿ ದಾಖಲೆಗಳನ್ನು ನಾನು ಪ್ರತಿಯೊಂದು ಕ್ಲಾಸನ್ನಾಗಲಿ ಪ್ರತಿಯೊಂದು ಟಾಪಿಕ್ನಾಗಲಿ ನನ್ನ ಒಬ್ರು ಯಾರಾದರೂ ಈಗ ವಾಣಿ ಮೇಡಮ್ ಅವರು ಏನಾದರೂ ಮುದ್ರಾ ಕಲಿತಾರಂದರೆ ಅದನ್ನು ನಾನು ಒಂದು ಗ್ರಂಥ ಅಂದರೆ ಒಂದು ಬುಕ್ಕನ್ನಾಗಿ ರೆಡಿ ಮಾಡಬೇಕು. ಯಾವಾಗ ನನ್ನ ಬುಕ್ಕನ್ನು ರೆಡಿ ಮಾಡಿ ಅದಕ್ಕೆ ಒಂದು ವಿಶ್ವಶಕ್ತಿ ಅಂತ ಪ್ರಿಂಟ್ ಹಾಕಿರ್ತೀನಲ್ಲ, ಅದು ಮುಂದಿನ ಹಲವಾರು ಪೀಳಿಗೆಗೆ ಅದು ಶಾಶ್ವತಬದ್ಧವಾಗಿರ್ತದೆ. ಹಾಗೆ ಒಂದು ಡಾಕ್ಯುಮೆಂಟರಿಯನ್ನು, ಒಂದು ಗ್ರಂಥವನ್ನು ಸ್ಥಾಪನಿಸಿ ಅದನ್ನು ಒಂದು ಎಲ್ಲರಿಗೂ ಪರಿಚಯ ಮಾಡಿಕೊಟ್ಟಿದ್ದು ಚೀನಾದವರು. ಹಾಗಾಗಿ ಇದಕ್ಕೆ ಟ್ರೆಡಿಷ್ನಲ್ ಚೈನೀಸ್ ಮೆಡಿಸಿನ್, ಟ್ರೆಡಿಷ್ನಲ್ ಎಲ್ಲ ಚೈನೀಸ್ ಅಂತಲೇ ಬರೋದು. ಅದರಾದಮೇಲೆ ಕೊರಿಯಾ,
ಜಪಾನ್ ಇವೆಲ್ಲ ಮುಂತಾದ ದೇಶಗಳಿದ್ದಾವೆ, ನೀವು ನೋಡ್ತೀರಿ. ಓಕೆ, ಇದು ಮೆರಿಡಿಯನ್ ಅಂದರೆ ಒಂದು ಏನು ಪ್ರಾಣಶಕ್ತಿ ಹರಿತದಲ್ಲ. ಏನು ಸರ್ ಲಿವರ್ ಮೆರಿಡಿಯನ್ ಕಾಲಿಂದ ಬರುತ್ತಲ್ಲ, ಲಿವರ್ ಇರೋದಿಲ್ಲ, ಲಿವರ್ ಇರೋದಿಲ್ಲ. ಬಟ್ ಅದರ ಚಾನಲ್ಗಳು, ಈಗ ನಾವು ಮೇನ್ ಒಂದು ಬೋರ್ನಿಂದ ಪಂಪ್ಸೆಟ್ನಿಂದ ಒಂದು ಪೈಪ್ ತೊಗೊಂಬರ್ತೀವಿ. ಆ ಪೈಪ್ನಿಂದ ತೊಗೊಂಬರ್ತಿದ್ದನ್ನು ನಾವು ಬೆಂಡ್ ಹಾಕಿ ಎಲುಬು ಹಾಕಿ ಎಲ್ಲ ಕಡೆ ಅದನ್ನು ವಿಸ್ತರಿಸ್ತೀವಿ. ಅಲ್ಲಿರ್ತಕ್ಕಂಥ ಒಂದು ಪಂಪ್ಸೆಟ್ಟಿಂದು ಪೈಪ್ ಏನಿದೆ ಅದು ಹೇಗೆ ಅಲ್ಲಿಂದ ಬಂತು, ಅಲ್ಲಿರ್ತಕ್ಕಂಥ ಒಂದು ಚಾನಲ್ ಏನೋ ಒಂದು ಹರಿವು ಒಂದು ಜಾಗದಿಂದ ಎಲ್ಲದಕ್ಕೂ ವಿಸ್ತಾರ ಮಾಡುತ್ತೆ. ಹಾಗಾಗಿ ಪ್ರತಿಯೊಂದಕ್ಕೂ ಚಾನಲ್ ಮೆರಿಡಿಯನ್ ಅಂತ ಏನು ಕರಿತೀವಿ ಅದಿರ್ತದೆ. ಓಕೆ, ಕಾಲಕ್ರಮೇಣ ಈ ಜ್ಞಾನವು ಚೀನಾ, ಜಪಾನ್, ಕೊರಿಯಾ, ಟಿಬೆಟ್ ಹಾಗೂ ಇತರ ದೇಶಗಳಿಗೆ ಹರಡಿತು. ಇದು ವಿಶ್ವದ ಅನೇಕ ದೇಶಗಳಲ್ಲಿ ಅಕ್ಯುಪ್ರೆಷರನ್ನು ಪೂರಕ ಮತ್ತು ಪರ್ಯಾಯ ಚಿಕಿತ್ಸಾ ವಿಧಾನವಾಗಿ ಬಳಸಲಾಗುತ್ತಿದೆ. ಓಕೆ, ಅಕ್ಯುಪ್ರೆಷರ್ನ ಮೂಲ ತತ್ವ ಏನು? ಮಾನವನ ದೇಹದಲ್ಲಿ ಚಿ ಎಂಬ ಜೀವಶಕ್ತಿ, ಇಲ್ಲಿ ಚಿ ಅಂದರೆ ನಿಮಗೆ ಒಂದೇ ಒಂದು ನೆನಪಿಟ್ಕೊಂಡ್ಬಿಡಿ, ಪ್ರಾಣಶಕ್ತಿ, ಜೀವಶಕ್ತಿ. ಓಕೆ, ಚಿ ಅಂತ ಕರೆಯುತ್ತಾರೆ ಎಂಬ ಜೀವಶಕ್ತಿಯನ್ನು ನಿರಂತರವಾಗಿ ಹರಿಯುತ್ತಿರುತ್ತದೆ. ಈ ಶಕ್ತಿ 12 ಪ್ರಮುಖ ಮೆರಿಡಿಯನ್ಗಳ ಮೂಲಕ ದೇಹದ ಎಲ್ಲ ಅಂಗಾಂಗಗಳಿಗೆ ತಲುಪುತ್ತದೆ. ನಮ್ಮ ದೇಹದಲ್ಲಿ 12 ಪ್ರಮುಖ ಮೆರಿಡಿಯನ್ಗಳಿವೆ. ಓಕೆ, ಯಾವಾಗ ಈ ಶಕ್ತಿಯ ಹರಿವು ಕಡಿಮೆ ಆಗುತ್ತದೆಯೋ, ಹೆಚ್ಚಾಗುತ್ತದೆಯೋ ಅಥವಾ ತಡೆಯಲ್ಪಡುತ್ತದೆ, ಆಗ ವಿವಿಧ ರೋಗಗಳು ಉಂಟಾಗುತ್ತದೆ. ನಾ ಈಗ ನಿಮಗೆ ಒಂದು ಉದಾಹರಣೆ ಕೊಟ್ಟೆ. ಪಂಪ್ಸೆಟ್ನಿಂದ ನೀರನ್ನು ತರಬೇಕಾದ್ರೆ ಎಲ್ಲಾದರೂ ಒಂದು ಏನಾದರೂ ಅದು ನಿಂತುಬಿಟ್ರೆ, ಅಲ್ಲಿ ಏನಾದರೂ ಸಿಕ್ಕೊಂಡ್ಬಿಟ್ರೆ ಮುಂದೆ ಅದರ ಶಕ್ತಿ, ಅದರ ನೀರು ಸರಿಯಾಗಿ ಹೋಗಲ್ಲ. ಅವಾಗೇನು ಮಾಡ್ತೀವಿ, ಆ ಪೈಪ್ನಲ್ಲಿರ್ತಕ್ಕಂಥ ಒಂದು ಗಲೀಜನ್ನಾಗಲಿ ಇಲ್ಲ ಅದು ಏನಾದರೂ ಬೆಂಡಾಗಿತ್ತಂದರೆ, ಒಂದು ಅದು ಚಪ್ಪಟೆ ಆಗಿತ್ತಂದರೆ ಅದನ್ನು ಸರಿ ಮಾಡಿ ಮುಂದಕ್ಕೆ ನೀರನ್ನು ಕಳಿಸ್ತೀವಿ. ಅದೇ ಥರ ನಮ್ಮ ದೇಹದಲ್ಲಿ ಎಲ್ಲಾದರೂ ಅದು ಹರಿವು ಜಾಸ್ತಿ ಆಗಿರ್ಬೋದು, ಕಡಿಮೆ ಆಗಿರ್ಬೋದು, ಅದನ್ನು ಫೈಂಡ್ ಔಟ್ ಮಾಡಿ ನಾವು ಯಾವ ಪಾಯಿಂಟನ್ನು ಕೊಟ್ಟಾಗ ನಮ್ಮ ಒಂದು ಯಾವ ಸಮಸ್ಯೆ ಇದೆಯಲ್ಲ ಅದು ಬಗೆಹರಿತದ ಅಂತ ಕಂಡುಹಿಡ್ಕೋಬೇಕು. ಓಕೆ, ಇಲ್ಲಿ ಅಕ್ಯುಪ್ರೆಷರ್ನ ಮೂಲಕ ಶಕ್ತಿಯ ಅಡಚಣೆಯನ್ನು ನಿವಾರಣೆ ಆಗುತ್ತದೆ, ರಕ್ತ ಸಂಚಾರ ಸುಧಾರಿಸುತ್ತದೆ, ನರಮಂಡಲ ಸಮತೋಲನಗೊಳ್ಳುತ್ತದೆ, ಅಂಗಾಂಗಗಳ ಕಾರ್ಯಕ್ಷಮತೆ ಜಾಗೃತಗೊಳಿಸುತ್ತದೆ. ನೋಡಿ, ನಮ್ಮ ದೇಹಕ್ಕೆ ಅದರದ್ದೇ ಆದಂಥ ಒಂದು ಶಕ್ತಿ ಇದೆ. ಹೇಗೆ? ನಾವು ಒಂದು 3 ದಿನಗಳ ಕಾಲ ಒಂದು ನೆಗಡಿ ಆದರೆ ಅದನ್ನು ಸುಮ್ಮನೆ ಅಬ್ಸರ್ವ್ ಮಾಡಬೇಕು. ಯಾವಾಗ ನೆಗಡಿ ಆಗುತ್ತೆ, ಯಾವಾಗ ಮನುಷ್ಯನಿಗೆ ಕೋಲ್ಡ್ ಹೆಚ್ಚಿಗೆ ಆಗುತ್ತಲ್ಲ, ಆ ಬಾಡಿ ಅದನ್ನು ಹೊರಗಡೆ ಕಳಿಸೋದಕ್ಕೆ ಒಂದು ಜಾಗನ ಹುಡುಕ್ತದೆ. ಹೇಗೆ? ಯಾವ ಥರ ಇವನ್ನ ಈ ನಮ್ಮ ದೇಹದಲ್ಲಿರ್ತಕ್ಕಂಥ ಒಂದು ಹೆಚ್ಚಿನ ಪ್ರಮಾಣದ ನೀರನ್ನು ಹೊರಗೆ ಕಳಿಸ್ಬೇಕು. ಆವಾಗ ಮನುಷ್ಯನಿಗೆ ಕೋಲ್ಡ್ ಮಾಡುತ್ತೆ. ಆ ಕೋಲ್ಡ್ ಮಾಡಿದಾಗ ನೀರಿನ ಅಂಶ ನಮ್ಮ ಮೂಗಿನಿಂದ ಬರುತ್ತೆ. ಬಟ್ ನಾವೀಗ ಭಾಳ ಸೂಕ್ಷ್ಮ. ಹೇಗಂದರೆ ನೆಗಡಿ ಆಗಿಬಿಟ್ಟಂದರೆ ಹೋಗಿ ನಾವೇ ಡಾಕ್ಟ್ರ್ ಥರ ಮೆಡಿಕಲ್ ಶಾಪಿಗೆ ಹೋಗಿ ಟ್ಯಾಬ್ಲೆಟನ್ನು ತೊಗೊತೀವಿ, ಇಲ್ಲ ಅಂದರೆ ಡಾಕ್ಟರ್ ಹತ್ರ ತೋರಿಸ್ತೀವಿ. ಆ ನಮ್ಮ ದೇಹ ಅದು ಹೇಳುತ್ತೆ, ಅದು ಹೊರಗೆ ಕಳಿಸೋದಕ್ಕೆ ಪ್ರಯತ್ನ ಪಡ್ತದೆ. ಅದನ್ನು ನಮ್ಮ ದೇಹದ ಒಂದು ಮಾತನ್ನು ನಾವು ಕೇಳಿಸ್ಕೊಳ್ಳುವ ಪರಿಸ್ಥಿತಿಯಲ್ಲಿಲ್ಲ. ಒಬ್ಬ ಮನುಷ್ಯನಿಗೆ ನೆಗಡಿ ಆಗಬೇಕು, ಜ್ವರ ಆಗಬೇಕು, ಕೆಮ್ಮಾಗಬೇಕು, ಎಲ್ಲ ಥರದ ಸಮಸ್ಯೆಗಳು ಬರಬೇಕು. ಆದರೆ ಅದು ಕ್ರಾನಿಕ್ಕಿಗೆ ಹೋಗ್ಬಾರ್ದು. ಕ್ರಾನಿಕ್ಕಿಗೆ ಹೋತಂದರೆ ನಿಮ್ಮ ಒಂದು ಸಮಸ್ಯೆಗಳು ದೊಡ್ಡ ಮಟ್ಟದಲ್ಲಿ ಕಾಣ್ತವೆ. ಯಾವ ಮನುಷ್ಯನಿಗೆ ನಿಮ್ಮ ನೆಗಡಿ ಆಗೋದಿಲ್ವೋ, ಯಾವ ಮನುಷ್ಯನಿಗೆ ಕೋಲ್ಡ್ ಆಗೋದಿಲ್ವೋ, ಆ ಮನುಷ್ಯನ ಒಂದು ಮಾನಸಿಕ ಸ್ಥಿತಿ ಸರಿ ಇರಲ್ಲ. ನೀವು ಬೇಕಾದ್ರೆ ನೋಡಿ, ಕೆಲವೊಬ್ಬರು ಮೆಂಟಲ್ ಪೇಷೆಂಟ್ಗಳಿಗೆ ಅಂದರೆ ಮಾನಸಿಕ ಅಸ್ವಸ್ಥರಿಗೆ ಕೋಲ್ಡ್ ಕಡಿಮೆ, ಈಗ ನಾರ್ಮಲ್ ಮನುಷ್ಯರಿಗೆ ಆದಂಗೆ ಕೋಲ್ಡ್ ಆಗ್ತಾ ಇರಲ್ಲ. ಜ್ವರ ಬರುತ್ತೆ. ಜ್ವರ ಏನಕ್ಕೆ ಬರುತ್ತೆ? ಟೆಂಪ್ರೇಚರ್ನ ಜಾಸ್ತಿ ಮಾಡುತ್ತೆ ಬಾಡಿ. ಅಂದರೆ ಯಾವುದೋ ಒಂದು ಅಂಗಾಂಗಕ್ಕೆ ಅದರದ ಒಂದು ಶಕ್ತಿ ಏನಿದೆ ಅದು ತಲುಪ್ತಾ ಇರಲ್ಲ. ಆವಾಗ ದೇಹ ಬಿಸಿ ಮಾಡುತ್ತೆ. ಆ ಬಿಸಿ ಮಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಅದು ಸರಿ ಮಾಡಲು ದೇಹ ಚಡಪಡಿಸ್ತಾ ಇರ್ತದೆ, ಹಂಬಲಿಸ್ತಾ ಇರ್ತದೆ. ಬಟ್ ನಾವು ಪ್ಯಾರಾಸಿಟಮಿಲ್
ಇಲ್ಲಾಂದರೆ ಡೋಲೋ 650 ಇದನ್ನು ತೆಗೆದುಕೊಂಡ್ಬಿಟ್ಟು ಅದನ್ನು ಮತ್ತೆ ತಣ್ಣಗೆ ಮಾಡಿಬಿಡ್ತೀವಿ. ಯಾವಾಗ ನೀವು ತಣ್ಣಗೆ ಮಾಡ್ತೀರಲ್ಲ, ಆ ದೇಹದಲ್ಲಿರ್ತಕ್ಕಂಥ ಸಮಸ್ಯೆ ಬಗೆಹರಿಯಲ್ಲ. ಮತ್ತೆ ಒಂದು ವಾರ ಬಿಟ್ಟು ಮತ್ತೆ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಪದೇ 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 ನಿಮಗೆ ಎಚ್ಚರಿಸ್ತಾ ಇರ್ತದೆ ಅದು. ಬಟ್ ನೀವು ಅದನ್ನು ಪದೇ ಪದೇ ಟ್ಯಾಬ್ಲೆಟ್ ಕೊಟ್ಬಿಟ್ಟು ಅದನ್ನು ಕಡಿಮೆ ಮಾಡ್ತಿರ್ತೀವಿ. ಮತ್ತೇನು ಸರ್, ಜ್ವರ ಬಂದರೆ ನಾವು ಸುಮ್ಮನೆ ಬಿಡಬೇಕಾ? ಇಲ್ಲ. ಒಬ್ಬ ಮನುಷ್ಯನಿಗೆ 101, 102 ಡಿಗ್ರಿ ಟೆಂಪ್ರೇಚರ್ ಜಾಸ್ತಿ ಆದರೆ ಅದಕ್ಕೆ ಟೆನ್ಷನ್ ಆಗೋ ಅವಶ್ಯಕತೆ ಇರೋದಿಲ್ಲ. ಅದೇ ನೀವು 103 ಟೆಂಪ್ರೇಚರ್ಗೆ ಹೋತಂದರೆ ಭಾಳ ಹ್ಯಾವಿ ಟೆಂಪ್ರೇಚರ್, ಅದು ಭಾಳ ಬಿಸಿ ಇರುತ್ತೆ. ಹಾಗಾಗಿ ಅಲ್ಲಿ ನೀವು ಕೆಲವು ಪ್ರಿಕಾಷನ್ಸನ್ನು ತೆಗೆದುಕೊಳ್ಬೇಕಾಗುತ್ತೆ. ಯಾರಿಗಾದರೂ 100 ಡಿಗ್ರಿ ಒಳಗಡೆ 101 ಡಿಗ್ರಿ ಒಳಗಡೆ ಬಂದರೆ ನೀವು ತಣ್ಣೀರಿನ ಪಟ್ಟಿಯನ್ನು ಹಾಕಿ ಮೈಯನ್ನು ಒಂದು ತಣ್ಣೀರಿನಿಂದ ಇಲ್ಲಾಂದರೆ ಉಗುರು ಬೆಚ್ಚಿನ ನೀರಿನಿಂದ ಒರೆಸಿ ಪದೇ ಪದೇ ಯಾವಾಗ ಆಗುತ್ತೋ ಅದೇ ಥರ ಮಾಡ್ತಾಯಿರಿ. ಅದ್ರ ಜೊತೆಗೆ ಟೆಂಪ್ರೇಚರ್ನ ಚೆಕ್ ಮಾಡ್ತಾಯಿರಿ, ಜಾಸ್ತಿ ಆಗಿದೆನಾ ಕಡಿಮೆ ಆಗಿದೆನಾ ಅಂತ ಚೆಕ್ ಮಾಡ್ತಾಯಿರಿ. ಇದನ್ನು ಮಾಡೋದ್ರಲ್ಲಿ ನಿಮ್ಮ ದೇಹದಲ್ಲಿರ್ತಕ್ಕಂಥ ಅದು ಒಂದು ಸಮಸ್ಯೆನೂ ಬಗೆಹರಿತದೆ, ನೀವು ಅದರಿಂದ ದೂರ ಆಗ್ತೀರಿ. ಓಕೆ, ನೆಕ್ಸ್ಟು, ಜೀವಶಕ್ತಿ ಎಂದರೆ ಏನು? ಜೀವಶಕ್ತಿ ಚಿ ಅಂದರೆ ಏನು? ಚಿ ಎಂದರೆ ದೇಹದಲ್ಲಿ ಹರಿಯುವ ಸೂಕ್ಷ್ಮ ಜೀವಶಕ್ತಿ. ಈ ಶಕ್ತಿಯ ಉಸಿರಾಟ, ರಕ್ತ ಸಂಚಾರ, ಜೀರ್ಣಕ್ರಿಯೆ, ಚಲನೆ, ಚಿಂತನೆ, ರೋಗ ನಿರೋಧಕ ಶಕ್ತಿ ಇತ್ಯಾದಿ ಎಲ್ಲ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ. ಜೀವಶಕ್ತಿ ಅನ್ನೋದು ನಮಗೆ ಉಸಿರಾಟ ಮಾಡದೇ ಇದ್ದರೆ ಜೀವಶಕ್ತಿ ಪ್ರಾಣ ಹೋಗ್ಬಿಡುತ್ತೆ. ರಕ್ತ ಸಂಚಾರ ಇಲ್ಲ ಅಂದರೆ ನಮ್ಮ ಪ್ರಾಣ ಹೋಗ್ಬಿಡುತ್ತೆ. ಜೀರ್ಣಕ್ರಿಯೆ ಸರಿಯಾಗದೇ ಇದ್ದರೆ ಅದು ಸಮಸ್ಯೆ ಆಗುತ್ತೆ. ನಮ್ಮಲ್ಲಿ ಚಲನೆ ಇಲ್ಲಾಂದ್ರೂ ಸಮಸ್ಯೆ ಆಗುತ್ತೆ. ಚಿಂತನೆ ಇದು ಬೇಕಲ್ಲ, ಚಿಂತನೆ. ನಾವು ಒಂದು ಮುಂದಿನ ಒಂದು ಪ್ಲ್ಯಾನಿಂಗ್ ಮಾಡಬೇಕಂದ್ರೆ ಆ ಚಿಂತನೆಯೂ ಇರಬೇಕು, ಚಿಂತನೆಯೂ ಇರಬೇಕು. ಚಿಂತೆ ಇಲ್ಲದಂದರೆ ಚಿಂತನೆಯೂ ಇಲ್ಲ ಅಂದರೆ ನಡೆಯೋದಿಲ್ಲ. ಬಟ್ ಯಾವ ಮಟ್ಟಕ್ಕೆ ಇರಬೇಕು ಅನ್ನೋದನ್ನು ನಾವು ನೋಡ್ಕೋಬೇಕು. ಯಾಕಂದರೆ ಒಂದು ದಿನಾನು ಹಾಲು ಕುಡಿಬೇಕು. ಹಾಲು ಕುಡಿದು ಬೆಳಗ್ಗಿಂದ ಸಾಯಂಕಾಲ ಹಾಲು ಕುಡಿದ್ರೆ ಏನಾಗುತ್ತೆ? ಅಮೃತನೂ ವಿಷ ಆಗುತ್ತೆ. ಹಾಗಾಗಿ ಪ್ರತಿಯೊಂದು ಲಿಮಿಟ್ನಲ್ಲಿ ಇರಬೇಕು. ಓಕೆ, ಚಿ ಸಮತೋಲನದಲ್ಲಿದ್ದರೆ ಆರೋಗ್ಯ ಉತ್ತಮವಾಗಿರುತ್ತದೆ. ಚಿ ಅಸಮತೋಲನಗೊಂಡರೆ ರೋಗಗಳು ಕಾಣಿಸಿಕೊಳ್ಳುತ್ತದೆ. ಓಕೆ, ಮೆರಿಡಿಯನ್ಗಳು ಎಂದರೆ ಏನು? ಮೆರಿಡಿಯನ್ಗಳು ದೇಹದ ಶಕ್ತಿ ಮಾರ್ಗಗಳಾಗಿವೆ. ಇವುಗಳ ಮೂಲಕ ಜೀವಶಕ್ತಿ ದೇಹದ ಪ್ರತಿಯೊಂದು ಭಾಗಕ್ಕೆ ತಲುಪುತ್ತದೆ. 12 ಪ್ರಮುಖ ಮೆರಿಡಿಯನ್ಗಳು ಯಾವ್ಯಾವು? ನಮ್ಮ ದೇಹದಲ್ಲಿ 12 ಪ್ರಮುಖ ಮೆರಿಡಿಯನ್ಗಿದಾವೆ ಅಂತ ನಾವು ಕೇಳಿದ್ವಿ. ಈಗ ಅವು ಯಾವ್ಯಾವು? ಶ್ವಾಸಕೋಶ ಅಂದರೆ ಲಂಗ್ಸ್ ಮೆರಿಡಿಯನ್, ದೊಡ್ಡ ಕರಳು ಲಾರ್ಜ್ ಇಂಟೆಸ್ಟೈನ್, ಹೊಟ್ಟೆ ಮೆರಿಡಿಯನ್ ಸ್ಟಮಕ್, ಪ್ಲೀಹೆ ಮೆರಿಡಿಯನ್ ಅಂದರೆ ಸ್ಪ್ಲೀನ್, ಹೃದಯ ಮೆರಿಡಿಯನ್ ಹಾರ್ಟ್, ಸಣ್ಣ ಕರಳು ಅಂದರೆ ಸ್ಮಾಲ್ ಇಂಟೆಸ್ಟೈನ್, ಮೂತ್ರಕೋಶ. ಓಕೆ, ನೆಕ್ಸ್ಟ್ ಮೂತ್ರಪಿಂಡ, ಪೆರಿಕಾರ್ಡಿಯಂ, ಟ್ರಿಬಲ್ ವಾರ್ಮರ್, ಪಿತ್ತಕೋಶ, ಯಕೃತ ಮೆರಿಡಿಯನ್. ಯಕೃತ ಅಂದರೆ ಲಿವರಿಗೆ ಹೇಳ್ತೀವಿ. ಓಕೆ, ಆಕ್ಯುಪ್ರೆಷರ್ ಹೇಗೆ ಕಾರ್ಯನಿರ್ವಹಿಸ್ತದೆ? ಆಕ್ಯುಪ್ರೆಷರ್ ಪಾಯಿಂಟ್ಗಳ ಮೇಲೆ ಸರಿಯಾದ ಒತ್ತಡ ನೀಡಿದಾಗ ನರಮಂಡಲ ಉತ್ತೇಜಿತವಾಗುತ್ತದೆ. ಇಲ್ಲಿ LI4 ಪಾಯಿಂಟ್ ಬರುತ್ತೆ. ಈ LI4 ಪಾಯಿಂಟನ್ನು ನೀವು ಸರಿಯಾದ ರೀತಿಯಲ್ಲಿ ಪ್ರೆಷರ್ ಕೊಟ್ಟಾಗ ಮಾತ್ರ ಅಲ್ಲಿ ಆಕ್ಟಿವೇಟ್ ಆಗುತ್ತೆ. ನೀವು LI4 ಇಲ್ಲಿದ್ದು ನೀವು ಇಲ್ಲಿ ಪ್ರೆಷರ್ ಕೊಟ್ಟರೆ ಇಲ್ಲಿ ಕೊಟ್ಟರೆ ಅದು ಸರಿಯಾಗಿ ವರ್ಕ್ ಆಗಲ್ಲ. ಹಾಗಾಗಿ LI4 ಅನ್ನು ಸರಿಯಾದ ರೀತಿಯಲ್ಲಿ ನೀವು ಆಕ್ಯುಪ್ರೆಷರನ್ನು ಮಾಡಬೇಕು. ಓಕೆ, ಅಲ್ಲಿ ನರಮಂಡಲ ಉತ್ತೇಜಿತವಾಗುತ್ತದೆ, ರಕ್ತ ಸಂಚಾರ ಹೆಚ್ಚಾಗುತ್ತದೆ, ಎಂಡ್ರಾಪ್ರಿನ್ಗಳು ಬಿಡುಗಡೆ ಆಗುತ್ತಿರ್ತವೆ, ನೋವು ಕಡಿಮೆ ಆಗುತ್ತದೆ, ಒತ್ತಡ ಮತ್ತು ಆತಂಕ ಕಡಿಮೆ ಆಗುತ್ತದೆ, ದೇಹದ ಅಂಗಾಂಗ ಕಾರ್ಯಕ್ಷಮತೆ ಸುಧಾರಿಸುತ್ತದೆ. ಆಕ್ಯುಪ್ರೆಷರ್ನ ಪ್ರಯೋಜನಗಳು ಏನಂದರೆ ತಲೆನೋವು ನಿವಾರಣೆ ಆಗುತ್ತೆ, ಕುತ್ತಿಗೆ ಮತ್ತು ಬೆನ್ನು ನೋವು ಕಡಿಮೆ ಆಗುತ್ತೆ, ಮೊಣಕಾಲು ನೋವು ಕಡಿಮೆ ಆಗುತ್ತೆ, ಜೀರ್ಣಕ್ರಿಯೆ ಸುಧಾರಣೆ ಆಗುತ್ತೆ, ಉತ್ತಮ ನಿದ್ರೆ ಆಗುತ್ತೆ, ಒತ್ತಡ ನಿವಾರಣೆ ಆಗುತ್ತದೆ, ರೋಗ ನಿರೋಧಕ ಶಕ್ತಿ ವೃದ್ಧಿ ಆಗುತ್ತದೆ, ರಕ್ತ ಸಂಚಾರ ಸುಧಾರಣೆಯಾಗುತ್ತದೆ, ಹಾರ್ಮೋನ್ ಸಮತೋಲನ ಆಗುತ್ತದೆ. ಒಟ್ಟಾರೆ ಆರೋಗ್ಯ ಸುಧಾರಣೆ ಮಾಡುವುದು ಆಕ್ಯುಪ್ರೆಷರ್ನ ಕೆಲಸ. ಓಕೆ,
ಆಕ್ಯುಪ್ರೆಷರ್ ಮತ್ತು ಆಕ್ಯುಪಂಕ್ಚರ್ನ ನಡುವಿನ ವ್ಯತ್ಯಾಸ ಏನು? ಆಕ್ಯುಪ್ರೆಷರ್ನಲ್ಲಿ ಬೆರಳುಗಳು ಅಥವಾ ಒತ್ತಡದ ಉಪಕರಣಗಳನ್ನು ಬಳಸಲಾಗುತ್ತದೆ. ಆಕ್ಯುಪಂಕ್ಚರ್ನಲ್ಲಿ ಸೂಜಿಗಳನ್ನು ಬಳಸಲಾಗುತ್ತದೆ. ಎರಡರ ಉದ್ದೇಶವು ಒಂದೇ ಆಗಿದ್ದು ದೇಹದ ಶಕ್ತಿಯನ್ನು ಸಮತೋಲನಗೊಳಿಸುವುದಾಗಿದೆ. ಓಕೆ, ನಾನು ಹೇಳಿದ್ನಲ್ಲ ಆಕ್ಯುಪಂಕ್ಚರ್ ಮೊದಲಿದ್ದು, ಅದಾದಮೇಲೆ ಆಕ್ಯುಪ್ರೆಷರ್ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ. ಓಕೆ, ಆಕ್ಯುಪ್ರೆಷರ್ ಚಿಕಿತ್ಸಕರ ಜವಾಬ್ದಾರಿಗಳೇನು? ರೋಗಿಯ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಬೇಕು. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್, ಆಕ್ಯುಪ್ರೆಷರ್ನ ಚಿಕಿತ್ಸಕರನ್ನ ಯಾರು ನೀವು ಚಿಕಿತ್ಸೆ ಮಾಡಲು ರೆಡಿ ಇರ್ತೀರೋ, ಯಾರು ನಿಮ್ಮ ಹತ್ರ ರೋಗಿ ಬರ್ತಾನೋ, ನಿಮ್ಮ ಜವಾಬ್ದಾರಿ ಏನಿರಬೇಕಂದ್ರೆ ರೋಗಿಯ ಸಂಪೂರ್ಣ ಮಾಹಿತಿಯನ್ನು ನೀವು ಸಂಗ್ರಹಿಸಬೇಕು. ನಾಲಿಗೆ ಮತ್ತು ನಾಡಿ ವಿಶ್ಲೇಷಣೆ ಮಾಡಬೇಕು. ಸರಿಯಾದ ಮೆರಿಡಿಯನ್ ಮತ್ತು ಪಾಯಿಂಟ್ಗಳನ್ನು ಆಯ್ಕೆ ಮಾಡಬೇಕು. ರೋಗಿಯ ಸುರಕ್ಷತೆಗೆ ಆದ್ಯತೆ ನೀಡಬೇಕು. ನಿರಂತರ ಅಧ್ಯಯನ ಮತ್ತು ಅಭ್ಯಾಸ ಮಾಡಬೇಕು. ಓಕೆ, ಇವೆಲ್ಲ ನಿಮ್ಮ ಜವಾಬ್ದಾರಿಗಳು. ಓಕೆ, ಅಧ್ಯಾಯದ ಸಾರಾಂಶ ಏನಿದೆ? ಆಕ್ಯುಪ್ರೆಷರ್ ಒಂದು ಸುರಕ್ಷಿತ, ನೈಸರ್ಗಿಕ ಮತ್ತು ಪರಿಣಾಮಕಾರಿ ಚಿಕಿತ್ಸಾ ವಿಧಾನವಾಗಿದೆ. ಇದು ದೇಹದ ಜೀವಶಕ್ತಿಯನ್ನು ಸಮತೋಲನಗೊಳಿಸುವ ಮೂಲಕ ಆರೋಗ್ಯವನ್ನು ಸುಧಾರಿಸುತ್ತದೆ. ಮೆರಿಡಿಯನ್ಗಳು, ಚಿ ಮತ್ತು ಆಕ್ಯುಪ್ರೆಷರ್ ಪಾಯಿಂಟ್ಗಳನ್ನು ಈ ಚಿಕಿತ್ಸಾ ಪದ್ಧತಿಯ ಪ್ರಮುಖ ಅಂಶಗಳಾಗಿವೆ. ಆಕ್ಯುಪ್ರೆಷರ್ನ ಮೂಲ ತತ್ವಗಳನ್ನು ಅರ್ಥ ಮಾಡಿಕೊಳ್ಳುವುದು ಮುಂದಿನ ಅಧ್ಯಾಯಗಳ ಅಧ್ಯಯನಕ್ಕೆ ಭದ್ರವಾದ ಅಡಿಪಾಯ ಒದಗಿಸುತ್ತದೆ. ಎಂಡೋಕ್ರೈನ್ ಗ್ರಂಥಿಗಳು ಎಂದರೆ ನಾಳಗಳಿಲ್ಲದ ಡಕ್ಲೆಸ್ ಗ್ರಂಥಿಗಳು. ಇವು ತಯಾರಿಸುವ ಹಾರ್ಮೋನ್ಗಳು. ಹಾರ್ಮೋನ್ಸ್ ಅಂತ ಏನು ಕರಿತೀವಿ. ಕೆಲವೊಬ್ಬರಿಗೆ ಥೈರಾಯ್ಡ್ ಇಂಬ್ಯಾಲೆನ್ಸ್ ಆಗಿದೆ, ಕೆಲವೊಬ್ಬರಿಗೆ ಆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದೆ ಅಂತ ನಾವೆಲ್ಲ ಮಾತಾಡ್ತೀವಿ. ಬಟ್ ಅವು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ನಿಂದ ನಮಗೆಲ್ಲ ಏನು ಉಪಯೋಗ ಇದೆ ಅಂತ ಒಂದು ಸ್ವಲ್ಪ ಡಿಟೇಲ್ ಆಗಿ ನೋಡೋಣ. ಓಕೆ, ಇಲ್ಲಿ ಹಾರ್ಮೋನ್ಗಳನ್ನು ನೇರವಾಗಿ ರಕ್ತಕ್ಕೆ ಬಿಡುಗಡೆ ಮಾಡುತ್ತವೆ. ಈ ಹಾರ್ಮೋನ್ಗಳು ದೇಹದ ವಿವಿಧ ಅಂಗಗಳಿಗೆ ತಲುಪಿ ಅವುಗಳ ಕಾರ್ಯವನ್ನು ನಿಯಂತ್ರಿಸುತ್ತವೆ. ಸರಳವಾಗಿ ಹೇಳಬೇಕಂದ್ರೆ ಎಂಡೋಕ್ರೈನ್ ಗ್ರಂಥಿಗಳು ಹಾರ್ಮೋನ್ ತಯಾರಿಸುವ ಕಾರ್ಖಾನೆ. ಓಕೆ, ಹಾರ್ಮೋನ್ ದೇಹದ ರಾಸಾಯನಿಕ ಸಂದೇಶವಾಹಕ, ಕೆಮಿಕಲ್ ಮೆಸೆಂಜರ್. ರಕ್ತ ಹಾರ್ಮೋನ್ ಸಾಗಿಸುವ ವಾಹನ. ಪ್ರಮುಖ ಎಂಡೋಕ್ರೈನ್ ಗ್ರಂಥಿಗಳು ಯಾವುದಂದರೆ ಹೈಪೋಥಾಲಮಸ್, ಮುಂಭಾಗದ ಪಿಟ್ಯೂಟರಿ, ಥೈರಾಯ್ಡ್ ಗ್ರಂಥಿ. TRH ಹೆಚ್ಚಿಸುತ್ತದೆ. ಹೈಪೋಥಾಲಮಸ್ TRH ಅನ್ನು ಬಿಡುಗಡೆ ಮಾಡುತ್ತದೆ. ನೋಡಿ, ಹೈಪೋಥಾಲಮಸ್ ಮುಂಭಾಗದ ಪಿಟ್ಯೂಟರಿ, ಥೈರಾಯ್ಡ್ ಗ್ರಂಥಿ TRH ಅನ್ನು ಹೆಚ್ಚಿಸುತ್ತದೆ. ಹೈಪೋಥಾಲಮಸ್ TRH ಅನ್ನು ಬಿಡುಗಡೆ ಮಾಡುತ್ತದೆ. ಹೈಪೋಥಾಲಮಸ್ ಇದು ಮೆದುಳಿನ ಕೆಳಭಾಗದಲ್ಲಿ ಇರುತ್ತದೆ. ಎಲ್ಲ ಎಂಡೋಕ್ರೈನ್ ವ್ಯವಸ್ಥೆಯ ನಿಯಂತ್ರಕ. ಇಲ್ಲಿ ಹೈಪೋಥಾಲಮಸ್ ಎಲ್ಲ ಎಂಡೋಕ್ರೈನ್ ವ್ಯವಸ್ಥೆಯ ನಿಯಂತ್ರಕ, ಅಂದರೆ ಒಂದು ಹೆಡ್ ಅಂತ ಏನು ಕರಿತೀವಿ ಅದು. ಪಿಟ್ಯೂಟರಿಯ ಗ್ರಂಥಿಯನ್ನು ನಿಯಂತ್ರಿಸ್ತದೆ. ಇದು ಎಲ್ಲಿ ಬರುತ್ತೆ ಅಂದರೆ ನೋಡ್ಬೋದು, ಇಲ್ಲಿದೆ ನೋಡಿ, 3 and 4. ಇದು ಪಿಟ್ಯೂಟರಿ, ಇದು ಪಿನೆಲ್. ಕಾಣ್ತಾ ಇದೆಯಲ್ಲ ಮಾರ್ಕ್ ಮಾಡಿರೋದು ರೆಡ್ಡಲ್ಲಿ. ಓಕೆ, ಇದನ್ನ ಆಲ್ರೆಡಿ ನಿಮಗೆ ಗ್ರೂಪ್ನಲ್ಲಿ ನಾ ಎಲ್ಲ ಚಾರ್ಟ್ಸ್ಗಳನ್ನು ಶೇರ್ ಮಾಡಿದ್ದೀನಿ. ನಾನು ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ನನ್ನ ಕಡೆಯಿಂದ ಏನೇನು ಚಾರ್ಟ್ಸ್ ಬೇಕು, ಯಾವ್ಯಾವ ಒಂದು ಚಿತ್ರಗಳು ಬೇಕು, ಅದನ್ನು ಈಗಾಗಲೇ ಎಲ್ಲ ಕಳಿಸಿರ್ತೀನಿ. ಯಾಕಂದರೆ ನೀವು ನಾನು ಹೇಳಬೇಕಾದ್ರೆ ಅದನ್ನು ದಿಟ್ಟಿಸಿ ನೋಡೋ ಅವಶ್ಯಕತೆ ಇಲ್ಲ. ನೀವು ಕೇಳಿಕೊಂಡ್ರೆ ಅದನ್ನು ನೀವು ಮತ್ತೆ ನಿಮಗೆ ಟ್ರೈನಿಂಗ್ ಆಗಿ ಮತ್ತೆ ಅದನ್ನು ಜಾಸ್ತಿ ಕಲ್ಕೊಳೋಕ್ಕೆ ನಿಮ್ಮ ಹತ್ರ ಆಲ್ರೆಡಿ ಚಾರ್ಟ್ಸ್ ಇದಾವೆ. ಓಕೆ, ನೆಕ್ಸ್ಟ್ ಪಿಟ್ಯೂಟರಿ ಗ್ರಂಥಿ. ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಏನು ಕರಿತೀವಿ, ಮಾಸ್ಟರ್ ಗ್ಲ್ಯಾಂಡ್, ಮುಖ್ಯ ಗ್ರಂಥಿ ಎಂದು ಕರೆಯುತ್ತಾರೆ. ಇದು ಬೆಳವಣಿಗೆಗೆ, ಥೈರಾಯ್ಡ್, ಅಡ್ರಿನಲ್, ಸಂತಾನೋತ್ಪತ್ತಿ, ಹಾಲಿನ ಉತ್ಪಾದನೆ ಇತ್ಯಾದಿಗಳನ್ನು ನಿಯಂತ್ರಿಸ್ತದೆ. ನಮ್ಮ ಒಂದು ಮಾಸ್ಟರ್ ಗ್ಲ್ಯಾಂಡ್ ಅಂತ ಏನು ಕರಿತೀವಿ ಪಿಟ್ಯೂಟರಿ ಗ್ರಂಥಿಯನ್ನು, ಇದು ಬೆಳವಣಿಗೆಗೆ, ಥೈರಾಯ್ಡ್ಗೆ, ಅಡ್ರಿನಲ್, ಸಂತಾನೋತ್ಪತ್ತಿ, ಹಾಲಿನ ಉತ್ಪಾದನೆ ಇತ್ಯಾದಿಗಳನ್ನು ಇದು ನಿಯಂತ್ರಣ ಮಾಡ್ತದೆ. ಥೈರಾಯ್ಡ್ ಗ್ರಂಥಿ, ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಅಂದರೆ ಕುತ್ತಿಗೆಯ ಮುಂಭಾಗದಲ್ಲಿ ಇರುತ್ತದೆ. ಕಾರ್ಯಗಳೇನು? ಮೆಟಾಬಲಿಸಮ್, ದೇಹದ ಉಷ್ಣತೆ, ತೂಕ, ಶಕ್ತಿ, ಹೃದಯ ಬಡಿತ. ಯಾರಿಗೆಲ್ಲ ನೀವು ಥೈರಾಯ್ಡ್ ಆದವರಿಗೆ ನಿಮ್ಮ ಅನುಭವದಲ್ಲಿ ಬಂದಿರ್ತದೆ. ಕೆಲವೊಬ್ಬರಿಗೆ ವೇಟ್ ಗೇನ್ ಆಗುತ್ತೆ, ಕೆಲವೊಬ್ಬರಿಗೆ ವೇಟ್ ಜಾಸ್ತಿ ಆಗುತ್ತೆ, ಇಲ್ಲಾಂದರೆ ಕಡಿಮೆ ಆಗುತ್ತೆ. ಹಾಗಾಗಿ ಕೆಲವೊಬ್ಬರಿಗೆ ಗಂಟ್ಲು ಊತ ಬರುತ್ತೆ,
ಅಲ್ಲಿ ನಿಮಗೆ ದಪ್ಪ ಆಗಿರ್ತಕ್ಕಂಥ ಒಂದು ಅನುಭವಗಳು ಆಗ್ತವೆ. ಓಕೆ, ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ರಮೇಶ್ ಸರ್ ಮ್ಯೂಟ್ ಮಾಡ್ಕೊಳ್ಳಿ. ಏನಾರು ಮಾತಾಡಿದಾಗ ಮಾತ್ರ ಅನ್ಮ್ಯೂಟ್ ಮಾಡ್ಕೋಬೇಕು. ಈಗ ಎಲ್ಲರೂ ಮ್ಯೂಟ್ ಮಾಡಬೇಕು, ಇಲ್ಲ ನಾ ಮ್ಯೂಟ್ ಮಾಡಿದರೆ ಎಲ್ಲ ಏನು ಕ್ವಶನ್ಸ್ ಕೇಳೋಕ್ಕಾಗಲ್ಲ. ಓಕೆ, ನೆಕ್ಸ್ಟ್ ಪ್ಯಾರಾಥೈರಾಯ್ಡ್ ಗ್ರಂಥಿ. ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ಸ್ ಥೈರಾಯ್ಡ್ ಹಿಂಭಾಗದಲ್ಲಿರುವ 4 ಸಣ್ಣ ಗ್ರಂಥಿಗಳು ಕ್ಯಾಲ್ಸಿಯಂ ಮಟ್ಟವನ್ನು ನಿಯಂತ್ರಿಸುತ್ತವೆ. ಮೂಳೆ ಹಾಗೂ ನರಗಳ ಆರೋಗ್ಯಕ್ಕೆ ಇದು ಬಹಳ ಮುಖ್ಯ. ಯಾಕಂದರೆ ನಮ್ಮ ದೇಹದಲ್ಲಿ ಬೋನ್ಸ್ ಏನು ಗಟ್ಟಿರಬೇಕಂದ್ರೆ ಕ್ಯಾಲ್ಸಿಯಂ ಇರಬೇಕು. ಯಾರಿಗೆಲ್ಲ ಕ್ಯಾಲ್ಸಿಯಂ ಕಡಿಮೆ ಇರುತ್ತೋ ಅವರಿಗೆ ನಿಮಗೆ ಗೊತ್ತಾಗುತ್ತೆ ಏನಂದರೆ ಇಲ್ಲಿ ಒಂದು ಪ್ಯಾರಾಥೈರಾಯ್ಡ್ ಗ್ರಂಥಿ ಗ್ಲ್ಯಾಂಡ್ಸು ಸಮಸ್ಯೆಯಲ್ಲಿದೆ, ಅದು ಕಾರ್ಯವನ್ನು ಸರಿಯಾಗಿ ಮಾಡ್ತಾ ಇಲ್ಲ ಅಂತ. ಅಡ್ರಿನಲ್ ಗ್ರಂಥಿಗಳು ಓಕೆ ಮೂತ್ರಪಿಂಡಗಳ ಮೇಲಿರುತ್ತವೆ. ಉತ್ಪಾದಿಸುವ ಹಾರ್ಮೋನ್ಗಳಂದರೆ ಅಡ್ರಿನಲೈನ್, ಕಾರ್ಟಿಸೋಲ್ ಮತ್ತು ಅಲ್ಡೋಸ್ಟೋನ್. ಓಕೆ, ಇವೆಲ್ಲ ಈ ಗ್ರಂಥಿಗಳು ಉತ್ಪಾದಿಸ್ತವೆ, ಹಾರ್ಮೋನನ್ನು ಉತ್ಪಾದಿಸ್ತವೆ. ಕಾರ್ಯಗಳೇನು? ಒತ್ತಡ, ಸ್ಟ್ರೆಸ್, ರಕ್ತದೊತ್ತಡ, ಉಪ್ಪು ನೀರಿನ ಸಮತೋಲನ, ತುರ್ತು ಪರಿಸ್ಥಿತಿಯಲ್ಲಿ ದೇಹವನ್ನು ಸಜ್ಜುಗೊಳಿಸುವುದು. ಓಕೆ, ಈ ಅಡ್ರಿನಲ್ ಗ್ರಂಥಿಯ ಈ ಕೆಲಸಗಳನ್ನು ಮಾಡ್ತಾನೆ. ಅಗ್ನಾಶಯ ಅಂದರೆ ಪ್ಯಾಂಕ್ರಾಸ್. ಈಗಿನ ಒಂದು ಜನ್ರೇಷನಿಗೆ ಶುಗರಿನ ಮಟ್ಟ, ಇನ್ಸುಲಿನ್ನ ನಾವು ಯಾಕೆ ಅಷ್ಟು ಒಂದು ಜಾಸ್ತಿ ಆಗ್ತಾ ಇದೆ, ಯಾಕೆ ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ಒಂದು ಮುಖ್ಯವಾಗಿ ಈ ಒಂದು ಪ್ಯಾಂಕ್ರಸ್ ವ್ಯವಸ್ಥೆ ಹಾಳಾಗಿರ್ತದೆ. ಇದು ಎಂಡೋಕ್ರೈನ್ ಹಾಗೂ ಎಕ್ಸೋಕ್ರೈನ್ನ 2 ವಿವಿಧ ಗ್ರಂಥಿಯಾಗಿದೆ. ಹಾರ್ಮೋನ್ಗಳು ಇನ್ಸುಲಿನ್ ಮತ್ತು ಗ್ಲೂಕೋನ್. ಕಾರ್ಯ ಏನಂದರೆ ರಕ್ತದಲ್ಲಿರ್ತಕ್ಕಂಥ ಸಕ್ಕರೆಯನ್ನು ನಿಯಂತ್ರಿಸುವುದು. ಇಲ್ಲಿ ಪಿನೇಲ್ ಗ್ರಂಥಿ ಇದು ಮೆಲೋಟೋನಿನ್ ಹಾರ್ಮೋನನ್ನು ಉತ್ಪಾದಿಸುತ್ತದೆ. ನಿದ್ರೆ ಮತ್ತು ಜೈವಿಕ ಗಡಿಯಾರನ್ನು ನಿಯಂತ್ರಿಸುತ್ತದೆ. ಓಕೆ, ಥೈಮಸ್ ಅಂದರೆ ಮಕ್ಕಳಲ್ಲಿ ಹೆಚ್ಚು ಸಕ್ರಿಯ, ರೋಗ ನಿರೋಧಕ ಶಕ್ತಿಗೆ ಅಗತ್ಯವಾದ ಟಿ ಲಿಪೋಸ್ಟೈಟ್ಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಅಂಡಾಶಯ ಓವರಿಸಿಸ್ ಮಹಿಳೆಯರಲ್ಲಿ ಹಾರ್ಮೋನ್ಗಳು ಎಸ್ಟ್ರೋಜನ್ ಮತ್ತು ಪ್ರೋಜೆಸ್ಟ್ರೋನ್ ಅಂತ ಏನು ಕರಿತೀವಿ, ಈ ಅಂಡಾಶಯ ಮಹಿಳೆಯರಲ್ಲಿ ಕಾಣುತ್ತೆ. ಇಲ್ಲಿ ಕಾರ್ಯ ಏನಿದೆ ಅಂದರೆ ಋತುಚಕ್ರ ಮತ್ತು ಗರ್ಭಧಾರಣೆ. ಮಹಿಳೆಯರಲ್ಲಿ ದೈಹಿಕ ಲಕ್ಷಣಗಳು ಈ ಅಂಡಾಶಯ ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್ ಮತ್ತು ಇದು ಕೆಲಸ ಮಾಡ್ತದೆ, ಕಾರ್ಯಗಳನ್ನು ಮಾಡುತ್ತೆ. ವೃಷಣಗಳು ಟೆಸ್ಟಿಸ್ ಅಂತ ಏನು ಕರಿತೀವಿ. ಪುರುಷರಲ್ಲಿ ಹಾರ್ಮೋನ್ ಏನಂದರೆ ಟೆಸ್ಟೋಸ್ಟೆರೋನ್. ಕಾರ್ಯಗಳು ಏನಂದರೆ ವೀರ್ಯ ಉತ್ಪಾದನೆ, ಪುರುಷ ಲಕ್ಷಣಗಳ ಬೆಳವಣಿಗೆ, ಸ್ನಾಯು ಶಕ್ತಿ. ಈ ವೃಷಣಗಳು ಟೆಸ್ಟಿಸ್ ಅಂತ ಏನು ಕರಿತೀವಿ, ಈ ಕೆಲಸಗಳನ್ನು ಕಾರ್ಯಗಳನ್ನು ಮಾಡ್ತವೆ. ಎಂಡೋಕ್ರೈನ್ ಗ್ರಂಥಿಗಳ ಮುಖ್ಯ ಕಾರ್ಯಗಳು ದೇಹದ ಬೆಳವಣಿಗೆ, ಮೆಟಾಬಲಿಸಮ್ ನಿಯಂತ್ರಣ, ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣ, ರಕ್ತದೊತ್ತಡ ನಿಯಂತ್ರಣ, ಸಂತಾನೋತ್ಪತ್ತಿ, ನಿದ್ರೆ, ಭಾವನೆಗಳು ಮತ್ತು ಮನಸ್ಥಿತಿ, ಒತ್ತಡಕ್ಕೆ ಪ್ರತಿಕ್ರಿಯೆ, ದೇಹದ ಉಷ್ಣತೆ, ನೀರು ಮತ್ತು ಖನಿಜಗಳ ಸಮತೋಲನ. ಆ ಕೆಲಸವನ್ನು ಎಂಡೋಕ್ರೈನ್ ಗ್ರಂಥಿಗಳು ಮಾಡ್ತವೆ. ಎಂಡೋಕ್ರೈನ್ ಮತ್ತು ಎಕ್ಸೋಕ್ರೈನ್ ಗ್ರಂಥಿಗಳ ವ್ಯತ್ಯಾಸ ಏನಂದರೆ ಎಂಡೋಕ್ರೈನ್ ಗ್ರಂಥಿಗೆ ನಾಳಗಳಿಲ್ಲ. ಇಲ್ಲಿ ಎಂಡೋಕ್ರೈನ್ ಗ್ರಂಥಿಗೆ ಏನಿಲ್ಲ, ನಾಳಗಳಿಲ್ಲ. ಅಂದರೆ ಸರಬರಾಜು ಮಾಡೋದಕ್ಕೆ ನಾಳಗಳು ಏನು ಪೈಪ್ ಇರ್ತಾವಲ್ಲ ಅದು ಇರಲ್ಲ. ಇದು ಎಕ್ಸೋಕ್ರೈನ್ ಗ್ರಂಥಿಗೆ ಏನಿರುತ್ತೆ, ನಾಳಗಳಿರುತ್ತೆ ವಿತ್ ಡಕ್ಟ್ಸ್. ಹಾರ್ಮೋನುಗಳನ್ನು ರಕ್ತಕ್ಕೆ ಬಿಡುತ್ತದೆ, ಸ್ರಾವವನ್ನು ನಾಳಗಳ ಮೂಲಕ ಬಿಡುತ್ತದೆ. ಇಲ್ಲಿ ಎಕ್ಸೋಕ್ರೈನು ಮತ್ತು ಎಂಡೋಕ್ರೈನ್ ವ್ಯತ್ಯಾಸವನ್ನು ನೋಡ್ತಾ ಇದೀವಿ ನಾವು. ದೇಹದ ಕಾರ್ಯಗಳನ್ನು ನಿಯಂತ್ರಿಸುತ್ತದೆ, ಜೀರ್ಣಕ್ರಿಯೆ, ಬೆವರು, ಲಾಲಾರಸ ಮುಂತಾದ ಸ್ರಾವಗಳು. ಓಕೆ, ಉದಾಹರಣೆ ಪಿಟ್ಯೂಟರಿ ಥೈರಾಯ್ಡ್. ಇಲ್ಲಿ ಉದಾಹರಣೆ ಏನಿದೆ, ಸ್ವೆಟ್ ಗ್ಲ್ಯಾಂಡ್ಸ್, ಸಲೈವರಿ ಗ್ಲ್ಯಾಂಡ್ಸ್. ಓಕೆ, ಈ ಸಲೈವರಿ ಜಾಸ್ತಿ ಆದಾಗ ಅಲ್ಲಿ ಯಾವ ಥರ ಬ್ಯಾಲೆನ್ಸ್, ಮೊನ್ನೆ ಯಾರೋ ಕೇಳ್ತಿದ್ರು ಮಕ್ಕಳಲ್ಲಿ ಸಲೈವರಿ ಗ್ಲ್ಯಾಂಡ್ಸ್ ಅಂದರೆ ಜಾಸ್ತಿ ಆಗ್ತಾ ಇದೆ ಅಂದರೆ ಇದು ಅಸಮತೋಲನ ಆಗ್ತಿರ್ತದೆ. ಓಕೆ, ದೊಡ್ಡವರಲ್ಲಿ ಆದಾಗ ಇದು ಆಗ್ತದೆ. ಹಾರ್ಮೋನ್ ಅಸಮತೋಲನದಿಂದ ಉಂಟಾಗುವ ಸಮಸ್ಯೆಗಳೇನೆಂದರೆ ಮಧುಮೇಹ ಬರ್ಬೋದು, ಥೈರಾಯ್ಡ್ ಸಮಸ್ಯೆಗಳು ಬರ್ಬೋದು, ಸ್ಥೂಲಕಾಯ ಅಥವಾ ತೂಕ ಕಡಿಮೆ ಆಗ್ಬೋದು, ಬಂಜೆತನ ಆಗ್ಬೋದು, ಅಧಿಕ ಅಥವಾ ಕಡಿಮೆ ರಕ್ತದೊತ್ತಡ ಇರ್ಬೋದು, ನಿದ್ರಾಹೀನತೆ ಆಗ್ಬೋದು, ಆತಂಕ ಆಂಗ್ಸೈಟಿ ಆಗ್ಬೋದು, ದಣಿವು, PCOS, ಬೆಳವಣಿಗೆಗೆ ಸಮಸ್ಯೆಗಳು. ಇವೆಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸ್ನಿಂದ ನಮಗೆ ಸಮಸ್ಯೆಗಳು ಬರ್ತವೆ. ಇಲ್ಲಿ ನೆನಪಿಡುವ ಒಂದು ಸುಲಭ ಸೂತ್ರ ಏನಂದರೆ ಎಂಡೋಕ್ರೈನ್ = ಹಾರ್ಮೋನ್, ರಕ್ತ, ದೇಹ ನಿಯಂತ್ರಣ. ಓಕೆ, ಎಂಡೋಕ್ರೈನ್ ಚೆನ್ನಾಗಿದ್ದರೆ ಹಾರ್ಮೋನ್ ಚೆನ್ನಾಗಿರುತ್ತೆ, ರಕ್ತ ಚೆನ್ನಾಗಿರುತ್ತೆ, ದೇಹದ ನಿಯಂತ್ರಣ ಚೆನ್ನಾಗಿರ್ತದೆ. ಓಕೆ, ಇಲ್ಲಿ ಅವನ್ನೇ ನೋಡಿದ್ವಲ್ಲ ಅದರದೇ
ಇಲ್ಲಿ ಏನು ಡಕ್ಲೆಸ್ಸು ಡಕ್ಟು ಅಂತ ಏನು ಕರೆಯೋದಿಲ್ಲ, ಹಾರ್ಮೋನ್ಗಳು ನೇರವಾಗಿ ರಕ್ತಕ್ಕೆ ಬಿಡುತ್ತದೆ. ಇವುಗಳಲ್ಲಿ ಎಂಡ್ರೋಕ್ರೈನ್ ಗ್ಲ್ಯಾಂಡ್ಸ್ ಎಂದು ಕರೆಯುತ್ತಾರೆ. ಹಾರ್ಮೋನ್ಗಳನ್ನು ದೇಹದ ಎಲ್ಲ ಭಾಗಗಳಿಗೆ ರಕ್ತ ಮೂಲಕ ತಲುಪುತ್ತದೆ. ಇಲ್ಲಿ ಸ್ರಾವವನ್ನು ಸಾಗಿಸಲು ನಾಳ ಇರುತ್ತದೆ. ಸ್ರಾವವನ್ನು ನಾಳದ ಮೂಲಕ ನಿರ್ದಿಷ್ಟ ಅಂಗ ಅಥವಾ ದೇಹದ ಮೇಲ್ಗೈ ಕಳಿಸುತ್ತದೆ. ಇವುಗಳನ್ನು ಎಕ್ಸ್ಟ್ರೋಕ್ರೈನ್ ಗ್ಲ್ಯಾಂಡ್ಸ್ ಎಂದು ಕರೆಯುತ್ತಾರೆ. ಓಕೆ, ನೆಕ್ಸ್ಟ್ ಇದು ಎಂಡ್ರೋಕ್ರೈನ್ ಗ್ಲ್ಯಾಂಡ್ಸ್ನ ಒಂದು ಉದ್ಭವ. ಇಲ್ಲಿ ನಿಮಗೆ ಯಾಕೆ ಇದ್ರ ಬಗ್ಗೆ ತಿಳಿಸ್ಕೊಟ್ಟೆ ಅಂದರೆ, ನಾನು ಈ ಚಾರ್ಟನ್ನು ಹೇಳಬೇಕಾದ್ರೆ ಎಂಡ್ರೋಕ್ರೈನ್ ಗ್ಲ್ಯಾಂಡ್ಸ್ ಅಂದರೆ ಏನಂತ ನಿಮಗೆ ಕನ್ಫ್ಯೂಸ್ ಇರಬಾರ್ದು. ಹಾಗಾಗಿ ಈ ಚಾರ್ಟ್ ಎಲ್ಲರಿಗೂ ಸಂಪೂರ್ಣವಾಗಿ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಈ ಚಾರ್ಟನ್ನು ನೀವು ಪ್ರತಿದಿನ 2 ರಿಂದ 3 ನಿಮಿಷಗಳ ಕಾಲ ಪ್ರತಿದಿನ ನಿಮ್ಮ ಒಂದು ಹೆಬ್ಬಟ್ಟಿನಿಂದ, ಏನು ಬ್ರೇನ್ ಅಂತ ಕರಿತೀವಿ, ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊತ ಹೋಗಿ. ಈಗ ನೀವು ಪ್ರೆಸ್ ಮಾಡಲು ಸ್ಟಾರ್ಟ್ ಮಾಡಿರಿ. ನಿಮ್ಮ ದೇಹದಲ್ಲಿರ್ತಕ್ಕಂಥ ಒಂದು ಭಾಗವನ್ನು ಪ್ರೆಸ್ ಮಾಡಿ. ಈಗ ನಿಮಗೆ ಪೂರ್ತಿ ಪ್ರೆಸ್ ಮಾಡ್ಕೊತ ಹೋದಾಗ ಎಲ್ಲಿ ಯಾರಿಗೆ ನೋವಿದೆ ಅವರು ಹ್ಯಾಂಡ್ ರೈಸನ್ನು ಮಾಡಿ ಹೇಳ್ತೀನಿ ನಾನು ಏನು ಪ್ರಾಬ್ಲಮ್ ಇದೆ, ಯಾಕೆ. ಪ್ರತಿಯೊಂದು ಭಾಗವನ್ನು ಪ್ರೆಸ್ ಮಾಡಿ. ನಿಮ್ಮ ಪೂರ್ತಿ ಅಂಗೈ ಪೂರ್ತಿ ಪ್ರೆಸ್ ಮಾಡಿ. ಯಾರ್ಯಾರಿಗೆ ಎಲ್ಲೆಲ್ಲಿ ನೋವಿದೆ ಅಂತ ತಿಳಿಸಿ. ಕೈಯನ್ನು ರೇಸ್ ಮಾಡಿ, ಅಂದರೆ ನಿಮಗೆ ನಾನು ಮಾತಾಡಲು ಅನುಮತಿ ಕೊಡ್ತೀನಿ. ಸರ್ ಜೋರ ಪ್ರೆಸ್ ಮಾಡ್ಬೇಕು, ಹೇಗೆ ಪ್ರೆಸ್ ಮಾಡ್ಬೇಕು? ಜೋರಾಗೋ? ನಿಮ್ಮ ಕೈ ಒಂದು ಮುಟ್ಟದಾಗ ಇದು ಒಳಗಡೆ ಪ್ರೆಸ್ ಮಾಡ್ಬೇಕು, ಗೊತ್ತಿರ್ಬೇಕು. ಇಷ್ಟು ಪ್ರೆಷರ್ ಕೊಟ್ರೆ ಅಂದ್ರೆ, ನೋಡಿ ನನ್ನ ಕೈಗೆ ನೋಡ್ತಾ ಇದಿರಲ್ಲ, ಇಷ್ಟು ಪ್ರೆಷರ್ ಕೊಟ್ರೆ ಅಂದ್ರೆ ನಿಮಗೆ ಅಲ್ಲಿ ನೋವು ಸೆನ್ಸಿಟಿವ್ ಆಗಿರ್ತದೆ, ನೋವು ಜಾಸ್ತಿ ಕಾಣುತ್ತದೆ. ಕೆಲವೊಬ್ಬರಿಗೆ ಇನ್ನೊಂದು ಸ್ವಲ್ಪ ಜೋರಾಗಿ ಗೊತ್ತಿದ್ರೆ ಜಾಸ್ತಿ ಇರುತ್ತೆ. ಕೆಲವೊಬ್ಬರಿಗೆ ಮುಟ್ಟಿದ್ರೆ ನೋವು ಆಗುತ್ತೆ ಅಂದ್ರೆ ಅವರು ಕ್ರಾನಿಕ್ ಅಂತ. ಮುಟ್ಟಿದ್ರೆ ನೋವು ಇರುತ್ತೆ ಅಂದ್ರೆ ಕ್ರಾನಿಕ್. ಸ್ವಲ್ಪ ಮುಟ್ಟಿದ್ರೆ ನೋವು ಆಗ್ತಾ ಇದೆ ಅಂದ್ರೆ ಅದು ಓಕೆ. ಮತ್ತೆ ಬಹಳ ಡೀಪ್ ಆಗಿ ಆಗ್ತಾ ಇದೆ ಅಂದ್ರೆ ಓಕೆ. ರಾಜಶೇಖರ್ ಸರ್ ಹೇಳಿ. ಸರ್, ಇಲ್ಲಿ ಎದ್ಬೆಟ್ ಇದೆಯಲ್ಲ, ಇಲ್ಲಿ ಉಗುರ್ ಸೈಡು ಈ ಜಾಯಿಂಟ್, ಫಸ್ಟ್ ಜಾಯಿಂಟ್ ಹತ್ರ ಪೇನ್ ಇದೆ ಜಾಸ್ತಿ. ಇಲ್ಲ, ನಾವು ರಾಜಶೇಖರ್ ಸರ್, ನೀವು ಫ್ರಂಟ್ ಅಷ್ಟೇ ಮಾತಾಡಿದೀವಿ ನಾವು. ಫ್ರಂಟ್ ಅಷ್ಟೇ. ಈಗ ಆಮೇಲೆ ಹಿಂದ್ಗಡೆ ಬರ್ತೀನಿ ನಾನು. ಫ್ರಂಟ್ ಸೈಡ್ ಯಾರಿಗೆ ನೋವಿದೆ, ಲೇಡೀಸ್. ಹಾ ಹೇಳಿ. ನನ್ಗೆ ಈ ಇದಿದೆಯಲ್ಲ, ಯಾವ್ದಳಿ ಈ ಜಾಗ ಅಂದ್ರೆ ಶ್ವಾಸಕೋಶ ಮತ್ತೆ ಹಾರ್ಟ್ ಇರೋ ಭಾಗ, ಅಲ್ಲಿ 8 ನಂಬರ್ ಬರುತ್ತೆ. 8 ನಂಬರ್ ಅಂದ್ರೆ ಥೈರಾಯ್ಡ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರುತ್ತೆ. ಬಟ್ ನಾವು ಬಾರ್ಡರ್ ಲೈನ್ ಅಲ್ಲಿ ಇದೆ. ನನಗೆ ಆಕ್ಚುಲಿ 14 ವರೆಗೂ ಇತ್ತು TSH. ಇವಾಗ ಕಡಿಮೆ ಆಗಿ 7.8 ಆ ರೇಂಜ್. ಇವಾಗ ನಿಮಗೆ ನೋಡಿ, ನನ್ನ ಕೈ ನೋಡ್ಕೊಳ್ಳಿ. ಇಷ್ಟು ಮುಟ್ಟಿದ್ರೆ ಪೇನ್ ಇದೆನಾ, ಸ್ವಲ್ಪ ಜೋರಾಗಿ ಒತ್ತಿದ್ರೆ ಪೇನ್ ಇದೆನಾ, ಒಂದ್ ಸ್ವಲ್ಪ ಮುಟ್ಟಿದ್ರೆ ನೋವು ಇದೆನಾ, ಅದನ್ನ ಹೇಳಿ. ಮುಟ್ಟಿದ್ರು ಪೇನ್ ಇದೆ, ಸ್ವಲ್ಪ ಜೋರಾಗಿ ಒತ್ತಿದ್ರೆ ಜಾಸ್ತಿ ಇದೆ. ಹಾ, ಈಗ ಇದನ್ನ ಯಾಕೆ ನಿಮಗೆ, ಇದು ನಂದು ಆಕ್ಚುಲಿ ಅಕ್ಯುಪ್ರೆಷರ್ ಕ್ಲಾಸ್ನಲ್ಲಿ ಈ ಟಾಪಿಕ್ ಇರಲಿಲ್ಲ, ಬಟ್ ಅದನ್ನ ಟಾಪಿಕ್ ತಗೊಂಡಿದ್ದ ಉದ್ದೇಶ ಅಷ್ಟೇ. ನೀವು ಒಬ್ಬ ಮನುಷ್ಯ ನಿಮ್ಮ ಹತ್ರ ಬಂದಾಗ ಈ ದೇವೇಂದ್ರ ವರ ಅಂತ ಏನು ಒಂದು ಚಾರ್ಟ್ ಇದೆ, ಈ ಚಾರ್ಟಲ್ಲಿ ನಿಮ್ಮಲ್ಲಿ ಎಲ್ಲ ಪ್ರತಿಯೊಂದು ಜಾಗನ ಮೆನ್ಷನ್ ಮಾಡಿದ್ದೀವಿ. ಆ ಜಾಗನ ನಿಮಗೆ ಇಲ್ಲಿ ಪೇನ್ ಬರ್ತಾ ಇದೆ ಅಂದರೆ ನಿಮಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂತ ನೀವು ಹೇಳ್ಬೋದು. ಅವ್ರದ್ದು ಎಕ್ಸ್ರೇ ಇರಲ್ಲ, ಸ್ಕ್ಯಾನಿಂಗ್ ರಿಪೋರ್ಟ್ ಇರಲ್ಲ, ಏನಿರಲ್ಲ. ನೀವು ಹೇಳ್ಬೋದು ಓಕೆ ನಿಮ್ಮ ಥೈರಾಯ್ಡ್ ಪ್ರಾಬ್ಲಮ್. ಇಲ್ಲಿ ಮುಟ್ಟಿದಾಗ ಓಕೆ ನಿಮ್ಮ ಪಿಟ್ಯೂಟರಿ ಪ್ರಾಬ್ಲಮ್ ಇದೆ ಅಂದರೆ ಇಲ್ಲಿ ನೀವು ಏನು ಮಾತಾಡ್ತೀವಲ್ಲ ಅದು ಪ್ರಾಬ್ಲಮ್ ಇದೆ. ಓಕೆ, ಇಲ್ಲಿ ಲೇಡೀಸು ಈ ಹೆಬ್ಬಟ್ಟಿಂದ ಈ ಕೆಳಗಡೆ ಈ ಕಡೆ ಯಾರಿಗೆಲ್ಲ ಪ್ರೆಸ್ ಇದೆ, ಪ್ರೆಸ್ ಮಾಡ್ಕೊಂತ ಬನ್ನಿ. ಪ್ರೆಸ್ ಮಾಡಿ. ಸರ್, ಇಲ್ಲಿ ಪೇನ್ ಇದೆ ಸರ್, ಏನ್ ಮಾಡೋದು? ಸ್ವಲ್ಪ ಎಲ್ಲಿ ಪೇನ್ ಇದೆ? ಯಾರು ಮಾತಾಡ್ತಾ ಇದ್ರೆ ನನಗೆ ಕಾಣ್ತಾ ಇಲ್ಲ. ಚಂದ್ರಮ್ಮ ಸರ್. ಚಂದ್ರಮ್ಮ ಎಲ್ಲಿ ಬರ್ತಾ ಇದೆ ಮೇಡಮ್? ಇಲ್ಲಿ ಸ್ಪ್ಲೀನ್ ಜಾಗದಲ್ಲಿ. ಆ ಸ್ಪ್ಲೀನ್ ಜಾಗದಲ್ಲಿ ಇದೆಯಲ್ಲ, ಅಲ್ಲಿ ಕೆಳಗಡೆ ನಿಮಗೆ ಥೈರಾಯ್ಡ್ದು ಬರುತ್ತೆ, ಅಲ್ಲಿ ಕೊಲಾನು ಬರುತ್ತೆ, ಬ್ಲಾಡರ್ ಬರುತ್ತೆ. ಅಂದ್ರೆ ಸ್ವಲ್ಪ ಮೇಜರ್ ಇತ್ತಂದ್ರೆ ಅದನ್ನೇನ್ ಮಾಡಿ ಅದನ್ನ ಮಾರ್ಕ್ ಮಾಡ್ಕೊಳ್ಳಿ. ಇವಾಗೆಲ್ಲ ಪ್ಲೇಸ್ ನಾನು ನಿಮಗೆ ಎಲ್ಲಿ ನೋವು ಬರ್ತಾ ಇದೆಯಲ್ಲ ಆ ಜಾಗನ ಒಂದು ಪೆನ್ ತಗೊಂಡು ಮಾರ್ಕ್ ಮಾಡ್ಕೋಬೇಕು. ನಾವು ಹೆಂಗ್ ಹೇಳ್ತಾ ಇದೀವಿ ಅದನ್ನ ಮಾರ್ಕ್ ಮಾಡ್ಕೋಬೇಕು. ಕಾಣಿಸ್ತಾ ಇದೆ. ಅದು ಥೈರಾಯ್ಡ್ ಇಂದ ಅದು ಪೂರ್ತಿ ಈ ಭಾಗದಿಂದ ಇಲ್ಲಿ ತನಕ ಥೈರಾಯ್ಡ್ ಪೋರ್ಷನ್ ಪೂರ್ತಿ ಪೇನ್ ಇದೆ. ಓಕೆ, ಇದ್ರವರ್ಗುನು ಸ್ಟಮಕ್ ವರ್ಗುನು ಅಲ್ಲಿ ಇದೆಯಲ್ಲ, ಅಲ್ಲಿ ಮಾರ್ಕ್ ಮಾಡಿ. ಆಮೇಲೆ ರಿಸ್ಟು ಮತ್ತೆ ಲಿವರ್ ಜಾಗ ಇದೆಯಲ್ಲ, ಅಲ್ಲೂ ಕೂಡ ಪೇನ್ ಇದೆ. ಓಕೆ, ನೀವೀಗ ಜಸ್ಟ್ ನೀವು ಎಲ್ಲೆಲ್ಲಿ ಮಾರ್ಕ್ ಮಾಡಿಬಿಟ್ಟು ನನ್ನ ಚಾರ್ಟ್ ಇದೆಯಲ್ಲ ಅಲ್ಲಿ ನೀವು ಕೊರ್ಲೇಟ್ ಮಾಡಿ. ನನ್ನ ಕ್ಲಾಸ್ ಮುಗಿದ ತಕ್ಷಣ ನೀವು ನಿಮ್ಮ ಚಾರ್ಟ್ ಅನ್ನ ನೋಡಿ ನಾನು ಏನ್ ಶೇರ್ ಮಾಡಿದ್ದೀನಿ ಅಂತ ಇದೆಯಲ್ಲ. ಇಲ್ಲ ಸರ್, ಬರುತ್ತೆ. ನಮ್ಮ ಈಗ ಒಂದು ನಿಧಾನಕ್ಕೆ ಹೋಗುತ್ತೆ ನಮ್ಮ ಗಾಡಿ.
ಓಕೆ, ಥ್ಯಾಂಕ್ ಯು. ನೋಡಿ, ಇದು ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಎಲ್ಲರೂ ಆಮೇಲೆ ನೀವು ನೋಡ್ಕೊಂತೀರಿ. ಇದನ್ನ ಮಾಡಿದಾಗ ನಿಮ್ಮಲ್ಲಿ ಪೇನ್ ಏನಾದರೂ ಬಂತಂದರೆ, ಈ ಜಾಗದಲ್ಲಿ ನಿಮಗೆ ಬಂತಂದರೆ ಬ್ರೇನ್, ಈ ಜಾಗದಲ್ಲಿ ರೆಡ್ ಮಾರ್ಕ್ ಬಂದಿದೆಯಲ್ಲ, ಅಲ್ಲಿ ಬಂದರೆ ಪಿಟ್ಯೂಟರಿ ಮತ್ತು ಪಿನಲ್ ಗ್ರಂಥಿಗಳ ಪ್ರಾಬ್ಲಮ್ ಇರ್ತದೆ. ಅಲ್ಲಿ ಕೆಳಗಡೆ ಬಂದರೆ, ಮತ್ತೆ ಇನ್ನೊಂದು ಸ್ವಲ್ಪ ಕೆಳಗಡೆ ಬಂದರೆ ಇಲ್ಲಿ ಮೆಂಟಲ್ ನರ್ವ್ಸ್ ಅಂತ ಬರುತ್ತೆ, ಇಲ್ಲಿ ನಂಬರ್ 2. ಓಕೆ, ನೆಕ್ಸ್ಟ್ ನಂಬರ್ 5 ಬಂದ್ಬಿಟ್ಟು ಹೆಡ್ ನರ್ವ್ಸ್ ಬರುತ್ತೆ. ಇಲ್ಲಿ ಥ್ರೋಟ್ ಬರುತ್ತೆ. ಈ ಜಾಗದಲ್ಲಿ ನನ್ನ ಕೈ ಕಾಣ್ತಾ ಇದೆಯಲ್ಲ, ಇದು ಥ್ರೋಟು. ಓಕೆ, ಇದು ಥ್ರೋಟ್ ಬರುತ್ತೆ. ಇಲ್ಲಿ ನೆಕ್ ಬರುತ್ತೆ. ಇದಾದ್ಮೇಲೆ 8ನೇದೇನಿದೆ, ಥೈರಾಯ್ಡ್ ಆ್ಯಂಡ್ ಪ್ಯಾರಾಥೈರಾಯ್ಡ್ ಇದೆ. ಇದನ್ನೆಲ್ಲ ನೀವು ಯಾರಿಗೆ ಥೈರಾಯ್ಡ್ ಇದೆನೋ, ಯಾರಿಗೆ ನಿಮಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದೆನೋ, ಅವರು ಈ ಜಾಗನ ಡೈಲಿ 2 ರಿಂದ 1 ನಿಮಿಷಗಳ ಕಾಲ ಡೈಲಿ ನೀವು ಪ್ರೆಸ್ ಮಾಡ್ತಾ ಬಂದರೆ ನಿಮ್ಮಲ್ಲಿರ್ತಕ್ಕಂಥ ಒಂದು ಥೈರಾಯ್ಡು ಪೇನ್ ಏನಿದೆಯಲ್ಲ, ಇವತ್ತು ನಿಮಗೇನು ಪೇನ್ ಕಾಣ್ತಾ ಇದೆ, ಆ ಪೇನು 2 ರಿಂದ 4 ದಿವಸದ ತನಕ ಪೇನ್ ಇರಲ್ಲ. ಅದು ಪೇನ್ ಹೋದಾಗ ನಿಮ್ಮಲ್ಲಿ ಆಟೋಮೆಟಿಕ್ ಆಗಿ ಆ ಥೈರಾಯ್ಡ್ ಗ್ರಂಥಿ ಸರಿಯಾಗಿರ್ತದೆ. ಓಕೆ, ನೆಕ್ಸ್ಟು ಇದು ಎಡಗೈ, ಇಲ್ಲಿ ಇದೆ ನೋಡಿ, ಇದು ಕಾಣ್ತಾ ಇದೆಯಲ್ಲ ಮೇಡಮ್ ಎಲ್ಲರಿಗೂ? ಕಾಣ್ತಾ ಇದೆ ಸರ್. ಓಕೆ, ಇದು ಲೆಫ್ಟ್ ಹ್ಯಾಂಡು, ಇದನ್ನ ಮಾರ್ಕ್ ಮಾಡಿದ್ದೀನಿ ನೋಡಿ, ಇದು ಲೆಫ್ಟ್ ಹ್ಯಾಂಡು. ಲೆಫ್ಟ್ ಹ್ಯಾಂಡ್ ಬಗ್ಗೆ ಅಷ್ಟೇ ಮಾತಾಡ್ತಾ ಇದ್ದೀನಿ. ಲೆಫ್ಟ್ ಹ್ಯಾಂಡ್ ಹೆಬ್ಬಟ್ ಕೆಳಗಡೆ ಸೀದಾ ಬಂದರೆ ಇಲ್ಲಿ ನಂಬರ್ 10 ಅಂತ ಇದೆ. ಈ 10ನಲ್ಲಿ ಯಾರಿಗೆ ಪೇನ್ ಇದೆ ಅವರಿಗೆ ಪೈಲ್ಸ್ ಪ್ರಾಬ್ಲಮ್ ಇದೆ ಅಂತ ನೀವು ಫೈಂಡ್ ಔಟ್ ಮಾಡ್ಕೋಬಹುದು. ಲೆಫ್ಟ್ ಹ್ಯಾಂಡು ಹೆಬ್ಬಟ್ ಕೆಳಗಡೆ ಸೀದಾ ನಾವೇನು ನಾಡಿ ನೋಡ್ತೀವಲ್ಲ, ಆ ಜಾಗಕ್ಕೆ ನೀವು ರಿಸ್ಟ್ ಕಡೆ ಬಂದಾಗ ನಂಬರ್ 10 ಜಾಗ ನಿಮಗೆ ಕಾಣ್ತಾ ಇದ್ರೆ, ಅಲ್ಲಿ ಏನಾದರೂ ನಿಮಗೆ ಪೇನ್ ಇತ್ತಂದರೆ ನಿಮಗೆ ಪೈಲ್ಸಿನ ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟು ಇಲ್ಲಿ ನಂಬರ್ 11 ಅಂತ ಇದೆಯಲ್ಲ, ಅಲ್ಲಿ ಪ್ರೋಸ್ಟೇಟ್ ಪ್ರಾಬ್ಲಮ್ ಇದೆ ಅಂತ ಫೈಂಡ್ ಔಟ್ ಮಾಡ್ಕೋಬೇಕು. ನೆಕ್ಸ್ಟ್ ನಂಬರ್ 12ರಲ್ಲಿ ನಿಮಗೆ ಏನಾದರೂ ಪೇನ್ ಇದೆ ಅಂದರೆ ಯುಟೆರಸ್ನಲ್ಲಿ ಪ್ರಾಬ್ಲಮ್ ಇದೆ ಅಂತ ನೀವು ಫೈಂಡ್ ಔಟ್ ಮಾಡ್ಕೋಬೇಕು. ನೆಕ್ಸ್ಟು ಟೆನ್ನಿಸ್ 13ರಲ್ಲಿ ನಿಮಗೆ ಬಂತಂದರೆ ನಿಮಗೆ ಇಲ್ಲಿ ಪ್ರಾಬ್ಲಮ್ ಇದೆ ಅಂತ ಕಂಡುಹಿಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಸ್ಟಮಕ್ ಇದೆ. ನಮ್ಮ ಒಂದು ಆಕ್ಯುಪ್ರೆಷರ್ನಲ್ಲಿ ಇಲ್ಲಿ ಸ್ಟಮಕ್ ಅಂತ ಬರುತ್ತೆ. ದೇವೇಂದ್ರ ಹೊರವ್ರ ಪ್ರಕಾರ ಇಲ್ಲಿ ಸ್ಟಮಕ್ ಬರುತ್ತೆ. ಈ ನಿಮ್ಮಲ್ಲಿ 27 ನಂಬರ್ ಕಾಣ್ತಾ ಇರ್ಬೋದು. ಈ 27 ನಂಬರ್ ಜಾಗದಲ್ಲಿ ಯಾರಿಗಾದರೂ ಪೇನ್ ಇದೆ ಅಂದರೆ ನೀವು ಸ್ಟಮಕ್ಕನ್ನು ಪ್ರಾಬ್ಲಮನ್ನು ನೀವು ಆ ಪೇನ್ ಹೋಗೋ ತನಕ ಪ್ರೆಸ್ ಮಾಡಿದಾಗ ಡೈಲಿ ಬೆಳಗ್ಗೆ ಸಂಜೆ ನೀವು ಆರೋಗ್ಯವಾಗಿರಬೇಕಂದ್ರೆ ಪ್ರತಿದಿನ ನೀವು ಮಾಡ್ತಾ ಇರಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ಅಡ್ರಿನಲ್ ಗ್ಲ್ಯಾಂಡ್ ಬರುತ್ತೆ. ಈ ಅಡ್ರಿನಲ್ ಗ್ಲ್ಯಾಂಡನ್ನು ನಿಮಗೆ ನೋವು ಬಂತಂದರೆ ನಿಮಗೆ ಅಲ್ಲಿ ಏನು ಹೇಳಿದ್ನಲ್ಲ ಆ ಸಮಸ್ಯೆಗಳು ಕಾಣ್ತವೆ. ನೆಕ್ಸ್ಟ್ ಇಲ್ಲಿ ಲಂಗ್ಸ್ ಬರುತ್ತೆ, ಥೈಮಸ್ ಬರುತ್ತೆ. ಇಲ್ಲಿ ನೀವು ಪ್ರೆಸ್ ಮಾಡ್ಬೋದು ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಅಲ್ಲಿ. ಇಲ್ಲಿ ಸ್ಪ್ಲೀನ್ ಬರುತ್ತೆ ನೋಡಿ, ಈ ಥೈಮಸ್ ಲಂಗ್ಸ್ ಕೆಳಗಡೆ ಸ್ಪ್ಲೀನ್ ಬರುತ್ತೆ. ಓಕೆ, ನೆಕ್ಸ್ಟು ಇಲ್ಲಿ ಕಿಡ್ನಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಕೋಲಾನ್ ಬರುತ್ತೆ. ಕೋಲಾನ್ ಅಂದರೆ ದೊಡ್ಡ ಕರಳು. ಇಲ್ಲಿ ಇಂಟೆಸ್ಟೈನ್, ಇಲ್ಲಿ ಬ್ಲ್ಯಾಡರ್ ಬರುತ್ತೆ. ಇಲ್ಲಿ ಈ ಜಾಯಿಂಟ್ ಇದೆಲ್ಲ, ಈ ಜಾಯಿಂಟ್ ಕಿರುಬೆರಳು ಜಾಯಿಂಟ್ ಇಲ್ಲಿ ಮಡಿಸಿದಾಗ ಇಲ್ಲೇನೋ ಒಂದು ಕುಣಿ ಬೀಳುತ್ತೆ. ಇದು ಆ್ಯಂಡ್ ಹಿಪ್ ಆ್ಯಂಡ್ ನೀ, ಇಲ್ಲಿ ಯಾರಿಗೆ ಎಲ್ಲ ಪ್ರಾಬ್ಲಮ್ ಇರುತ್ತೆ ಇದು ಹಿಪ್ ಆ್ಯಂಡ್ ನೀ ಪೇನ್ ಅಂತ ನೀವು ಫೈಂಡ್ ಔಟನ್ನು ಮಾಡ್ಬೋದು. ಓಕೆ, ನಿಮಗೆ ನಾನು ಮಾರ್ಕ್ ಮಾಡ್ತಾ ಇರೋದು ಸರಿ ಇದೆ ಅಂತ ಅನಿಸ್ತದ. ಓಕೆ, ನೆಕ್ಸ್ಟ್ ಇಲ್ಲಿ 15 ನಂಬರ್ ಬಂದಿದೆ. 15 ನಂಬರಲ್ಲಿ ಟೆಸ್ಟಿಸ್. ಓಕೆ, ಇಲ್ಲಿ ಈ ಜಾಗನ ಮತ್ತು ಈ ಜಾಗನ ನೀವು ಕರೆಕ್ಟಾಗಿ ಪ್ರೆಸ್ ಮಾಡ್ಕೊತ ಬನ್ನಿ. ಓಕೆ, ಇಲ್ಲಿ ಸೇಮ್ ಇಲ್ಲಿ ಹೇಳಿದ್ವಲ್ಲ, ಇದು ಕೂಡ ಸೇಮ್ ಬಲಗಡೆನೂ ಬರುತ್ತೆ, ಇಲ್ಲಿ ಬಲಗೈನಲ್ಲಿ ಇದೇ ಬರುತ್ತೆ. ಇದು ತೋರಿಸ್ತೀನಿ ನೋಡಿ. ಈ ಪಾಯಿಂಟನ್ನು ನೀವು ಪ್ರೆಸ್ ಮಾಡಿ ನೋಡಿದಾಗ ನಿಮಗೆ ನಿಮ್ಮ ಹಾರ್ಟಿನ ಸಮಸ್ಯೆ ಇದೆನಾ ಇಲ್ಲೋ ಅಂತ ಗೊತ್ತಾಗುತ್ತೆ. ನೋಡಿ, ಇಲ್ಲಿದೆಯಲ್ಲ 36 ನಂಬರ್ ಏನಿದೆಯಲ್ಲ, ಈ 36 ನಂಬರನ್ನು ನೀವು ಪ್ರೆಸ್ ಮಾಡಿದಾಗ ನಿಮ್ಮಲ್ಲಿ ಅಲ್ಲಿ ಏನಾದರೂ ಪೇನ್ ಇತ್ತಂದರೆ ನಿಮಗೆ ಹಾರ್ಟ್ನಲ್ಲಿರ್ತಕ್ಕಂಥ ಸಮಸ್ಯೆ ಗೊತ್ತಾಗುತ್ತೆ. ಪೇನ್ ಇತ್ತು. ಇಲ್ಲಿ ನೋಡಿ ಲಿವರ್ ಇದೆ. ಈ ಲಿವರನ್ನು ನೀವು ಪ್ರೆಸ್ ಮಾಡಿದಾಗ ನಿಮ್ಮಲ್ಲಿರ್ತಕ್ಕಂಥ ಲಿವರ್ ಸಮಸ್ಯೆ ಕ್ಲಿಯರ್ ಆಗುತ್ತೆ. ಗಾಲ್ ಬ್ಯಾಡರ್ನಲ್ಲಿ ಇರ್ತಕ್ಕಂಥ ಸಮಸ್ಯೆ ಕ್ಲಿಯರ್. ಕೆಲವೊಬ್ಬರಿಗೆ ಅಪೆಂಡಿಕ್ಸ್ ಆಗಿರ್ತದೆ ನೋಡಿ, ಇಲ್ಲಿದೆ ಅಪೆಂಡಿಕ್ಸ್ 21 ನಂಬರ್. ಹಾಗೆ ಪ್ರತಿಯೊಂದನ್ನು ನೀವು ಇಲ್ಲಿ ಸರಿ ಮಾಡ್ಕೋಬೋದು. ಇಲ್ಲಿ ಇದು ಸ್ಪ್ಲೀನು, ಇದು ಸೋಲಾರ್ ಪ್ಲೆಕ್ಸು. S29 ಇದೆಯಲ್ಲ ಸೋಲಾರ್ ಪ್ಲೆಕ್ಸು, ಇದು 37 ಸ್ಪ್ಲೀನು. ಇಲ್ಲಿ ಸೋಲಾರ್ ಪ್ಲೆಕ್ಸ್ ಯಾರಿಗೆಲ್ಲ ಪ್ರಾಬ್ಲಮ್ ಇದೆ ಅವ್ರು ಇಲ್ಲಿ ಪ್ರೆಸ್ ಮಾಡ್ಕೋಬೋದು. ಪ್ರೆಸ್ ಮಾಡಿದಾಗ ಸೋಲಾರ್ ಪ್ಲೆಕ್ಸು ಸರಿ ಹೋಗುತ್ತೆ.
ಹಾಗಾಗಿ ಏನ್ ಸರ್ ಸೋಲಾರ್ ಪ್ಲೆಕ್ಸ್ ಅಂದ್ರೆ ಏನ್ ಸರ್? ಮಣಿಪುರ ಚಕ್ರ ಓ, ಇಲ್ಲಿ ಕಾಣ್ತಾ ಇದೆ 29 ನಂಬರ್ ಏನು ಕಾಣ್ತಾ ಇದೆ ನೀವು. ಹಾಗಾಗಿ ಈ ಸೋಲಾರ್ ಪ್ಲೆಕ್ಸ್ ಅನ್ನ ನೀವು ನೋಡ್ಬೋದು. ಮತ್ತೆ ಇಲ್ಲಿ ನೋಡಿ, ಯಾರಿಗೆ ಶುಗರ್ ಜಾಸ್ತಿ ಇದೆನೋ ಇಲ್ಲಿ ಪ್ಯಾಂಕ್ರಸ್ ಅಂತ ಬರುತ್ತೆ. ಈ ಪ್ಯಾಂಕ್ರಸ್ ಅನ್ನ ನೀವು ಪ್ರೆಸ್ ಮಾಡ್ಬೋದು. ಇಲ್ಲಿ ಪೇನ್ ಇದ್ದೇ ಇರುತ್ತೆ ನಿಮಗೆ. ಯಾರಿಗೆ ಶುಗರ್ ಇರ್ತದೋ ಇಲ್ಲಿ ಪೇನ್ ಇದ್ದೇ ಇರುತ್ತೆ. ಹಾಗಾಗಿ ಪ್ರತಿಯೊಂದನ್ನ ನಿಧಾನಕ್ಕೆ ಒಂದು ಕರೆಕ್ಟಾಗಿ ಮಾಡ್ಕೊತ ಬಂದರೆ ನಿಮಗೆ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಇಲ್ಲಿ ಶೋಲ್ಡರ್ ಪೇನ್ ಬಂದವರಿಗೆ ಇಲ್ಲಿ ನೀವು ಪ್ರೆಸ್ ಮಾಡ್ಬೋದು. ಓಕೆ, ಇದೇ ಥರ ನಿಮ್ಮ ಒಂದು ಆರೋಗ್ಯವನ್ನು ಅಂಗೈಯಲ್ಲಿ ನೋಡಿ. ಇಲ್ಲಿ ಕೋಲ್ಡ್, ಇಲ್ಲಿ ಈ ಬೆರಳಿನಲ್ಲಿ ಕೋಲ್ಡ್ ಅಂತ ಇದೆ ನೋಡಿ. ಇಲ್ಲಿ ಇಯರ್ ನರ್ವ್ಸ್ ಅಂತ ಇದೆ. ಓಕೆ, ಇಲ್ಲಿ ಎನರ್ಜಿ ಅಂತ ಇದೆ. ಯಾರಿಗೆಲ್ಲ ಎನರ್ಜಿ ಕಡಿಮೆ ಇದೆ, ನನಗೆ ಯಾಕೋ ಒಂಥರ ಏನು ಇಲ್ಲ ಅಂದಾಗ ಈ ಕಿರುಬೆರಳನ್ನು ನೀವು ಪ್ರೆಸ್ ಮಾಡ್ತಾ ಬಂದಾಗ ನಿಮಗೆ ಎನರ್ಜಿ ಲೆವೆಲ್ ಚೆನ್ನಾಗಾಗುತ್ತೆ. ಇಲ್ಲಿ ಇಯರ್ ಅಂತ ಇದೆ, ಇಲ್ಲಿ ಇಯರ್ ಅಂತ ಇದೆ, ಇಲ್ಲಿ ಐ ಅಂತ ಇದೆ. ಇವೆಲ್ಲ ಪಾಯಿಂಟ್ಗಳನ್ನ ಡೈಲಿ ಪ್ರೆಸ್ ಮಾಡಿ. ನಿಮಗೆ ಪೇನ್ ಇದ್ರ ಜಾಗದಲ್ಲಿ ಮಾತ್ರ ಪ್ರೆಸ್ ಮಾಡಬೇಕು. ಮತ್ತೆ ನಾನು ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ತಾ ಇದ್ದೀನಿ, ನಿಮ್ಮಲ್ಲಿ ಏನಾದರೂ ಪೇನ್ ಇದ್ರೆ ಆ ಜಾಗವನ್ನು ಮಾತ್ರ 1 ರಿಂದ 2 ನಿಮಿಷಗಳ ಕಾಲ ಪ್ರೆಸ್ ಮಾಡಬೇಕು. ನಿಮಗೆ ನೋವಿಲ್ಲದ ಜಾಗದಲ್ಲಿ ಪ್ರೆಸ್ ಮಾಡಬಾರ್ದು, ಮತ್ತೆ ಅಲ್ಲಿ ಎನರ್ಜಿ ಇಂಬ್ಯಾಲೆನ್ಸ್ ಆಗುತ್ತದೆ. ಹೇಳಿದ್ರಿ ಸರ್ ನೀವು ಸುಮ್ಮನೆ ಒತ್ಕೊ ಅಂತ ಹೇಳಿದ್ರಿ, ಒತ್ಕೊಂಡ್ವಿ, ಮತ್ತೆ ಈಗ ಈ ಸಮಸ್ಯೆ ಆಗಿದೆ. ಈ ಸಮಸ್ಯೆ ಆಗಿದೆ ಅಂದ್ರೆ ನಾವು ಅದಕ್ಕೆ ಜವಾಬ್ದಾರರಲ್ಲ. ಹಾಗಾಗಿ ನಿಮ್ಮ ಆರೋಗ್ಯ ಏನ್ ಮೇಡಮ್, ನೋವು ಹೋಗೋ ತನಕ ಮಾಡ್ಬೋದು ಮೇಡಮ್. ಸರ್ 2 ಕೈಯಲ್ಲೂ ಪ್ರೆಸ್ ಮಾಡ್ಕೋಬೇಕಾ ಸರ್ ಅಥವಾ ಒಂದೇ ಕೈಲ? 2 ಕೈಯಲ್ಲಿ ಪ್ರೆಸ್ ಮಾಡಬೇಕು. ಓಕೆ, ಎಲ್ಲರಿಗೂ ಇದು ಸರಿ ಹೋಯ್ತಂತ ಅನಿಸುತ್ತೆ. ಹಾಗಾಗಿ ನೀವು ನಾನೀಗ ರೆಸ್ಟಿಗೆ ಹೋಗಿ ಬರೋದ್ರೊಳಗಡೆ ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ಚಾರ್ಟನ್ನು ತೆಗೆದು ಕ್ಲೀನಾಗಿ ನೋಡ್ಕೊಳ್ಳಿ. ಓಕೆ, ಎಲ್ಲರಿಗೂ ಶೇರ್ ಮಾಡಿ. ಈಗ ಹೆಬ್ಬೆಟ್ ಕೆಳಗೂ ರಿಸ್ಟರ್ಗೂ ಬರುತ್ತಲ್ಲ ಸರ್ ಪಾಯಿಂಟ್ಗಳು? ಒಂದ್ಸಲ ಓಪನ್ ಮಾಡಿ ಸರ್. ಈಗ ನಾನು ಈಗ ಹೆಂಗೋ ರೆಸ್ಟ್ ಕೊಡ್ತಾ ಇದ್ದೀನಲ್ಲ, ಓಪನ್ ಮಾಡಿ ನಿಮ್ಮ ಚಾರ್ಟನ್ನು ಓಪನ್ ಮಾಡಿ. ಅಲ್ಲ 12, 14, 15 ಎಲ್ಲ ಬರುತ್ತಲ್ಲ? ಎಸ್ ಓಕೆ, ನೀವು ರೆಫರ್ ಮಾಡಿ ಬರ್ತೀನಿ. ಅದೇ ತರ ಹಿಂಭಾಗವನ್ನ ತೋರಿಸ್ತೀನಿ. ಕಾಣ್ತಾ ಇದಲ್ಲ ಸ್ಕ್ರೀನು? ಕಾಣ್ತಾ ಇದೆ ಸರ್. ಓಕೆ, ಇಲ್ಲಿ ನೋಡಿ ಇಯರ್ ನರ್ವ್ ಬರುತ್ತೆ, ಇಲ್ಲಿ ಎನರ್ಜಿ ಬರುತ್ತೆ, ಅವೆಲ್ಲ ನೋಡಿದ್ವಲ್ಲ ಸೇಮ್ ಬರುತ್ತೆ. ಇಲ್ಲಿ ನರ್ವ್ಸ್, ಓಕೆ, ಆಪ್ಟಿಕಲ್ ನರ್ವ್. ಈ ಜಾಗ ಏನಿದೆಯಲ್ಲ ನಿಮಗೆ ಆಪ್ಟಿಕಲ್ ಕಣ್ಣಿನ ಸಮಸ್ಯೆ ಯಾರ್ದಾರ್ದು ಇತ್ತಂದರೆ ನೀವು ಈ ಪಾಯಿಂಟನ್ನು ಪ್ರೆಸ್ ಮಾಡಿದಾಗ ನಿಮಗೆ ಕಣ್ಣಿನ ಒಂದು ಸಮಸ್ಯೆ ದೂರ ಆಗ್ತವೆ. ಓಕೆ, ಇಲ್ಲಿ ನಿಮಗೆ ಹೆಡ್ ನರ್ವ್ ಬರ್ತದೆ, ಹೆಡ್ ನರ್ವ್ಸ್ ಬರ್ತದೆ. ಇಲ್ಲಿ ಸ್ಪೈನ್ ಬರುತ್ತೆ, ಇಲ್ಲಿ ಸ್ಪೈನ್ ಬರುತ್ತೆ ಈ ಜಾಗ. ಓಕೆ, ನೆಕ್ಸ್ಟ್ ಇಲ್ಲಿ ಲೋವರ್, ನಿಮಗೆ ಲೋವರ್ ಬ್ಯಾಕ್ ಏನಾದರೂ ಪ್ರಾಬ್ಲಮ್ ಇತ್ತಂದರೆ ಈ ಪಾಯಿಂಟನ್ನು ಪ್ರೆಸ್ ಮಾಡ್ಬೋದು. ಇದೇ ಥರ ಇಲ್ಲಿ ಕೂಡ ಅಷ್ಟೇ. ಇಲ್ಲಿ ಅಲರ್ಜಿ ಪಾಯಿಂಟ್, ಕೆಲವೊಬ್ಬರಿಗೆ ಅಲರ್ಜಿ ಇರುತ್ತಲ್ಲ, ಇಲ್ಲಿ ನೀವು ಅಲರ್ಜಿ ಪಾಯಿಂಟನ್ನು ಪ್ರೆಸ್ ಮಾಡ್ಬೋದು. ಇಲ್ಲಿ ಇಯರ್ ಪ್ರಾಬ್ಲಮ್ ಅಂತ ಕೊಟ್ಟಿದ್ದೀವಿ. ಹೀಗೆ ಎಲ್ಲದಕ್ಕೂ ನಿಮ್ಮಲ್ಲಿ ಇಲ್ಲಿ ನೋಡಿ, ಒಂದು ಇಲ್ಲಿ ಪ್ರೆಷರ್ ಪಾಯಿಂಟ್ಸ್ ನಂಬರ್ 1ನಲ್ಲಿ ಬ್ರೇನ್ ಇತ್ತು, ಮೆಂಟಲ್ ನರ್ವ್ಸ್ ಇತ್ತು, ಪಿಟ್ಯೂಟರಿ ಗ್ಲ್ಯಾಂಡ್ ಇತ್ತು, ಪಿನಲ್ ಇತ್ತು, ಹೆಡ್ ನರ್ವ್ಸು, ಥ್ರೋಟು, ನೆಕ್ಕು, ಥೈರಾಯ್ಡ್ ಆ್ಯಂಡ್ ಪ್ಯಾರಾಥೈರಾಯ್ಡ್ ಇಲ್ಲಿ ಇರುತ್ತೆ. ಈಗ ಇಲ್ಲಿ ಎಷ್ಟು ಜನಕ್ಕೆ ಯಾರಿಗಾದರೂ ಸಯಾಟಿಕಾ ಇದೆನಾ? ಯಾರಿಗಾದರೂ ಸಯಾಟಿಕಾ ಇದೆನಾ ಇಲ್ಲಿ? ಸಯಾಟಿಕಾ ಯಾರಿಗಿಲ್ಲ? ಓಕೆ, ತೊಂದರೆ ಇಲ್ಲ. ನೋಡಿ ಇಲ್ಲಿ ಸಯಾಟಿಕಾ ನರ್ವ್ ಅಂತ ಬರುತ್ತೆ. ಸಯಾಟಿಕಾ ನರ್ವ್ ಅಂದ್ರೆ ನಮ್ಮ ಕಾಲನ್ನ ಕೊಟ್ಟಾಗ ಇಲ್ಲಿ ಒಂದು ಕುಣಿ ಬೀಳುತ್ತೆ, ಅಂದ್ರೆ ತೆಗ್ಗಿನ ಪ್ರದೇಶ ಅಂತ ಕರಿತೀವಿ ಇದನ್ನ. ಈ ತೆಗ್ಗಿನ ಪ್ರದೇಶ ಏನಿದೆಯಲ್ಲ, ಇಲ್ಲಿ ಸಯಾಟಿಕಾ ಇರೋರು ಪ್ರೆಸ್ ಮಾಡ್ಕೊಂತ ಬಂದ್ರೆ ಈ ತೆಗ್ಗಿನ ಜಾಗವನ್ನ ಕರೆಕ್ಟಾಗಿ ನೀವು ಪ್ರೆಸ್ ಮಾಡಿದಾಗ ನಿಮ್ಮಲ್ಲಿರ್ತಕ್ಕಂಥ ಸಯಾಟಿಕಾ ನೋವು ಕಡಿಮೆ ಆಗುತ್ತೆ. ಹಾಗೆ 1, 2, 3 ಈ 3ನೇ ಬೆರಳು, ಈ ಬುಡ ಏನಿದೆಯಲ್ಲ, ಇಲ್ಲಿ ಬುಡ, ಈ ಬುಡ ಜಾಗದಲ್ಲಿ ನಿಮಗೆ ಪ್ರೆಸ್ ಮಾಡಿದಾಗ ನಿಮಗೆ
ಏನಾದರೂ ನೋವು ಕಂಡ್ರಂದರೆ ಈ ಬೆರಳಿದೆಯಲ್ಲ ಇದನ್ನು ಫೋಲ್ಡ್ ಮಾಡಿ ನೋಡಿ, ಇಲ್ಲಿ ಕೆಳಗಡೆ ಬುಡಕ್ಕೆ ಪ್ರೆಸ್ ಮಾಡಿ, ಅಲ್ಲಿ ನಿಮಗೆ ನೋವು ಕಂಡಿತ್ತಂದರೆ ನೀವು ಸ್ಟ್ರೆಸ್ ಮತ್ತು ನರ್ವಸ್ ಪ್ರಾಬ್ಲಮ್ ಇರುತ್ತಂತ ಅರ್ಥ. ಹಾಗಾಗಿ ಇಲ್ಲಿ ಪ್ರತಿಯೊಂದು ಕಾಲಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಪ್ರತಿಯೊಂದನ್ನು ಪಾಯಿಂಟನ್ನು ನೋಡಿ ಇಲ್ಲಿ ಟೆಸ್ಟಿಕಲ್ ಆ್ಯಂಡ್ ಓವರಿಸಿಸ್ ಅಂತ ಕೊಟ್ಟಿದ್ದೀವಿ, ಇಲ್ಲಿ ಲಿಪ್ ಗ್ಲ್ಯಾಂಡ್ಸ್ ಅಂತ ಕೊಟ್ಟಿದ್ದೀವಿ, ಇಲ್ಲಿ ಪ್ರತಿಯೊಂದನ್ನು ಪ್ರೋಸ್ಟರೇಟ್ ಕೊಟ್ಟಿದ್ದೀವಿ, ಇಲ್ಲಿ ಸಯಾಟಿಕ ನರ್ವ್ ಬರುತ್ತೆ ಎರಡೂ ಕಾಲಲ್ಲಿ, ಇಲ್ಲಿ ಕುಣಿ ಬೀಳೋ ಜಾಗದಲ್ಲಿ, ಆ ಕಡೆ ಈ ಕಡೆ ಕುಣಿ ಬೀಳೋ ಜಾಗ ಇರುತ್ತೆ. ಓಕೆ, ಇಲ್ಲಿ ಇನ್ಸೈಡ್ ಆಫ್ ದ ಪುಟ್ಟು, ಇದು ಔಟ್ಸೈಡ್ ಆಫ್ ದ ಪುಟ್ಟು. ಇಲ್ಲಿ ಹೆಬ್ಬಟ್ಟು ಇಲ್ಲಿ ಈ ಕಡೆ ಇದೆ, ಈ ಹೆಬ್ಬಟ್ಟು ಈ ಕಡೆ ಇದೆ, ಎರಡೂ ಕಡೆ ಏನು ಕುಣಿ ಬೀಳುತ್ತಲ್ಲ ಆ ಜಾಗವನ್ನು ನೀವು ಸರಿಯಾಗಿ ಪ್ರೆಸ್ ಮಾಡಿ ನೋಡಿದಾಗ ನಿಮಗೆ ಅಲ್ಲಿ ಪೇನ್ ಇರುತ್ತೆ. ಓಕೆ, ನಾವು ಸಯಾಟಿಕ ಪೇನ್ ಇರೋರಿಗೆ ಭಾಳ ಜನಕ್ಕೆ ಹುಷಾರು ಮಾಡಿದ್ದೀವಿ. ಮತ್ತು ಇನ್ನೊಂದು ಏನಂದರೆ ಸಯಾಟಿಕ ಇರೋರು ಒಂದು ಎಕ್ಸಸೈಸನ್ನು ಏನು ಮಾಡ್ಬೋದು ಅಂದರೆ, ನೀವು ಕೂತ್ಕೋಬೇಕು. ಸರಿಯಾದ ರೀತಿಯಲ್ಲಿ ಕೂತ್ಕೊಂಡಾಗ ನಿಮ್ಮ ಒಂದು ಹೆಬ್ಬಟ್ಟಿನ ಕಾಲಿನ ಹೆಬ್ಬಟ್ಟನ್ನು ನೀವು ನಿಮ್ಮ ಎರಡೂ ಕೈಗಳಿಂದ ಮುಟ್ಟಬೇಕು. ಕೆಲವೊಬ್ಬರಿಗೆ ಮುಟ್ಟೋಕ್ಕೆ ಸಲೀಸ್ ಅನ್ಬೋದು, ಕೆಲವೊಬ್ಬರಿಗೆ ಸಯಾಟಿಕ ಇರೋರಿಗೆ ಸಲೀಸ್ ಆಗೋಕ್ಕೆ ಚಾನ್ಸೇ ಇಲ್ಲ, ಯಾಕಂದರೆ ಅವರು ಸ್ವಲ್ಪ ಬೆಂಡ್ ಮಾಡೋಕ್ಕೂ ಆಗೋದಿಲ್ಲ. ಹಾಗಾಗಿ ಯಾರೆಲ್ಲ ನಿಮ್ಮ ಪಾದದ ಹೆಬ್ಬಟ್ಟನ್ನು ಮುಟ್ಕೊಂತ ನಿಮ್ಮ ಒಂದು ಮೂಗನ್ನು ಮೊಣಕಾಲು ಯಾವತ್ತಿಗೂ ಅದನ್ನು ಎತ್ತಬಾರ್ದು, ಸೀದಾ ಒಂದು ನೆಲ ಏನು ಇರುತ್ತಲ್ಲ ನೆಲದಲ್ಲೇ ಸರಿಯಾಗಿರಬೇಕು. ಇದ್ದಾಗ ನೀವು ಎಷ್ಟು ಬೆಂಡ್ ಮಾಡ್ತೀರೋ ಅಲ್ಲಿ ನರ್ವ್ಸು ನಿಮಗೆ ಜಗ್ಗದಂಗೆ ಫೀಲ್ ಆಗುತ್ತೆ, ಅಂದರೆ ಸೆಳೆತ ಸ್ಟಾರ್ಟ್ ಆಗುತ್ತೆ. ನೀವು ಎಲ್ಲಿ ತನಕ ಸಯಾಟಿಕ ಇರೋರು ಆ ಸೆಳೆತನ 1 ನಿಮಿಷ, ಅರ್ಧ ಸೆಕೆಂಡು, 1 ಸೆಕೆಂಡ್, ಕೆಲವೊಬ್ಬರು ಬಗ್ಗಕ್ಕೆ ಆಗೋದಿಲ್ಲ, ಅಷ್ಟು ನರ್ವ್ಸ್ ಪೇನ್ ಬರ್ತಾ ಇರ್ತದೆ, ಸೆಳೆತ ಬರ್ತದೆ. ನೀವು ಕ್ರಮೇಣ ಅದು 1 ವಾರ ಆಗ್ಬೋದು, 10 ದಿವಸ ಆಗ್ಬೋದು, 15 ದಿವಸ ಆಗ್ಬೋದು, ಅದನ್ನು ಕಂಟಿನ್ಯೂ ನೀವು ಮಾಡಿದಾಗ, ನೀವು ಬೆಂಡ್ ಮಾಡ್ಕೊತ ಬಂದಾಗ ನಿಮ್ಮಲ್ಲಿರ್ತಕ್ಕಂಥ ಒಂದು ಸಯಾಟಿಕ ನರ್ವ್ಸ್ ಏನಿದೆಯಲ್ಲ ಈ ತಲೆ ಭಾಗದಿಂದ ನಮ್ಮ ಪಾದದ ತನಕ ಇರ್ತದೆ. ಆ ಸಯಾಟಿಕ ನರ್ವಲ್ಲಿ ಎಲ್ಲಾದರೂ ನಿಮಗೆ ಒಂದು ಸ್ಮಾಲ್ ಆಗಿ ಒಂದು ಗಂಟೆ ಏನಾದರೂ ಆದರೆ ಅದು ನಿಮಗೆ ನರ್ವ್ಸು ಕಾಲು ಸೆಳೆತ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಎಕ್ಸಸೈಸ್ ಮಾಡೋದ್ರಿಂದ ನಿಮಗೆ ರಿಲೀಫ್ ಆಗುತ್ತೆ. ಮತ್ತು ನಾನು ತೋರಿಸಿರ್ತಕ್ಕಂಥ ಪಾಯಿಂಟನ್ನು ನೀವು ಪ್ರೆಸ್ ಮಾಡಿದಾಗ ನಿಮಗೆ ಕ್ರಮೇಣ 1 ವಾರ, 15 ದಿವಸ, 1 ತಿಂಗಳಲ್ಲಿ ಸಂಪೂರ್ಣವಾಗಿ ಆರಾಮಾಗ್ಬೋದು. ಓಕೆ, ನೆಕ್ಸ್ಟ್ ಎರಡು ಕೈಗಳಿಂದ ಹಿಂಗಡೆ ಗುಳಿ ಪಾಯಿಂಟ್ ಸಿಗುತ್ತಲ್ಲ ಅದನ್ನ ಪ್ರೆಸ್ ಮಾಡಿದ್ರೆ ಸಾಕ? ಹೌದು, ಪ್ರೆಸ್ ಮಾಡಬೇಕದು. ಅಂದ್ರೆ ಎರಡು ಕಡೆ, ಆ ಕಡೆ ಬೆರಳು ಈ ಕಡೆ ಬೆರಳು ಮಧ್ಯದಲ್ಲಿ ಕರೆಕ್ಟ್ ಆಗಿ ಸಿಕ್ಕತ್ತದು ಹೌದು ಗುಳಿ, ಹೌದು, ಅದನ್ನ ಪ್ರೆಸ್ ಮಾಡಬೇಕು. ಸಯಾಟಿಕ ಸರ್ ಈ ಹೆಬ್ಬೆಟ್ ಕಡೆ ಸರ್, ಹೆಬ್ಬಟ್ ಕಡೆ ಒಂದು ಕಿರುಬೆರಳು ಕಡೆ ಹೆಬ್ಬಟ್ಟನ್ನು ಬರುತ್ತೆ, ಕಿರುಬೆರಳು ಬರುತ್ತೆ, ಎರಡು ಇದು ಬರುತ್ತೆ ನಿಮಗೆ ಕುಣಿ ತರ ಬರುತ್ತೆ, 2 ಜಾಗ ತೆಗ್ಗಿನ ಪ್ರದೇಶ ಅಂತ ಕರಿತೀವಿ ಅದಕ್ಕೆ. ಎರಡು ಕಡೆ ಪ್ರೆಸ್ ಮಾಡಿ ನಿಮಗೆ ಪೇನ್ ಇರುತ್ತೆ. ಓಕೆನಾ, ಕೈಯಲ್ಲಿ ಇರ್ತಕ್ಕಂಥ ಪಾಯಿಂಟ್ಗಳನ್ನು ನೋಡಿದ್ವಿ. ಅದೇ ತರ ಕಾಲಿನಲ್ಲಿ ಸಹ ನಮ್ಮ ಇದು ನಿಮಗೆ ಇಲ್ಲಿ ಜಾಯಿಂಟ್ ಬರುತ್ತೆ, ಇಲ್ಲಿ ಜಾಯಿಂಟ್ ಬರುತ್ತೆ. ಇದು ಈ ಜಾಗ ಈ ತರ ತೆಗ್ ಪ್ರದೇಶ ಇರುತ್ತೆ ಇರಲ್ಲ ಸರ್? ಈ ಭಾಗ ತೆಗ್ಗಿರುತ್ತೆ ಇಲ್ವಾ? ಇರುತ್ತಲ್ಲ, ಹಾ, ಅದೇ ಜಾಗ. ಹೌದು, ಕ್ಲಿಯರ್ ಆಯ್ತಾ? ಎರಡು ಕಡೆ ಇರುತ್ತದು. ಕ್ಲಿಯರ್ ಆಯ್ತಾ? ಪಾಯಿಂಟ್ 11 ಹಾಕಿದ್ರಲ್ಲ, ಅಲ್ಲಿ ಪ್ರಾಸ್ಟೇಟು ಸಯಾಟಿಕ ಎರಡೂ ಇದೆಯಾ ಒಟ್ಟಿಗೆ? ಹೌದು, ಇಲ್ಲ ಬೇರೆ ಬೇರೆ ಮೇಲೆ ಇದೆ ನೋಡಿ ಸರ್, ಸಯಾಟಿಕ ನರ್ವ್ ಅಂತ ಇಲ್ಲಿ ಮಾರ್ಕ್ ಮಾಡಿದ್ದಾರೆ ನೋಡಿ. ಹೌದೌದು, 11 ಅಂತ ಹಾಕಿದೀರಾ. ಇಲ್ಲಿ ಪ್ರಾಸ್ಟೇಟ್ 11 ಕೊಟ್ಟಿದ್ದೀವಿ. ನೀವು ಚಾರ್ಟ್ ಓಪನ್ ಮಾಡಿ. ಚಾರ್ಟ್ ಓಪನ್ ಮಾಡ್ಲಿಲ್ಲ ಅಂದ್ರೆ ನನಗೆ ಏನು ನಿಮಗೆ ಹೇಳಕ್ ಆಗೋದಿಲ್ಲ. ನೀವು ಒಂದ್ ಸ್ವಲ್ಪ ವರ್ಕ್ ಮಾಡಿ ಅಲ್ಲ. ಚಾರ್ಟ್ ನೋಡ್ತಿರೋದು, ಚಾರ್ಟ್ ನೋಡ್ತಾ ಇದ್ದೀನಿ. 42B ಚಾರ್ಟ್ ಅಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಸಯಾಟಿಕ ನರ್ವ್ ಜಾಗ ಬೇರೆ ಕೊಟ್ಟಿದ್ದಾರೆ, ಇಲ್ಲಿ 11 ನಂಬರ್ ಬೇರೆ ಕೊಟ್ಟಿದ್ದಾರೆ. ಸರ್, ನಾವು ಕೈಯಲ್ಲಿ ಕ್ಲಿಪ್ ತರ ನಾವು ಆ ಜಾಗಕ್ಕೆ ಹಿಂಗ್ ಹಿಡ್ಕೋಬಹುದಲ್ವಾ? ಇಲ್ಲಿ ನಮ್ಮ ಒಂದು ಏನ್ ಬ್ರೇನ್ ಅಂತ ಕೈಯಲ್ಲಿ ನೋಡಿದ್ವಲ್ಲ ಅದೇ ತರ ಬರುತ್ತೆ. ಇಲ್ಲಿ ಕೂಡ ಥೈರಾಯ್ಡ್ ಬರುತ್ತೆ, ಇಲ್ಲಿ ಲಂಗ್ಸ್ ಬರುತ್ತೆ, ಇಲ್ಲಿ ಇಯರ್ ಪಾಯಿಂಟ್ ಬರುತ್ತೆ, ಅದೇ ತರ ಇಲ್ಲಿ ಲಿವರ್ ಬರುತ್ತೆ. ಪ್ರತಿಯೊಂದು ಜಾಗವನ್ನ ನೀವು ಪ್ರೆಸ್ ಮಾಡ್ಕೊಂತ ಹೋದಾಗ ನಿಮಗೆ ಎಲ್ಲಿ ನೋವು ಬರುತ್ತೆ ಆ ಜಾಗದಲ್ಲಿ ನೀವು ಜಾಸ್ತಿ ಪ್ರೆಸ್ ಮಾಡಿ.
ನೋವು ಇರದೇ ಇರ್ತಕ್ಕಂಥ ಜಾಗವನ್ನು ಪ್ರೆಸ್ ಮಾಡಬೇಡಿ. ನೋಡಿ, ಈ ಜಾಗನ ಯಾರಿಗೆ ನಿಮಗೆ ಬೆನ್ನಿನ ನೋವಿದೆ ಈ ಜಾಗವನ್ನು ನಿಮಗೆ ಪ್ರೆಸ್ ಮಾಡ್ಬೋದು. ಸರ್ ತಲೆನೋವಿಗೆ ಎಲ್ಲಿದೆ ಸರ್? ಬ್ರೇನ್ ತಲೆನೋವು ಅಂದ್ರೆ ಎಲ್ಲಿ ಬರುತ್ತೆ ಮೇಡಮ್? ಬ್ರೇನ್ ಕಡೆ ಬರುತ್ತಾ, ಎಲ್ಲಿ ಬೇರೆ ಕಡೆ ಬರುತ್ತಾ? ಅದೇ ಅಲ್ಲಿ ಪ್ರೆಸ್ ಮಾಡಿದ್ರೆ ಸಾಕ? ಹೌದು, ಕೈಯಲ್ಲಿ ಕೈಯಲ್ಲಿ ಕೈಯಲ್ಲಿನೂ ಹೆಬ್ಬೆರಳು ಕಡೆನೇ ಬರುತ್ತೆ ಮೇಡಮ್. ನಿಮಗೆ ಚಾರ್ಟ್ ಹಾಕಿದ್ದೀನಿ ನೋಡಿ ಅಂತ ಹೇಳಿದ್ದೆ ನಾನು. ಸರಿ ಆಯ್ತು. ಆ ಬ್ರೈನ್ ಬಳಿ ಪ್ರೆಸ್ ಮಾಡಿದ್ರೆ ಸಾಕು. ಹೌದು, ಅಂದ್ರೆ ಇದು ಹೆಬ್ಬೆರಳಲ್ಲಿ ಟಿಪ್ ಆಫ್ ದಿ ಇದಲ್ವಾ? ಹೆಬ್ಬೆರಳಿನ ಮೇಲ್ಭಾಗನ ಕಪ್ಪು ಕಲರ್ ಹಾಕಿದಿರಲ್ಲ ಅದ ಅಥವಾ ಸ್ವಲ್ಪ ಕೆಳಗೆನ? ನೀವು ಅಲ್ಲೆಲ್ಲ ಪ್ರೆಸ್ ಮಾಡ್ಕೊಂತ ಬನ್ನಿ, ಎಲ್ಲಿ ಪೇನ್ ಇರುತ್ತೋ ಅಲ್ಲಿ ಮಾಡಿ. ಓಕೆ 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 ಇದೇ ಥರ ನಿಮ್ಮಲ್ಲಿರ್ತಕ್ಕಂಥ ಒಂದು ಬೆನ್ನು ನೋವನ್ನು ನೀವು ಇಲ್ಲಿ ಪ್ರೆಸ್ ಮಾಡಿದಾಗ ನಿಮಗೆ ಯಾವ ಜಾಗದಲ್ಲಿ, ಈ ಜಾಗದಲ್ಲಿ ಅಂತಲ್ಲ, ಇಲ್ಲಿ ನಿಮಗೆ ಕೆಲವೊಬ್ಬರಿಗೆ ಇಲ್ಲಿ ಬರ್ಬೋದು, ಕೆಲವೊಬ್ಬರಿಗೆ ಇಲ್ಲಿ ಪೇನ್ ಬರ್ಬೋದು, ಕೆಲವೊಬ್ಬರಿಗೆ ಮಿಡ್ಲ್ ಪೇನ್ ಬರ್ಬೋದು, ಕೆಲವೊಬ್ಬರಿಗೆ ಇಲ್ಲಿ ಪೇನ್ ಬರ್ಬೋದು. ಹಾಗಾಗಿ ನಿಮಗೆ ಎಲ್ಲಿ ಪೇನ್ ಬರುತ್ತೆ ಆ ಪೇನ್ ಜಾಗದಲ್ಲಿ ನೀವು ಪ್ರೆಸ್ ಮಾಡಿದಾಗ ನಿಮಗೆ ಅದು ಸರಿ ಹೋಗುತ್ತೆ. ಓಕೆ, ಇದೇ ಥರ ನಿಮ್ಮಲ್ಲಿ ಈಗ 2 ಕೈಯಲ್ಲಿ ತೋರಿಸಿದ್ವಿ, 2 ಕಾಲಲ್ಲಿ ಇರ್ತಕ್ಕಂಥ ಒಂದು ಪಾಯಿಂಟನ್ನು ತೋರಿಸಿದ್ವಿ. ಆಲ್ರೆಡಿ ಚಾರ್ಟನ್ನು ನಾನು ಗ್ರೂಪ್ನಲ್ಲಿ ಶೇರ್ ಮಾಡಿದ್ದೀನಿ. ಬೆಳಗ್ಗೆ ಸಂಜೆ ನೀವು ಪ್ರಯತ್ನ ಮಾಡ್ತಾ ಬನ್ನಿ. ನಿಮ್ಮಲ್ಲಿರ್ತಕ್ಕಂಥ ಒಂದು ಚೇಂಜಸ್ಸನ್ನು ನೀವು ನಮ್ಮ ಕ್ಲಾಸ್ನಲ್ಲಿ ಹಂಚ್ಕೋಬೋದು. ಓಕೆ, ಇದು ಬರೀ ಪ್ರೆಸ್ ಮಾತ್ರ ಮಾಡ್ಬೇಕಾ ಅಥವಾ ಬೇರೆ ಇನ್ನೇನಾದ್ರು ಮೆಥಡ್ ಇದೆಯಾ? ನಾವು ಕೈಯಲ್ಲಿ ಮಾಡ್ಬೇಕಾ ಅಥವಾ ಇದ್ರಲ್ಲಿ ಮಾಡ್ಬೋದಾ? ಸುಜೋಕ್ ಪೆನ್ ಬರುತ್ತಲ್ಲ, ಹೆಂಗಾದ್ರೂ ಪ್ರೆಸ್ ಮಾಡಿದ್ರೆ ಪ್ರೆಸ್ ಅಲ್ಲ ಮೇಡಮ್. ಇವಾಗ ಹ್ಯಾಮರ್ ತಗೊಂಡು ಹೊಡೆದ್ರು ಅದು ಪ್ರೆಸ್. ಅಥವಾ ನಾವು ಲೇಸರ್ ಪೆನ್ ಯೂಸ್ ಮಾಡ್ತೀವಲ್ಲ ಅದನ್ನ ಮಾಡ್ಬೋದಾ? ಮಾಡ್ಬೋದು. ಕೆಲವೊಂದು ಟೈಮ್ ಅದು ಕೆಲವೊಂದು ಮೆರಿಡಿಯನ್ಗಳು ಇಲ್ದಾಗ ಅಲ್ಲಿ ಕೆಲಸ ಮಾಡುತ್ತಾ ಇಲ್ಲ, ಅದನ್ನ ಡೌಟ್ ಇದೆ. ಕೆಲವೊಂದು ಮೆರಿಡಿಯನ್ ಅದು ಮೆರಿಡಿಯನ್, ಲೇಸರ್ ಪೆನ್ ಮೆರಿಡಿಯನ್ ಮೇಲೆ ಮಾತ್ರ ವರ್ಕ್ ಮಾಡುತ್ತಾ ಅದು? ಹೌದು. ಹಾಗಾಗಿ ಇಲ್ಲಿ ನಿಮಗೆ ಪ್ರತಿಯೊಂದನ್ನ ನಾವು ಏನು ಕೊಟ್ಟಿದ್ದೀವಿ ಅದನ್ನ ಕಲಿಕೆಯಾಗಿ ತೆಗೆದುಕೊಳ್ಳಿ. ಕಲಿಕೆ ತರ ನೀವು ತೆಗೆದುಕೊಂಡಾಗ ಹೇಳಿ ಸರ್. ಇವಾಗ ಡಯಾಬಿಟಿಸ್ಗೆ ಪ್ರೆಸ್ ಮಾಡ್ಬೇಕು ಅಂತ ಹೇಳ ಸರ್, ಅಂದ್ರೆ ಬೆಳಗ್ಗೆ ಸಾಯಂಕಾಲ 2 ಟೈಮ್, ಅಂದ್ರೆ ಡಯಾಬಿಟಿಸ್ ಕಮ್ಮಿ ಆಗುತ್ತಾ ಅಥವಾ ಕಂಟ್ರೋಲ್ ಅಲ್ಲಿ ಮಾಮೂಲಿ ಇರುತ್ತಾ ಅಂತ? ಪ್ರೆಸ್ ಮಾಡಿದ ತಕ್ಷಣ ಕಡಿಮೆ ಏನಾದ್ರು ಆಗ್ಬಿಡುತ್ತಾ? ನೀವು ಒಂದೇ ಸಲ ಪ್ರೆಸ್ ಮಾಡಿದಾಗ ಕಡಿಮೆ ಆಗಲ್ಲ. ನೀವು 120 130 ಬಿಫೋರ್ ಫುಡ್ ಇದ್ದೀರಂದ್ರೆ ನೀವು ವಾರದಲ್ಲಿ 2 ಸಲ, 1 ಸಲ ಪ್ರೆಸ್ ಮಾಡಿ. ಇಲ್ಲ 200 300 ಇದೆ ಅಂದ್ರೆ ನೀವು ಡೈಲಿ ಪ್ರೆಸ್ ಮಾಡ್ಬೋದು. ಮತ್ತೆ ಮಾನಿಟರ್ ಮಾಡ್ತಾ ಇರಿ. ಏನೇ ಯಾವುದೇ ಒಂದು ಕಾಯಿಲೆ ಆಗಲಿ ನೀವು ಮಾನಿಟರ್ ಮಾಡ್ತಾ ಇರಬೇಕು. ಮಾನಿಟರ್ ಮಾಡ್ತಾ ಇದ್ರೆ ನಿಮಗೆ ಅರ್ಥ ಆಗುತ್ತೆ. ಓಕೆನಾ? ಅಂದ್ರೆ ಸರ್ ಇವಾಗ ಪ್ರೆಸ್ ಮಾಡಕ್ ಮುಂಚೆ ಒಂದ್ಸತಿ ಚೆಕ್ ಮಾಡಿ ಶುಗರ್ನ, ಆಮೇಲೆ ಪ್ರೆಸ್ ಮಾಡಾದ್ಮೇಲೆ ಒಂದ್ಸತಿ ಮಾಡಿದ್ರೆ ಎಷ್ಟು ಕಮ್ಮಿ ಆಗುತ್ತೆ ಅಂತ ನೋಡ್ಕೊಬಹುದಲ್ವಾ ಸರ್? ನೋಡ್ಬೋದು, ಏನ್ ತೊಂದರೆ ಇಲ್ಲ. ಯಾವ್ದು ಪ್ರೆಸ್ ಮಾಡ್ಬೇಕು ಸರ್? ಹೈ ಬಿ ಪಿ ಅವ್ರಿಗೆ ಏನ್ ಮೇಡಮ್? ಹೈ ಬಿ ಪಿ ಅವ್ರಿಗೆ ಯಾವ ಪಾಯಿಂಟ್ ಪ್ರೆಸ್ ಮಾಡ್ಬೇಕು? ಅದು ಪಾಯಿಂಟ್ ಇದು ಚೆಕ್ ಮಾಡ್ಕೋಬೇಕಾ ಅಂತ, ಎಲ್ಲಿ ನೋವಿದೆ ಅಂತ? ನಿಮಗೆ ನಾನು ಒಂದೇ ಸಿಂಪಲ್ ಮೆಥಡ್ ಹೇಳಿದೆ. ಮೊದಲು ಹೆಬ್ಬಟ್ಟಿಂದ ಸ್ಟಾರ್ಟ್ ಮಾಡಿ, ಎಲ್ಲೆಲ್ಲಿ ನೋವು ಬರುತ್ತೋ ಆ ಜಾಗನ ಪ್ರೆಸ್ ಮಾಡಿ. ಇಲ್ಲಿ ಕಾಯಿಲೆ ಹೆಸರುಗಳನ್ನ ಯಾವ್ದು ತರಬೇಡಿ. ಓಕೆ ಸರ್, ಎಲ್ಲ ಪ್ರೆಸ್ ಮಾಡ್ಕೊಂತ ಬನ್ನಿ. ಎಲ್ಲಿ ನೋವು ಇರುತ್ತೋ ಅಲ್ಲಿ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ. ಆ ಚೇಂಜಸ್ ಆದಾಗ ನಿಮಗೆ ಗೊತ್ತಾಗುತ್ತೆ, ಓ ನನಗೆ ಇದು ಇತ್ತು, ಅದು ಸಮಸ್ಯೆ ಕ್ಲಿಯರ್ ಆಯ್ತು ಅಂತ. ಸರಿ ಮೇಡಮ್, ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಯಾರಿಗಾದ್ರೂ ಏನಾದ್ರು? ಹಲೋ, ಹಾಯ್ ಸರ್, ಒಂದ್ ನಿಮಿಷ. ಹಾಯ್, ಹೇಳಿ ಮೇಡಮ್. ಸರ್, ಇದು ಕ್ಲಿಪ್ ಇದೆ ಅಲ್ವಾ, ಒಂದು ಯೆಲ್ಲೋ ಕಲರ್ ಕ್ಲಿಪ್ ಇದೆ ಸರ್, ಅದನ್ನ ಹಾಕೊಂಡು ಸಾಕಲ್ವಾ ಸರ್ ಆ ಪಾಯಿಂಟ್ ಗೆ? ಈಗ ಈ ಯೆಲ್ಲೋ ಕಲರ್ ಕ್ಲಿಪ್ ಇದೆ ಅಲ್ಲ, ಇದು ಕೆಲವೊಂದು ಅಂದ್ರೆ ಇಷ್ಟು ಹೋಗ್ಬೋದು ನಾವು. ಅಂದ್ರೆ ಕೆಲವೊಂದು ಜಾಗದಲ್ಲಿ ನಾವು ಹಾಕೋಬಹುದು, ಕೆಲವೊಂದು ಜಾಗದಲ್ಲಿ ಹಾಕೋನಕ್ ಆಗೋದಿಲ್ಲ. ಕೆಲವೊಂದು ಜಾಗದಲ್ಲಿ ನಾವು ಏನು ಅದನ್ನ ಯೂಸ್ ಮಾಡಬಹುದು. ಓಕೆ, ಅದನ್ನ 2 ನಿಮಿಷ ಹಾಕೋದಲ್ವಾ ಸರ್? ಹಾಕ್ಬೋದು, ಏನ್ ತೊಂದರೆ ಇಲ್ಲ. ಸರ್ ಇಂಡಿ ಅಂದಾಗ ನಾವ್ ಹೆಂಗ್ ಪ್ರೆಷರ್ ಕೊಡ್ಬೇಕು ಸರ್? ಇಂಡಿ ಬಹಳ ನೋವು ಬರುತ್ತೆ. ಅಲ್ಲಿ ತೋರಿಸಿದ್ನಲ್ಲ ಮೇಡಮ್, ಹೀಲ್ ಪೇನ್ ಅಂತ ತೋರಿಸಿದ್ನಲ್ಲ, ಈ ಜಾಗದಲ್ಲಿ ಹೀಲ್ ಅಂಡ್ ನೀ ಪೇನ್ ಅಂತ ತೋರಿಸಿದ್ನಲ್ಲ, ಈ ಜಾಗದಲ್ಲಿ ಅದನ್ನೇ ಪ್ರೆಸ್ ಮಾಡಬಹುದು ಸರ್? ಓಕೆ, ಯಾರಿಗಾದ್ರೂ ಮತ್ತೆ ಏನಾದ್ರು ಡೌಟ್? ಸುಜೋಕ್ ಚಾರ್ಟು ಆಮೇಲೆ ಈ ಚಾರ್ಟ್ ಇವಾಗ ನಾವು ಯಾಕೋ ಸರ್ ಸ್ವಲ್ಪ ಡಿಫರೆನ್ಸ್ ಇದೆಯಲ್ಲ ಸರ್? ಹೌದು ಸರ್, ಡಿಫರೆನ್ಸ್ ಇರುತ್ತೆ. ಸುಜೋಕ್ ಚಾರ್ಟೇ ಬೇರೆ, ಇದೇ ಬೇರೆ. ಬರುತ್ತೆ ಸರ್. ಏನ್ ಮೇಡಮ್? ನಮಸ್ಕಾರ ನಮಸ್ಕಾರ. ರಿಸಲ್ಟ್ ಬರುತ್ತೆ ಸರ್, ಓರಾ ಅಥವಾ ಅಕ್ಯುಪ್ರೆಷರ್?
ಏನು ಮೇಡಮ್ ಇನ್ನೊಂದ್ಸಲ ಹೇಳಿ. ಫಾಸ್ಟ್ ಆಗಿ ಯಾವ್ದ್ರಲ್ಲಿ ರಿಸಲ್ಟ್ ಬರುತ್ತೆ ಸರ್? ಫಾಸ್ಟ್ರಲ್ಲಿ ನೀವು ಯಾವ ಥರ ಫುಡ್ಡನ್ನು ಚೇಂಜ್ ಮಾಡ್ತೀರಿ, ಯಾವ ಥರ ನಿಮ್ಮ ಲೈಫ್ ಸ್ಟೈಲನ್ನು ಚೆನ್ನಾಗಿ ಇಟ್ಕೊತೀರಿ, ಯಾವ ಥರ ನೀವು ಎಕ್ಸಸೈಸ್ ಮಾಡ್ತೀರಿ, ಯಾವ ಥರ ನಿಮ್ಮ ಒಂದು ಮಾನಸಿಕ ಅಸ್ವಸ್ಥತೆಗಳನ್ನು ದೂರ ಇಡ್ತೀರಿ, ಅಷ್ಟು ಬೇಗ ರಿಸಲ್ಟ್ ಬರುತ್ತೆ. ಸರ್ ಈವ್ನಿಂಗ್ ಟೈಮ್ ಪ್ರೆಸ್ ಮಾಡ್ಬೋದಾ ಎಲ್ಲ ಪಾಯಿಂಟ್ಗಳನ್ನ? ಇದಕ್ಕೆ ಟೈಮಿಂಗ್ ಏನಿಲ್ಲ ಮೇಡಮ್. ಲಿವರು ಗಾಲ್ ಬ್ಲಾಡರ್ ಮಾತ್ರ ಸಂಜೆ 5 ಗಂಟೆ ನಂತರ ಪ್ರೆಸ್ ಮಾಡಬೇಡ್ರಿ ಅಂತ ಹೇಳ್ತೀವಿ. ಬೇರೆದೆಲ್ಲ ಪಾಯಿಂಟ್ ಮಾಡ್ಬೋದು. ಸಂಜೆ ಲಿವರ್. ಸರ್ ಇದು ಊಟ ಆದ್ಮೇಲೆ ಮಾಡ್ಬೋದಾ ಸರ್? ಊಟ ಆದ್ಮೇಲೆ ಅಥವಾ ಊಟಕ್ಕೆ ಮೊದಲು ಹೇಗಾದ್ರೂ ಟೈಮಿಂಗ್ಸ್ ಇದೆಯಾ ಅದಕ್ಕೆ? ಯಾವುದೇ ಪಾಯಿಂಟ್ಗಳನ್ನ, ಆಕ್ಯುಪ್ರೆಷರ್ ಅನ್ನ, ಸೀಡನ್ನ, ಯೋಗವನ್ನ, ಮುದ್ರೆಗಳನ್ನ ಮಾಡಬೇಕಾದ್ರೆ ಊಟಕ್ಕಿಂತ 1 ಗಂಟೆ ಮುಂಚೆ ಮಾಡಬೇಕು, ಇಲ್ಲಾಂದ್ರೆ ಊಟ ಆದ್ಮೇಲೆ 1 ಗಂಟೆ ನಂತರ ಮಾಡಬೇಕು. ಓಕೆ ಸರ್, ಥ್ಯಾಂಕ್ ಯು. ಓಕೆ, ನಮಸ್ಕಾರ. ನಮಸ್ಕಾರ ಹೇಳಿ ಮೇಡಮ್. ಸರ್ ನಮಸ್ಕಾರ. ನಮಸ್ಕಾರ ಹೇಳಿ. ಅಂಗೈನಾಗೆ 27 ಬರ್ತಲ್ಲ, ಅಲ್ಲಿ ನೋವು ಬರುತ್ತೆ ಸರ್. ಪ್ರೆಸ್ ಮಾಡಿ ಅದನ್ನ 27 ಒಂದ್ 2-3 ದಿವಸ ಕಂಟಿನ್ಯೂ ಪ್ರೆಸ್ ಮಾಡಿ. ಏನ್ ಇದು ಸ್ಟಮಕ್ ಅದು? ಹೌದು, ಸ್ಟಮಕ್ ಅಲ್ಲಿ ಏನಾದ್ರೂ ಬ್ಯಾಲೆನ್ಸ್ ಆಗಿದ್ರೆ, ಇಂಬ್ಯಾಲೆನ್ಸ್ ಆಗಿದ್ರೆ ನಿಮಗೆ ಪೇನ್ ಬರ್ತಾ ಇರ್ತದೆ. ಸರ್ ನಮಸ್ತೆ ಸರ್. ನಮಸ್ಕಾರ ಹೇಳಿ ಸರ್. ಈ ಕಡೆ ಸ್ವಲ್ಪ ನೋವು ಬರುತ್ತೆ ಸರ್, ಲೆಫ್ಟ್ ಅಲ್ಲಿ. ಓಕೆ. ಅದು ಏನಂದ್ರೆ ಹಿಂಗ್ ಹೊಡ್ಕೊಳುತ್ತೆ, ಬಿಟ್ಟು ಬಿಟ್ಟು ಹೊಡಿಯುತ್ತೆ. ಆ ಜಾಗ ಅಲ್ಲಿ ಬಿಟ್ಟು ಹೊಡಿತದಲ್ಲ, ಆ ಜಾಗಕ್ಕೆ ಒಂದು ಡಾರ್ಕ್ ಬ್ಲೂ ಕಲರ್ ಹಾಕಿ ಮತ್ತೆ ಅರಿಶಿನವನ್ನು ಹಚ್ಕೊಂತ ಬರ್ರಿ. ತೇದು ಅರಿಶಿನ ಕೊಂಬಿರುತ್ತಲ್ಲ, ತೇದು ಆ ಜಾಗಕ್ಕೆ ರಾತ್ರಿ ಮಲಗಬೇಕಾದ್ರೆ ಹಚ್ಕೊಂತ ಬನ್ನಿ. ಒಂದ್ 2-3 ದಿವಸ ವೇಟ್ ಆದ್ಮೇಲೆ ಸೋಮವಾರ ದಿವಸ ನಮಗೆ ಅಪ್ಡೇಟ್ ಮಾಡಿ. ನೆಕ್ಸ್ಟ್, ದಯವಿಟ್ಟು ಯಾರು ಮಾತಾಡ್ತೀರಿ ಅಷ್ಟೇ ಅನ್ಮ್ಯೂಟ್ ಮಾಡ್ಕೋರಿ ಅಂತ ಹೇಳಿ ಈ ಸಣ್ಣ ಹುಡುಗರಿಗೆ ಹೇಳ್ದಂಗೆ ಆಗುತ್ತೆ ನನ್ನ ಕತೆ. ನೆಕ್ಸ್ಟ್, ರಮೇಶ್ ಸರ್ ಏನಾದ್ರು ಮಾತಾಡ್ತೀರಾ ಈಗ? ನೀವು ಏನಾದ್ರು ಇಲ್ಲ ಮ್ಯೂಟ್ ಮಾಡ್ತೀರಿ? ಇಲ್ಲ ಸರ್. ಮತ್ತೆ ಮ್ಯೂಟ್ ಮಾಡ್ಬಿಡಿ ಅಲ್ಲ, ಏನಕ್ಕೆ ಅದನ್ನ ಇಟ್ಕೊಂಡಿರ್ತೀರಿ? ಎಲ್ಲರಿಗೂ ಹೇಳ್ತೀನಿ ನಾನು, ಯಾಕಂದ್ರೆ ನನ್ನ ಯೂಟ್ಯೂಬ್ ಅಲ್ಲಿ ಬರ್ಬೇಕಾದ್ರೆ ಗೊಜ ಅಂತ ಬರುತ್ತೆ, ನಿಮಗೆ ಸರಿಯಾಗಿ ಕೇಳಲ್ಲ. ನಿಮಗೆ ಆನ್ಸರ್ ಯಾರೋ ಒಬ್ರು ಕ್ವಶನ್ ಕೇಳ್ತಾರಂದ್ರೆ ಇನ್ನೊಬ್ರು ಅದನ್ನ ಸುಮ್ಮನೆ ಇರಿ, ಅವ್ರು ಮಾತಾಡ್ತಾರೆ, ಇಲ್ಲ ಹ್ಯಾಂಡ್ ರೈಸ್ ಮಾಡಿ. ಅದು ಸರಿಯಾಗಿ ಎಲ್ಲರೂ ಕೇಳಿದಾಗ ಅಲ್ಲಿ ಏನಾಗುತ್ತೆ, ಅದು ಆನ್ಸರು ನಿಮಗೂ ಕೇಳಲ್ಲ, ಮತ್ತೊಬ್ರಿಗೂ ಸರಿ ಹೋಗಲ್ಲ. ಅದು ಯಾರು ಮಾತಾಡಲ್ಲ ಒಬ್ರು ಅದನ್ನ ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡೋ ಟೈಮ್ನಲ್ಲಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಾವೆಲ್ಲರಿಗೂ ಚಾನ್ಸ್ ಕೊಡ್ತೀನಿ. ಓಕೆ, ಯಾರಿಗೆ ನೆಕ್ಸ್ಟ್ ಹೇಳಿ ಮೇಡಮ್. ಲಕ್ಷ್ಮಿ ಮೇಡಮ್. ಈಗ ಒಬ್ರು ಇಮ್ಮಡಿ ನೋವು ಅಂತ ಹೇಳಿದ್ರಲ್ಲ ಸರ್, ಇಮ್ಮಡಿ ನೋವು ಆಗಿದ್ರೆ ಇಮ್ಮಡಿಯಲ್ಲಿ ಏನಾದ್ರೂ ಬೋನ್ ಬೆಳೆದಿದ್ಯಾ ಅಂತ ಏನಾದ್ರೂ ಇದೆಯಾ ಅಂತ ಕೇಳೋಣ ಅಂತ ಸರ್. ಇಲ್ಲ, ಅದು ಆ ತರ ಇದ್ರಲ್ಲಿ ಗೊತ್ತಾಗಲ್ಲ, ನೀವು ಮತ್ತೆ ಅದನ್ನ ಎಕ್ಸ್ರೇ ಮಾಡಿಸಿದಾಗ್ಲೇ ಗೊತ್ತಾಗಲ್ಲ. ಇಲ್ಲ ಆಕ್ಚುಲ್ ಆಗಿ ನನ್ಗೂ ಇಮ್ಮಡಿ ನೋವು ಬರ್ತಾ ಇತ್ತು. ಅವಾಗ ಆರ್ಥೋಪೆಡಿಷನ್ ತೋರಿಸಿದಕ್ಕೆ ಅವರು ಎಕ್ಸ್ರೇ ತೆಗ್ಸಿ ಅಂದ್ರು. ಆಕ್ಚುಲ್ ಆಗಿ ಇಮ್ಮಡಿ ಬೋನು ಸ್ವಲ್ಪ ಬೆಳೀತದೆ, ಸುಮಾರು ಜನಕ್ಕೆ ಇದಾಗಿದೆ. ಸೊ ಬಟ್ ಅವರು ಅದೇ ತರ ಬೆಳೀತಾ ಇದ್ರೆ ಸರ್ಜರಿಗೆ ಹೋಗ್ಬೇಕು ಅಂದ್ರು. ಬಟ್ ನನ್ನ ಕೊಲ್ಲಿಗೆ ಒಬ್ರು ಇಟ್ಕೊಂಡಿದ್ದೆ ಏನ್ ಹೇಳಿದ್ರು ಅಂದ್ರೆ, ನೀರ್ಗೆ ನಿನಗೆ ಎಷ್ಟು ಬಿಸಿ ತಡಿಯಕ್ಕಾಗುತ್ತೋ ಅಷ್ಟು ನೀರಿಗೆ ದಿನ ಉಪ್ಪು ಹಾಕು, ಕಲ್ಲುಪ್ಪು ಹಾಕ್ಬಿಟ್ಟು ನಿನಗೆ ಎಷ್ಟೊತ್ತಾಗುತ್ತೋ ಅದು ಉಗುರು ಬೆಚ್ಚಗಾಗೋರ್ಗು ತಣ್ಣಗಾಗೋರ್ಗು ಬೆಳಗ್ಗೆ ಸಾಯಂಕಾಲ ಇಡ್ತಾ ಇರೋ ಅಂದ್ರು. ನಾ ಇಟ್ಟೆ ಸರ್. ಅದು ಹೆಚ್ಚು ಕಮ್ಮಿ 6 ವರ್ಷ ಆಯ್ತು, ಇಲ್ವೇ ಇಲ್ಲ ಈಗ. ಇಲ್ಲ, ಅದು ಹೇಳ್ತೀವಿ. ಮತ್ತೆ ನಾವು ಕೆಲವೊಬ್ಬರಿಗೆ ಎಕ್ಸ್ಟರ್ನಲ್ ಬೋನ್ ಏನಾದ್ರು ಅಲ್ಲಿ ಏನಾದ್ರೂ ಆಗ್ತಾ ಇದ್ರೆ ಅದಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ಕೆಲವೊಂದು ಪಾಯಿಂಟ್ಸ್ಗಳಿದಾವೆ. ನಾವು ಆಕ್ಯುಪ್ರೆಷರ್ ಇಲ್ಲ ನೆಕ್ಸ್ಟ್ VM ಕಲಿಬೇಕಾದ್ರೆ ಅದು ಇರುತ್ತೆ. ಎಕ್ಸ್ಟ್ರಾ ಬೋನ್ ಎಲ್ಲಾದ್ರೂ ಬರ್ತಾ ಇದ್ರೆ ಅದು ಮಾಡ್ಬೋದು. ನೀವು ಹೇಳ್ದಂಗೆ ಮಾಡಿದಾಗ ಅಲ್ಲಿ ಕಡಿಮೆ ಆಗುತ್ತೆ. ಯಾಕಂದ್ರೆ ನಾವು ಅವಾಗ ಇದು ಕಲ್ತಿರ್ಲಿಲ್ಲ, ಹಾಗೆ ಪ್ರೆಷರ್ ಇದಾಗ್ಲಿ ಕಲ್ತಿರ್ಲಿಲ್ಲ. ಬಟ್ ನನಗೆ ಗೊತ್ತಾಗಿದ್ದು ಹಂಗೆ. ಬಟ್ ತಿರ್ಗಾ ಅದಾದ್ಮೇಲೆ ಇನ್ನೊಬ್ರಿಗೆ ಹಂಗೆ ಆಗಿತ್ತು. ನಾನು ಅದೇ ಹೇಳಿದೆ, ಅದು ಈ ತರ ಮಾಡ್ಕೊಳ್ಳಿ ಅಂತೇಳಿ. ಸೊ ಅವ್ರಿಗೆ ವಿತೌಟ್ ಸರ್ಜರಿ ಎಲ್ಲ ಕ್ಯೂರ್ ಆಗಿ ನನಗೆ 6 ವರ್ಷ ಆಯ್ತು ಸರ್. 6-7 ವರ್ಷನೇ ಆಯ್ತು. ಅದರದ್ದು ಇದೇ ಇಲ್ಲ ಇವಾಗ. ಆಗುತ್ತೆ, ಈ ತರ ಇದ್ದಾಗ ನೀವು ಮಾಡಬಹುದು, ಏನ್ ತೊಂದರೆ ಇಲ್ಲ. ಅದಕ್ಕೆ ಮನೆ ರೆಮಿಡಿನ ಮಾಡದೆ ಅದಕ್ಕೆ ಆಲ್ಟರ್ನೇಟಿವ್ ಮೆಡಿಸಿನ್ ಅಂತ ಕರಿತೀವಿ ನಾವು. ಪ್ರೆಷರ್ ಒಂದೇ ಅಲ್ಲ, ಎಲ್ಲಾನು ಮಾಡಬಹುದು. ಓಕೆ, ನೆಕ್ಸ್ಟ್. ಆಮೇಲೆ ಈಗ ಇನ್ನೊಂದು ಸರ್, ಈಗ ಸ್ಪಾಂಡ್ಲೈಟಿಸ್ ಒಂದೊಂದ್ಸರಿ ಅದು ಹಿಂಗೆ ತಿರುಗ್ತದೆ ಗೊತ್ತಾಗೋದಿಲ್ಲ. ಒಂದ್ಸರಿ ಕತ್ತ ನೋವಿರ್ತದೆ, ಒಂದ್ಸರಿ ಲೋಯರ್ ಬ್ಯಾಕ್ ಹೋಗ್ತದೆ, ಅಥವಾ ಒಂದ್ಸರಿ ಹೆಡ್ಗೆ ಹೋಗ್ತದೆ, ಅದು ಒಂದ್ಸರಿ ಸೈಡ್ಗೆ ಹೋಗಿ ಕೈಗಳಿಗೆ ಹರಿತದೆ. ಬಟ್ ಆವಾಗ ನಾನೇನ್ ಮಾಡ್ತಿದ್ದೆ ಅಂದ್ರೆ, ಅದೇ ಈ ಹೆಬ್ಬೆಟ್ಟು ಹಿಂದ್ಗಡೆ ಬ್ಯಾಕ್ ಬೋನ್ ಬರ್ತದೆ ಅದು. ಬಟ್ ನನಗೆ ಬಂದು ಇಲ್ಲಿ ಮೂಳೆ ಬರುತ್ತಲ್ವ ಸರ್, ಇಲ್ಲಿ ಮೂಳೆ ದೊಡ್ಡದು,
ಅದು ಸ್ವಲ್ಪ ಪೇನ್ ಇದೆ. ಹೌದು. ಅದು ಅದಕ್ಕೆ ನಾನು ಅಲ್ಲಿ ಅದಕ್ಕೇನಾದ್ರೂ ಪಾಯಿಂಟ್ ಹೇಳ್ತೀರಾ ಅಂತ ಕಾಯ್ತಾ ಇದ್ದೇನೆ. ಆಕ್ಚುಲ್ ಆಗಿ ಇವತ್ತು ಮಾತಾಡೋಣ ಅಂದ್ರೆ ಫಸ್ಟ್ ಡೇ ನಾನು ಬಸ್ ಅಲ್ಲಿ ಇದೆ, ಅದಕ್ಕೆ ಮಾತಾಡಿಲ್ಲ. ಈಗ ಮನೆಗೆ ಬಂದೆ ಆನ್ ಮಾಡ್ಕೊಂಡೆ ಕ್ಯಾಮ್ರಾನ. ಓಕೆ, ಏನು ತೊಂದರೆ ಇಲ್ಲ. ನೀವು ಅಲ್ಲಿ ಪೇನ್ ಬರ್ತಾ ಇದೆ ಅಂದರೆ ನಿಮಗೆ ಅಲ್ಲಿ ಈ ಕೆಲವೊಂದು GB ಪಾಯಿಂಟ್ ಬರ್ತದೆ, ಆ GB ಪಾಯಿಂಟ್ ಬರುತ್ತೆ, ಮತ್ತು ಇಲ್ಲಿ ಕಂಕಳಲ್ಲಿ ಪಾಯಿಂಟ್ ಬರ್ತವೆ. ನೀವು ಮುಂದೆ ಅದನ್ನು ಕಲಿತೀರಿ ಸ್ಪಾಂಡಲಿಸಿಸ್ಗೆ. ಅಲ್ಲಿ ತನಕ ನೀವು ವೇಟ್ ಮಾಡಿ. ಅದಕ್ಕಿಂತ ಮತ್ತೆ ಈಗ ನಮ್ಮ ಚಾಟ್ ಏನು ಶೇರ್ ಮಾಡಿದ್ದೀನಲ್ಲ, ಆ ಪಾಯಿಂಟ್ಗಳಲ್ಲಿ ಇದ್ದೆಪ್ಪ ನೀವು ಪ್ರೆಷರ್ ಕೊಟ್ಕೊಂತ ಬನ್ನಿ. ಪ್ರೆಷರ್ ಕೊಟ್ಟಾಗ ನಿಮಗೆ ಸೈಡ್ ಎಲ್ಲ ಎಲ್ಲಾರು ಪೇನ್ ಇದೆ ಅಂದರೆ ಆ ಪ್ರೆಷರ್ ಕೊಟ್ಟಾಗ ಕ್ಲಿಯರ್ ಆಗ್ತಾ ಬರ್ತದೆ. ಎಸ್ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇವಾಗ ಬ್ಲಡ್ ಅಲ್ಲಿ ಇನ್ಫೆಕ್ಷನ್ ಇದೆ ಅಂತ ಹೇಳ್ತಾರೆ ಅಲ್ವಾ ಸರ್, ಅದನ್ನು ಆಕ್ಯುಪ್ರೆಷರ್ ಅಲ್ಲಿ ನಾವು ಕ್ಯೂರ್ ಮಾಡ್ಕೋಬಹುದಾ? ಲೆಫ್ಟ್ ಹ್ಯಾಂಡು ತೋರು ಬೆರಳು ಇದೆಯಲ್ಲ, ಇದು ನಮಗೆ ಬ್ಲಡ್ ಜಾಯಿಂಟ್ ಇದೆ. ಇಲ್ಲಿ ಬ್ಲ್ಯಾಕ್ ಕಲರ್ನ ಹಾಕ್ಕೊಂತ ಬನ್ನಿ. ಅದೇ ಥರ ಸ್ವಲ್ಪ ಹೀಟ್ ಆಗಿರ್ತದೆ, ಅಂದರೆ ಉಷ್ಣತೆ ಜಾಸ್ತಿ ಆಗಿರ್ತದೆ ಬ್ಲಡ್ಡಲ್ಲಿ. ಅವರಿಗೆ ಸ್ವಲ್ಪ ಏನು ಲಿವರಲ್ಲಿ ಏನಾದರೂ ಹೀಟ್ ಜಾಸ್ತಿ ಆಗಿದೆ ನೋಡಬೇಕು. ಓಕೆ ಸರ್. ಅದು ಲಿವರ್ ಸ್ಪ್ಲೀನಾ ಸರ್? ಸ್ಪ್ಲೀನ್ ಪ್ಲಸ್ ಲಿವರ್ ಅಥವಾ ಬರೀ ಲಿವರ್? ಸ್ಪ್ಲೀನು ಬರುತ್ತೆ, ಲಿವರು ಬರುತ್ತೆ, ಆದರೆ ಎದರಲ್ಲಿ ಏನಾಗಿದೆ ಅಂತ ನೋಡಬೇಕು. ಸರ್ ಸ್ವಲ್ಪ ಆಕ್ಟಿವ್ನೆಸ್ ಆಗಕ್ಕೆ ಡೈಲಿ ಎನರ್ಜಿ ಆಗಿರಕ್ಕೆ ಯಾವ ಪಾಯಿಂಟ್ ಹೋಗ್ಬೇಕು? ಈಗ ನೀವು ಹೇಳಿದ್ವಲ್ಲ, ಕಿರು ಬೆರಳು ಇದೆಯಲ್ಲ, ಎನರ್ಜಿ ಪಾಯಿಂಟ್ ಅನ್ನ ಪ್ರೆಸ್ ಮಾಡ್ಕೊಂತ ಬನ್ನಿ, ಆಕ್ಟಿವ್ ಆಗ್ತೀರಿ. ಸುಸ್ತು ನಿಶಕ್ತಿ ಎಲ್ಲ ಹೋಗುತ್ತೆ ಸರ್? ಹೋಗುತ್ತೆ, ನೀವು ಪ್ರೆಸ್ ಮಾಡ್ಕೊಂತ ಬನ್ನಿ. ಸರ್ ಈ ಸ್ಟಮಕ್ ಕೆಳಗಡೆ ಸ್ವಲ್ಪ ದಪ್ಪ ಆಗಿದೆಯಲ್ಲ, ಏನ್ ಮಾಡ್ಬೇಕು ಸರ್? ಏನಾಗಿದೆ ಮೇಡಮ್? ಸ್ವಲ್ಪ ಅಂದ್ರೆ ಮುಟ್ಟುದು ಸ್ವಲ್ಪ ದಪ್ಪ ಅನ್ಸುತ್ತೆ. ದಪ್ಪ ಇಲ್ಲ ಸ್ವಲ್ಪ ಇಲ್ಲಿ ಅಲ್ಲಿ ಮುಟ್ಟಿದ್ರೆ ದಪ್ಪ ಅನ್ಸೋದಂದ್ರೆ ಅಲ್ಲಿ ನಿಮಗೆ ಇಲ್ಲಿ CV17 ಪಾಯಿಂಟ್ ಅಂತ ಬರುತ್ತೆ. ಅದನ್ನ ಪ್ರೆಸ್ ಮಾಡಿ, ನಿಧಾನಕ್ಕೆ ಪ್ರೆಸ್ ಮಾಡ್ಕೊಂತ. ಮತ್ತೆ ಅಲ್ಲಿ CV4 CV6 ಪಾಯಿಂಟ್ಗಳು ಬರ್ತವೆ, ಅದನ್ನ ಪ್ರೆಸ್ ಮಾಡಿ. ಮತ್ತೆ ಈ ಉಸಿರಾಟವನ್ನ ಜಾಸ್ತಿ ಮಾಡಿ, ಅಂದ್ರೆ ಪೂರ್ತಿ ಉಸಿರನ್ನ ಒಳಗೆ ತಗೋರಿ ಮತ್ತೆ ಹೊರಗೆ ಬಿಡಿ. ಅಂದ್ರೆ ಅಲ್ಲಿ ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡಿದಾಗ ನಿಮ್ಮಲ್ಲಿ ಏನಂತ ಇದ್ರೆ ಅಂದ್ರೆ ಕ್ಲಿಯರ್ ಆಗುತ್ತೆ. ಕ್ಯಾಚ್ಗೆ ಏನ್ ಮಾಡ್ಬೇಕು, ಯಾವ ತರ ಸರ್ ಅದು? ಮಸಲ್ ಕ್ಯಾಚ್ GB34 ನ ಪ್ರೆಸ್ ಮಾಡಿ ಸರ್. GB34, ಓಕೆ ಸರ್. GB34, ಓಕೆ ಸರ್. ಈ ಆಕ್ಯುಪ್ರೆಷರ್ ಎಷ್ಟು ವಯಸ್ಸಿಗೆ ಶುರು ಮಾಡಬಹುದು ಸರ್? ಎಷ್ಟು ಚಿಕ್ಕ ವಯಸ್ಸಿಂದ ಶುರು ಮಾಡಬಹುದು ನಾವು ಆಕ್ಯುಪ್ರೆಷರ್? ಮಾಡ್ಬೋದು ಮೇಡಮ್, ಏನು ತೊಂದರೆ ಇಲ್ಲ. 5-6 ವರ್ಷದ ಹುಡುಗರಿಗೂ ಮಾಡ್ಬೋದು, ಬಟ್ ಅವರಿಗೆ ಪ್ರೆಷರ್ ನ ಕಡಿಮೆ ಮಾಡ್ತೀವಿ ನಾವು ಅಷ್ಟೇ. ಇನ್ನು ಕೆಳಗಡೆ ಇದ್ರೆ 2 years ಆ ತರ ಇದ್ರೆ 2 years ಮಂಡಿ ನೋವಿರುತ್ತಲ್ಲ, ಅವ್ರಿಗೆ ಪಾಯಿಂಟ್ ಮಾಡ್ಬೋದು ಸರ್? ನಿಮಗೆ ಅದು ಆಗ್ಲಿಲ್ಲ ಅಂದ್ರೆ ನಮ್ದು ಒಂದು ಟಂಗ್ ಅನ್ನ ಕಳಿಸಿ, ನಮ್ಮ ಗೂಗಲ್ ಫಾರ್ಮ್ ಅನ್ನ ಫಿಲ್ ಮಾಡಿ ಕಳಿಸಿ, ನಾನು ಅನಾಲಿಸಿಸ್ ಮಾಡ್ತೀನಿ. ಸರಿ ಸರ್, ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್. ಸರ್ ನಾಳೆ ಕ್ಲಾಸ್ ಇಲ್ಲ ಅಲ್ಲ ಸರ್? ನಾಳೆ ಇಲ್ಲ ಸರ್, ಸೋಮವಾರ ಒಂದೇ ಸಲ. ಸೋಮವಾರ, ಬುಧವಾರ, ಶುಕ್ರವಾರ. ಎಸ್. ನೆಕ್ಸ್ಟ್, ನೀವು ಆಕ್ಯುಪ್ರೆಷರ್ನ ನೀವು ಡೈಲಿ ನಿಮ್ಮ ಅಂಗೈಗಳನ್ನು ನೀವು ಪರೀಕ್ಷೆ ಮಾಡ್ಕೊತ ಬಂದರೆ ಎಲ್ಲಿ ಪೇನ್ ಇರುತ್ತೆ ಅಲ್ಲಿ ನೀವು ಒಂದು 2 ನಿಮಿಷ 3 ನಿಮಿಷ ಮಾಡಿ. ಮತ್ತು ನೀವು 4 ದಿನಗಳ ಕಾಲ ಅದು ಪೇನ್ ಕಡಿಮೆ ಆಗ್ತಾ ಬಂದಾಗ ನಿಮ್ಮ ನೋವು ಬಾಡಿಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಸ್ವಲ್ಪ ಬಗೆಹರಿಯುತ್ತೆ. ಯಾಕಂದರೆ ನಾವು ಭಾಳ ಜನಕ್ಕೆ ಅದನ್ನು ಕೊಟ್ಟಿದ್ದೀವಿ, ಮಾಡಿದ್ದೀವಿ. ಹಾಗಾಗಿ ದೇವೇಂದ್ರ ಅವರ ಆಕ್ಯುಪ್ರೆಷರ್ ಚಾರ್ಟನ್ನು ಡೈಲಿ ಫಾಲೋ ಅಪ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಮೇಲೆ ಸಯಾಟಿಕ್ ನರ್ವ್ ಬಗ್ಗೆ ತಾವು ಹೇಳಿದ್ರಿ ಸರ್. ಯಾರಾದ್ರೂ ಇನ್ನೊಬ್ರು ಆನ್ ಮಾಡಿದಾರ, ಯಾರಾದ್ರೂ ಅವ್ರು ಗೊತ್ತಿರೋರು ವಿಡಿಯೋ ಒಂದು ಮಾಡಕ್ ಹಾಕಕ್ ಹೇಳಿ ಸರ್. ಅಂದ್ರೆ ನೀವು ಪಾಯಿಂಟ್ ತೋರಿಸಿದ್ರಲ್ವಾ ಸರ್, ಆ ಚಾರ್ಟ್ ಅಲ್ಲಿ ನಮ್ಗೆ ಗೊತ್ತಾಗ್ತಾ ಇಲ್ಲ, ಯಾಕಂದ್ರೆ ಇದ್ರ ಬಗ್ಗೆ ಎಲ್ಲ ಹೊಸದ್ ನಮ್ ಸಬ್ಜೆಕ್ಟ್. ಇವತ್ತು ನಾವು ಹೊಸಬ್ರೆ ಸರ್ ಈ ಸಬ್ಜೆಕ್ಟ್ಗೆ. ಸೊ ಕೆಲವು ಪಾಯಿಂಟ್ಸ್ ತಾವೆಲ್ಲ ಯಾರಿಗಾದ್ರೂ ಚೆನ್ನಾಗಿ ಗೊತ್ತಿರೋರಿದ್ರೆ ಒಂದ್ ವಿಡಿಯೋ ಮಾಡಿ ಕಳ್ಸಿದ್ರೆ ಗ್ರೂಪ್ ಅಲ್ಲಿ ಸರ್ ಎಲ್ರು ನಮ್ಗೆ ಅರ್ಥ ಆಗತ್ತೆ ನಮ್ಮಂತವ್ರಿಗೆ ಅಂತ ಅನ್ಸುತ್ತೆ ಸರ್. ಓಕೆ, ಇವತ್ತಿನ ಕ್ಲಾಸ್ ಎಲ್ಲ ಮುಗಿದಿದೆ, ಇನ್ನೊಂದು 5 ನಿಮಿಷಗಳ ಕಾಲ ಇದೆ ಅಷ್ಟೇ. ಹಾಗಾಗಿ ಎಲ್ಲರದು ನಾವೀಗ 501 ಇತ್ತಲ್ಲ, ಅದು ಕ್ಲೋಸ್ ಆಗಿದೆ. 1200 ರೂಪೀಸ್ ಆಕ್ಯುಪ್ರೆಷರ್ ಕ್ಲಾಸ್ ಇದೆ. ಮತ್ತು VIM ನಾವು 3 ಥರ EMI ಆಪ್ಷನ್ಸ್ ಕೊಟ್ಟಿದ್ದೀವಿ. ಒಂದು 3 ತಿಂಗಳ EMI, 6 ತಿಂಗಳ EMI ಮತ್ತು 9 ತಿಂಗಳ EMI ಕೊಟ್ಟಿದ್ದೀವಿ. ಯಾರು EMI ಪೇಡ್ ಮಾಡ್ತೀರಿ ಅವರಿಗೆ ಲಾಸ್ಟಿಗೆ ಬುಕ್ ಸಿಗುತ್ತೆ. ಲಾಸ್ಟ್ ಅಮೌಂಟ್ ಏನು ಪೇಡ್ ಮಾಡ್ತಿರಲ್ಲ ಆವಾಗಲೇ ಬುಕ್ ಸಿಗೋದು. ಯಾರು ಬೇಗ ಪೇ ಮಾಡಿದ್ದೀರಿ ಅವರಿಗೆ ಬುಕ್ಸು ಕೆಲವೊಬ್ಬರಿಗೆ ತಲುಪಿಸ್ತಾ ಇದ್ದೀವಿ. ಹಾಗಾಗಿ ಯಾರಿಗಾದರೂ VIM ಅಂತ ಏನು ಮಾಡಿದ್ದೀವಿ ನಾವು 1 ವರ್ಷದ ಕೋರ್ಸು, ಯಾರು 6,666 ರೂಪಾಯಿ ಇತ್ತು, ಈಗ ಸೀನಿಯರ್ ಸಿಟಿಸನ್ಗೆ 9% ಡಿಸ್ಕೌಂಟ್ ಕೊಟ್ಟಿದ್ದೀವಿ. 6,066 ರೂಪಾಯಿ ಇದೆ. 6,066 ರೂಪಾಯಿ ನೀವು ಫಸ್ಟ್ ಟೈಮ್ ಪೇಮೆಂಟ್ ಮಾಡಿದ್ರಂದರೆ ನಿಮಗೆ ಬುಕ್ಸ್ ತಲುಪಿಸ್ತದೆ. ಈಗ ನಮ್ಮಲ್ಲಿರ್ತಕ್ಕಂಥದ್ದು ಸ್ವಲ್ಪ ಕಡಿಮೆ, ಅಂದರೆ A5ಗಿಂತ ಸ್ವಲ್ಪ ಚಿಕ್ಕ ಸೈಜ್ ಬುಕ್ಕು ನಾವು ಕೊಡ್ತಾ ಇರೋದು. ಯಾಕಂದರೆ ನಾವು ಕ್ವಾಂಟಿಟಿನ 5-10 ಕೊಡೋದ್ರಿಂದ ಪ್ರಿಂಟಿಂಗ್ ಪ್ರೆಸ್ಸಿಗೆ ನಾವು ಕೊಡ್ತಾ ಇಲ್ಲ. ಬಟ್ ಈಗಾಗಲೇ ಭಾಳ ಜನಕ್ಕೆ ತಲುಪಿದ್ದಾವೆ.
ಇನ್ನೂ ಸ್ವಲ್ಪ ದೊಡ್ಡ ಸೈಜ್ನೇ ಮಾಡಿ ಅಂದರೆ ನಮ್ದು ಆಕ್ಯುಪ್ರೆಷರು ಮತ್ತು 6 ಬುಕ್ಸ್ ಅನೌನ್ಸ್ಮೆಂಟ್ ಮಾಡಿದಾಗ ಅಲ್ಲಿ ತನಕ ತಾಳ್ತೀವಿ ಅಂದರೆ ನೀವು ತೊಗೋಬೋದು ಅಲ್ಲಿ ತನಕ. ಓಕೆ, ಆವಾಗ ಸ್ವಲ್ಪ ಬುಕ್ ಸೈಜ್ ದೊಡ್ಡದಿರುತ್ತೆ. ಇವಾಗ ನಾವು ಸ್ವಲ್ಪ ಚಿಕ್ಕ ಸೈಜನ್ನೇ ಮಾಡಿಸಿದ್ದೀವಿ. ಬಟ್ ಓದೋದಕ್ಕೇನು ಪ್ರಾಬ್ಲಮ್ ಇಲ್ಲ, ಎಲ್ಲ ಅಕ್ಷರಗಳು ಕಾಣ್ತವೆ, ಎಲ್ಲ ಮಾಡ್ತೀವಿ. ವಿತ್ ನಿಮಗೆ ಸಾಫ್ಟ್ ಕಾಪಿನೂ ಕೊಡ್ತೀವಿ. ಹಾಗಾಗಿ ಯಾರಾದರೂ ಜಾಯಿನ್ ಮಾಡಿಸೋದಿದ್ರೆ ನೆಕ್ಸ್ಟು 1200 rupees ಇರುತ್ತೆ ಆಕ್ಯುಪ್ರೆಷರ್ದು. ಆಫರ್ ಡೇಟ್ ಒಳಗಡೆ ಇದ್ದಪ್ಪ ಅಂದರೆ ನಿಮಗೆ ಆ ಆಫರ್ ಇರುತ್ತದೆ. ಮತ್ತು ಎಲ್ಲ ಕ್ಲಾಸನ್ನು ರಿವಿಷನ್ ಮಾಡ್ಕೊತಾ ಇರ್ರಿ. ಅವತ್ತೇ ನೀವು ವಿಡಿಯೋ ನೋಡಿ ರಿವಿಷನ್ ಮಾಡಿದಾಗ ನಿಮಗೂ ತಲೆಯಲ್ಲಿ ಹೋಗುತ್ತೆ. ಮತ್ತು ನಿಮಗೇನಾದ್ರು ಡೌಟ್ಸ್ ಇದ್ದರೆ ಕೇಳ್ಬೋದು. ಓಕೆ, ಎಲ್ಲರೂ ಮತ್ತೆ ಸೋಮವಾರ ದಿವಸ ಸರ್ ಹೇಳಿ ವಾಣಿ ಮೇಡಮ್. ಎಸ್, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಸರ್, ಇದು ಅಲರ್ಜಿಗೆ ಯಾರೋ ಕೇಳಿದ್ರಲ್ಲ ಸರ್, ಅಪೆಂಡಿಕ್ಸ್ ಪಾಯಿಂಟ್ ಜೊತೆಗೆ ನೀವೇನ್ ಹೇಳ್ತೀರೋ ಅದನ್ನು ಹೇಳಿ ಸರ್. ಓಕೆ, ಅಪೆಂಡಿಕ್ಸ್ ಪಾಯಿಂಟ್ ಯಾರು ಕೇಳಿದ್ರು ಮೇಡಮ್? ಶಶಿಕಲಾ ಮೇಡಮ್ ಅವ್ರು ಅನ್ಸುತ್ತೆ ಮೋಸ್ಟ್ಲಿ. ಅಪೆಂಡಿಕ್ಸ್ ಪಾಯಿಂಟ್ ಬರುತ್ತೆ ನೋಡಿ ಮೇಡಮ್. ಅಪೆಂಡಿಕ್ಸ್ ಪಾಯಿಂಟ್ 21 ನಂಬರ್ 20 ಯಾವುದೇ ಅಲರ್ಜೀಸ್ ಇದ್ರು ಅಪೆಂಡಿಕ್ಸ್ ಬೇಕು. ಓಕೆ, ಅದಕ್ಕೆ ಅವ್ರಿಗೆ ಏನ್ ಹೇಳಿದೆ ಮೇಡಮ್, ಎಲ್ಲಿ ಪೇನ್ ಬರುತ್ತೆ ನೋಡಿ ಅಂತ ಹೇಳಿದೆ ನಾನು. ಇವಾಗ ನಾವ್ ಹೇಳಿದ್ರೆ ಅವ್ರ ಅಪೆಂಡಿಕ್ಸ್ ಗೆ ಎತ್ಕೊಂಡೋಗಿ ಕೈ ಇಟ್ಟು ನೋಡ್ತಾರೆ. ಅದಕ್ಕೆ ನಾನು ಪೇನ್ ಇರೋ ಜಾಗದಲ್ಲಿ ಯಾರಿಗೂ ಕನ್ಫ್ಯೂಸ್ ಬೇಡ, ಎಲ್ಲ ನಿಮ್ಮ ಅಂಗೈಯನ್ನ ಪೂರ್ತಿ ಪ್ರೆಸ್ ಮಾಡ್ಕೊಂಡಾಗ ಎಲ್ಲೆಲ್ಲಿ ಪೇನ್ ಬರುತ್ತೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೋರಿ ಅಂತ ಹೇಳಿದ್ರು. ಯಾಕೆಂದ್ರೆ ಅದು ನಮ್ಮ ಮಕ್ಕಳಿಗೆ ಅಲರ್ಜೀಸ್ ಇತ್ತು. ಏನೇ ಅಲರ್ಜಿ ಇದ್ರು, ರೆಸ್ಪಿರೇಟರಿ ಅಲರ್ಜಿ ಆಗ್ಲಿ ಇಲ್ಲ ಸ್ಕಿನ್ ಅಲರ್ಜಿ ಆಗ್ಲಿ ಯಾವುದೇ ಇದ್ರು ಆ ಪಾಯಿಂಟ್ ಅಲ್ಲಿ ಟ್ರೀಟ್ ಮಾಡಿದ್ರೆ ಹೋಗುತ್ತೆ. ಸರ್, ನನ್ನ ಆಲ್ಟರ್ನೇಟಿವ್ ಥೆರಪೀಸ್ ಜರ್ನಿ ಸ್ಟಾರ್ಟ್ ಮಾಡಿದ್ದೆ ಇದರಿಂದ ಸರ್. ದೇವೇಂದ್ರ ಅವರ ಕ್ಲಾಸ್. ಎಸ್, ಫಸ್ಟ್ ಸ್ಟಾರ್ಟ್ ಮಾಡಿದ್ ನನ್ನ ಇದು ದೇವೇಂದ್ರ ಅವರ ಸರ್ ಇಂದ. ಆಕ್ಚುಲಿ 32 years ಬ್ಯಾಕ್. ದೇವೇಂದ್ರ ಅವರ ಸರ್ ಕಡೆನೇ ಕಲ್ತಿದ್ರಾ? ಇಲ್ಲ ಸರ್, ಅವರು ಸದ್ಯ ಶಿಷ್ಯಂದ್ರ ಹತ್ರ ಕಲ್ತಿದ್ದು. ಅವರು ನಾನ್ ಅದಕ್ಕೆ ಮುಂಚೆನೆ ಅವರು ಇರ್ಲಿಲ್ಲ ಅಂತ ಕೇಳ್ಬಿಟ್ಟೆ. ಓಕೆ, ಮತ್ತೆ ಇನ್ನು ನೀವು ಹಂಗ ಅಂದಿದ್ದಪ್ಪ ಅಂದ್ರೆ ನಾನು ಇವತ್ತು ಚಾನ್ಸ್ ನಿಮ್ಗೆ ಕೊಡ್ತಾ ಇದ್ದಲ್ಲ ಮೇಡಮ್. ಅಂದ್ರೆ ಡೆಪ್ತ್ ಆಗಿ ಇನ್ನು ನಮ್ಮ ಒಂದು ವಿಶ್ವಶಕ್ತಿ ಕುಟುಂಬಕ್ಕೆ ಇನ್ನು ಜಾಸ್ತಿ ನನ್ನ ಕೈಯಲ್ಲಿ ಗ್ರೂಪ್ ಎಷ್ಟು ಮಟ್ಟಕ್ಕೆ ನಾನು ಹೆಲ್ಪ್ ಮಾಡ್ಬೋದು ಅಷ್ಟು ಹೆಲ್ಪ್ ಮಾಡ್ತೀನಿ. ಏನಂದ್ರೆ ಇಲ್ಲಿರೋರು ಪ್ರತಿಯೊಬ್ರು ಬೆಸ್ಟ್ ಆಫ್ ಬೆಸ್ಟ್ ಆಗ್ಬೇಕು. ಆದ್ರೆ ಏನೇ ಇದ್ರು ಸ್ವಲ್ಪ ತಾಳ್ಮೆ ಬೇಕು ನಮ್ಗೆ. ಇವತ್ತು ಪ್ರೆಸ್ ಮಾಡಿ ನಾಳೆ ಹೋಗ್ಬಿಡಲ್ಲ. ಆಮೇಲೆ ಇನ್ನೊಂದು, ಪ್ರೆಸ್ ಮಾಡಿ ತಪ್ಪು ಪಾಯಿಂಟ್ ತಿಳಿದಿರೋರ್ಗೆ ಎಲ್ಲ ಗೊತ್ತಿರುತ್ತೆ. ತಿಳಿದೇ ಇರೋರ್ಗೆ ಹೇಳ್ತಾ ಇರೋದು, ಏನೇ ಮಾಡಿದ್ರು ಅದು ಬ್ಯಾಲೆನ್ಸ್ ಆಗುತ್ತೆ ಹೊರ್ತು ಅದು ಕೆಟ್ಟೋಗಲ್ಲ. ಆಯ್ತಾ? ಸೈಡ್ ಎಫೆಕ್ಟ್ಸ್ ಇರಲ್ಲ. ಯಾಕೆಂದ್ರೆ ಪ್ರತಿಯೊಂದು ನಾವು ಕೈ ಅನ್ನೋದು ಪ್ರತಿ ದಿವಸ ಬಳಸೋ ಒಂದು ಇದು. ಏನೋ ಜೋರಾಗಿ ಪ್ರೆಸ್ ಮಾಡಿದ್ವಿ ಅಂದ ತಕ್ಷಣ ಒಳಗಡೆ ಇರೋ ಆರ್ಗನ್ ರಿಪೇರಿ ಆಗಿಲ್ಲ ಅಲ್ವಾ ನಮ್ಗೆ. ಅದರಿಂದ ಇಟ್ಸ್ ಓನ್ಲಿ ಬ್ಯಾಲೆನ್ಸಸ್. ಅದರಿಂದ ಧೈರ್ಯವಾಗಿ ಮಾಡಿ. ಇನ್ ಯಾವ ಥೆರಪೀಸ್ ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ದೇವೇಂದ್ರ ಅವರ ಅದರಲ್ಲಿ ಖಂಡಿತವಾಗ್ಲೂ ಏನೂ ಆಗಲ್ಲ. ಇದು ಬೆಸ್ಟ್ ಇದೆ, ರಿಸಲ್ಟ್ ಮಾತ್ರ ಚೆನ್ನಾಗಿದೆ ಮೇಡಮ್. ತುಂಬಾ ಖುಷಿ ಕೊಡೋಂತ ಒಂದು ಸಬ್ಜೆಕ್ಟ್ ಇದು. ಪ್ರತಿಯೊಬ್ರು ಚೆನ್ನಾಗಿ ಕಲೀರಿ. ಏನಂದ್ರೆ ಮೋಸ್ಟ್ ಆಫ್ ದಿ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡ್ಕೋಬಹುದು. ಆಕ್ಚುಲಿ ನನ್ನ ಟಾಪಿಕ್ ಅಲ್ಲಿ ಇರಲಿಲ್ಲ ಮೇಡಮ್ ಇದು, ಆದ್ರೂ ನಾನು ಇವತ್ತು 2 ದಿವಸ ಮಾಡೋಣ ಅಂದ್ಬಿಟ್ಟು. ಆಕ್ಚುಲಿ ದೇವೇಂದ್ರ ಅವರದೇ ನಾನು ನೀವು ಮುಂದೆ ಇವತ್ತು ಇನ್ನು ಮಾಡೋದು ಈ ಕ್ಲಾಸು. ಇಲ್ಲ ಈ ದೇವೇಂದ್ರ ಅವರದಿರಲ್ಲ, ಆಕ್ಯುಪ್ರೆಷರ್ ಕ್ಲಾಸ್ ಬರುತ್ತೆ. ಬಟ್ ದೇವೇಂದ್ರ ಅವರದ್ದು ಕೆಲವೊಂದು ಪಾಯಿಂಟ್ಸ್ ಗಳನ್ನ ನಾನು ಬುಕ್ಸ್ ರೆಫರ್ ಮಾಡಿದ್ದೀನಿ. ಸರ್, ಇದು ಪ್ರತಿಯೊಬ್ಬರಿಗೂ ಹೇಳ್ಕೊಡಿ ಸರ್. ಇದು ದೇವೇಂದ್ರ ಅವ್ರದ್ದು. ಎಸ್ ಮೇಡಮ್, ನಾನು ಒಂದು ವೀಕ್ ಕ್ಲಾಸ್ ತಗೊಳ್ಳಿ, ಒಂದು 10 ಪಾಯಿಂಟ್ಸ್ ಹಂಗೆ ಕವರ್ ಮಾಡ್ಬಿಡಿ ಸರ್. ಅದರಲ್ಲಿ ಎಂಡೋಕ್ರೈನ್ ಆರ್ಗನ್ಸ್ ನಾನು ಸಬ್ಜೆಕ್ಟ್ ನಾನು ಎತ್ಕೊಳ್ತೀನಿ ಸರ್ ಒಂದ್ ದಿವಸ ಕ್ಲಾಸ್. ಇವತ್ತು ಕೆಲವೊಂದು ಪಾಯಿಂಟ್ ಗಳನ್ನ ಹೇಳಿದೀನಿ. ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಯಾವ್ಯಾವ ಅಂತ ಹೇಳಿದೀನಿ, ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡಿದೀನಿ. ಆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ನಾನು ಎಕ್ಸ್ಪ್ಲೈನ್ ಮಾಡಲ್ಲ, ನನಗೆ ಚಾನ್ಸ್ ಕೊಡ್ತೀರಾ? ಮಂಡೇ ಈಗ ಚಾಟ್ ಇದೆಯಲ್ಲ ನಿಮ್ ಗ್ರೂಪ್ ಅಲ್ಲಿ ಹಾಕಿದ್ದೀನಲ್ಲ, ಚಾನ್ಸ್ ಕೊಡ್ತೀರಾ? ಮಂಡೇ ನೀವೇ ತಗೊಳ್ಳಿ ಮೇಡಮ್. ಮಂಡೇ ನನಗೇನ್ ಗೊತ್ತಾ, ನಮ್ ಕುಟುಂಬದವ್ರು ಪರ್ಫೆಕ್ಟ್ ಆಗ್ಬೇಕು. ಎಲ್ಲಿ ಹೋದ್ರು ಅವ್ರು ಯಾರ ಕಡೆನೂ ತಲೆಗೆ ಬಾಗ್ಬಾರ್ದು, ಅಷ್ಟೇ ನನ್ನ ವಿಚಾರ. ದಯವಿಟ್ಟು ಪ್ರತಿಯೊಬ್ಬರು ಮಂಡೇ 99% ನಾನು ಪ್ರೆಸೆಂಟ್ ಇರ್ತೀನಿ. 1% ಏನಾದ್ರೂ ನಾನು ಇರ್ಲಿಲ್ಲ ಅಂದ್ರೆ ಸರೇ ತಗೊಳ್ತಾರೆ ನಿಮ್ಗೆ ಬೇರೆ ಕ್ಲಾಸು. ಎಲ್ರಿಗೂ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ರು ಒಂದ್ ಬುಕ್ ಎತ್ಕೊಂಡು ಇಟ್ಕೊಳ್ಳಿ. ಎಲ್ಲಾ ತಲೆಯಲ್ಲಿ ಸ್ಟೋರ್ ಮಾಡ್ಕೊಳ್ತೀವಿ ಅಂದ್ರೆ ಖಂಡಿತವಾಗ್ಲೂ ಆಗೋ ಕೆಲ್ಸ ಅಲ್ಲ.
ಗೊತ್ತಿರೋರು ಇಟ್ಕೊಳ್ಳಿ, ಗೊತ್ತಿಲ್ದಿರೋರು ಇಟ್ಕೊಳ್ಳಿ. ಯಾರಿಂದ ಯಾವ ಪಾಯಿಂಟ್ ಯಾರಿಗ್ ಬರುತ್ತೋ ಸಿಗುತ್ತೋ ಗೊತ್ತಿಲ್ಲ ಸರ್. ನಾನು ಅದು ಎಂಡೋಕ್ರೈನ್ ಗ್ಲಾನ್ಸ್ ನಾನು ತಗೊಳ್ತೀನಿ ಸರ್. ಅದು ನಾನು ಪ್ರಿಪೇರ್ ಮಾಡ್ಕೊಂಡು ಬರ್ತೀನಿ. ಓಕೆ ಮೇಡಮ್, ನೋ ಪ್ರಾಬ್ಲಮ್. ಎಲ್ರಿಗೂ ಒಪ್ಪಿಗೆ ನಾ ಫಸ್ಟ್ ಗ್ರೂಪ್ ಕೇಳಿ. ಅಲ್ಲ ಮೇಡಮ್, ಇವ್ರು ಯಾರಪ್ಪ ಮಧ್ಯ ಅನ್ನೋದು ಅವ್ರು ಬೇಡ. ಈ ಗ್ರೂಪ್ ನಲ್ಲಿ ಯಾರು ಆತರ ಯಾರು ಹೇಳಲ್ಲ. ಯಾಕಂದ್ರೆ ಮೇಡಮ್ ಸರ್ ಯಾರಿದ್ದೀರೋ ಎಲ್ರಿಗೂ ಮೇಡಮ್, ಯಾರಿಗೆ ನಾನ್ ಮಾಡೋದು ತಪ್ಪು ಅನ್ಸಿದ್ರು ಹೇಳಿ, ಚೆನ್ನಾಗಿದೆ ಅಂದ್ರೂ ಹೇಳಿ. ದೇವೇಂದ್ರ ಅವರ ಕಲ್ತಿದ್ದೀರಂದ್ರೆ ನಾವಿನ್ನು ಹುಟ್ಟೇ ಇರ್ಲಿಲ್ಲ ಆ ಟೈಮ್ ನಲ್ಲಿ ಸರ್. ಅದಕ್ಕೆ ನಾನ್ ಹೇಳಿದ್ದು ನನ್ ಮಕ್ಳಿಗಿಂತ 2 ವರ್ಷ ನೀವು ಚಿಕ್ಕವರು ಅಂತ. ಹೌದೌದು. ಅಲ್ಲ, ನನಗೆ ನನ್ ಮಕ್ಕಳೇ ದೊಡ್ಡವರು ಇದ್ದಾರೆ. 36 ಇಯರ್ಸ್ ಈಗ ನಮ್ದು. 36 ಇಯರ್ಸ್ ನಲ್ಲಿ ನಾವು ಈ ತರ ಮಾಡ್ತಾ ಇದ್ದೀವಿ. ನನ್ ಮಗಳ ಏಜ್ ಸರ್. ಎಲ್ಲಾನು ನಾನ್ ವಿಡಿಯೋ ಬರ್ತೀನ ಒಂದ್ ನಿಮಿಷ. ಎಲ್ಲಾನು ಕಲ್ತ್ ಬಿಡ್ಬೋದು. ಎಂಡೋಕ್ರೈನ್ ಗ್ಲಾಂಡ್ಸ್ ಒಂದು ಸರಿ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ಎಂಡೋಕ್ರೈನ್ ಗ್ಲಾಂಡ್ ಪಾಯಿಂಟ್ ಆಗಿ ನೀವು ನೆಕ್ಸ್ಟ್ ಗ್ಲಾಂಡ್ ಅನ್ನ ಮುಟ್ಬೇಕು, ನೆಕ್ಸ್ಟ್ ಪಾಯಿಂಟ್ ನ ಮುಟ್ಬೇಕು. ಆವಾಗ ನಿಮ್ಗೆ ಏನು ಬಂಪರ್ ಅಂತಾರ. ನೋಡಿ, ಇದರಲ್ಲಿ 100+ ಇದಾರೆ, 100+ ಲಕ್ಕಿ ಮೆಂಬರ್ಸ್. ಯಾಕಂದ್ರೆ ನಮ್ಮ ವಾಣಿ ಮೇಡಮ್ ಅವರು ಆಕ್ಯುಪ್ರೆಷರ್ ಆಕ್ಚುಲಿ ಅವ್ರದ್ದು ಏನ್ ಗೊತ್ತಾ, ನನಗೆ ಮೊನ್ನೆ ಗೊತ್ತಾಗಿದೆ ಅವ್ರ ಬಗ್ಗೆ. ಅಂದ್ರೆ ಸ್ವಲ್ಪ ನಾನು ಯೂನಿವರ್ಸಿಟಿ ಕನೆಕ್ಟ್ ಆದ್ಮೇಲೆ ಗೊತ್ತಾಗಿದೆ. ಅವರು ನಮ್ಮ ಹತ್ರ ಕ್ಲಾಸ್ ಏನ್ ಮಾಡ್ತಾ ಇದಾರಲ್ಲ, ಸುಮ್ಮನೆ ಅವ್ರು ಕಲಿತಾ ಇರೋದು. ಬಟ್ ಇದು ನಮ್ಗಿಂತ ಜಾಸ್ತಿ ಜ್ಞಾನ ಅವ್ರ ಕಡೆ ಇದೆ. ಬಟ್ ಅವರು ಲಕ್ಕಿ ನಮ್ಮ ಒಂದು ಯೂನಿವರ್ಸ್ ಕನೆಕ್ಟ್ ಆಗಿದ್ದಕ್ಕೆ. ಅವರು ಅದ್ರ ಜೊತೆಗಡೆ ನಮಗೆ ಏನಂದ್ರೆ ಮುದ್ರಾಗಳನ್ನು ಹೇಳ್ತಾರೆ. ಅದ್ರ ಜೊತೆಗೆ ಎಂಡೋಕ್ರೈನ್. ನಾನು ಆಕ್ಯುಪ್ರೆಷರ್ ಕ್ಲಾಸ್ ನಾನು ಇಷ್ಟೇ ದಿವಸದಲ್ಲಿ ಮುಗಿಸ್ಬೇಕಂತ ನನ್ನ ರೂಲ್ಸ್ ಇಲ್ಲ. ಇದು ಕನ್ನಡ ಕಲಿಬೇಕು ಅನ್ನೋದಕ್ಕೋಸ್ಕರ ಈ ಕ್ಲಾಸ್ ಜಾಯಿನ್ ಮಾಡಿರೋದು. ನಾನು ಇಷ್ಟು ವರ್ಷ ಮಾಡಿರೋದೆಲ್ಲ ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ ಮಾತ್ರನೇ. ನನ್ ಕನ್ನಡ ಒಂದ್ ಖುಷಿ. ಯಾಕೆಂದ್ರೆ ನನ್ಗೆ ಕನ್ನಡ ಬರಲ್ಲ. ಕನ್ನಡ ಕೇಳಿ ಕೇಳಿ ಕಲ್ತ್ಕೊಂಡಿರೋಳು. ಅದಕ್ಕೋಸ್ಕರ ಕನ್ನಡದಲ್ಲಿ ಕೇಳಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಕನ್ನಡ ಕ್ಲಾಸ್ ನನ್ಗೆ ಎಷ್ಟು ಡೆಲಿವರ್ ಮಾಡಕ್ಕಾಗುತ್ತೋ ಕನ್ನಡದಲ್ಲಿ ಅಷ್ಟು ಡೆಲಿವರ್ ಮಾಡ್ಕೊಡ್ತೀನಿ. ನನಗೆ ಒಂದು ಹಾಫ್ ಅನ್ ಅವರ್ ಬೇಕು ದಯವಿಟ್ಟು. ಸರಿಯಾ? ಮುಂದೇನಾದ್ರೂ ಕೊಡಿ, ಹಿಂದೇನಾದ್ರೂ ಕೊಡಿ. ತೊಂದ್ರೆ ಇಲ್ಲ. ಮಿಡ್ಲ್ ಅಲ್ಲಿ ಬೇಕಾದ್ರೆ ಕ್ಲಾಸ್ ತಗೊಂತ್ರಿ. ನಮ್ಮಲ್ಲಿ ಏನಾದ್ರೂ ಕೆಲವೊಂದು ನ್ಯೂನ್ಯತೆಗಳು, ತಪ್ಪು ಏನಾದ್ರೂ ಇದ್ರೆ ಅದನ್ನು ತಿದ್ದುಪಡಿ ಮಾಡೋದ್ರಿ. ತಪ್ಪು ಅನ್ನೋದು ಯಾವ್ದು ತಪ್ಪು ಅಲ್ಲ, ಯಾವ್ದು ಕರೆಕ್ಟ್ ಅಲ್ಲ. ಆಯ್ತಾ? ಎಲ್ರು ಕಲಿಯೋ ಪ್ರವಾಸ ಕಲಿತಾ ಇದೀವಿ, ನಾವು ಕೂಡ ಕಲಿತಾ ಇದೀವಿ. 32 ಇಯರ್ಸ್ ಇರ್ಬೋದು, 35 ಇಯರ್ಸ್ ಇರ್ಬೋದು ಸರ್. ಇವತ್ತು ನಾವು ಕ್ಲಾಸ್ ಜಾಯಿನ್ ಮಾಡ್ತೀವಿ ಅಂದ್ರೆ ಎಲ್ಲಿಂದಾನೋ ಯಾರ ಹತ್ರದಿಂದಾನೋ ಹೊಸದಾಗ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ ಅಂತಾನೆ. ಯಾರುನು ಎಲ್ಲಾನು ಕಲ್ತ್ಕೊಂಡು ಬರಲ್ಲ, ಕಲಿತಾ ಇರ್ತೀವಿ. ಮುಂದೆ ಕಲಿತಾ ಇರ್ತೀವಿ ಅಲ್ವಾ? ನೀವೆಲ್ಲ ಚಿಕ್ಕವರು ನೋಡಿ ಸರ್, ಇಷ್ಟು ವಯಸ್ಸಲ್ಲೇ ನಿಮ್ಗೆಲ್ಲಾನು ಸಿಗ್ಬಿಟ್ಟಿದೆ. ನಾವೆಲ್ಲಾನು ಪ್ರಾಸೆಸ್ ಅಲ್ಲಿ ಇದೀವಿ ಇನ್ನು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಎಲ್ಲರೂ ಎಲ್ರಿಗೂ ಖುಷಿ ಆದ್ರೆ ನನ್ಗೂ ಖುಷಿ ಆಗುತ್ತೆ. ಲಕ್ಕಿ. ಇನ್ಮೇಲೆ ನಾವು ಇನ್ನೂ ಜಾಸ್ತಿ ಡೆಪ್ತ್ ಆಗಿ ಕಲಿಯೋಣ. ನಮಗೆ ಇಲ್ಲಿ ಡೇಟ್ ಲಿಮಿಟೇಷನ್ ಇಲ್ಲ. ಆರಾಮಾಗಿ ಇನ್ನೂ 1 ತಿಂಗಳು ಹೆಚ್ಚಿಗೆ ಆದ್ರೂ ನಿಧಾನಕ್ಕೆ ಯಾರು ನಮ್ಮ ಒಂದು ಫ್ಯಾಮಿಲಿಯವರು ತಲೆ ಬಾಗಿಸ್ಬಾರ್ದು, ಅಷ್ಟೇ ನನ್ನ ಉದ್ದೇಶ. ಹಾಗಾಗಿ ಯಾರೆಲ್ಲ ಸೇರ್ಬೇಕೋ ಬೇಗ ಸೇರ್ಕೊಳ್ಳಿ. ಆಫರ್ ಕ್ಲೋಸ್ ಆದ್ಮೇಲೆ ಮತ್ತೆ ನಾನು ಏನು ಮಾಡೋಕ್ಕಾಗಲ್ಲ. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ. ಮತ್ತೆ ಸೋಮವಾರ ದಿವಸ ಸಿಗೋಣ. ಥ್ಯಾಂಕ್ ಯು.